ಸರ್ವಶಕ್ತನ ಸನ್ನಿಧಿಯಲ್ಲಿ ಸ್ತೋತ್ರ ಮಾಡೋಣ. ಹಾಲೆಲೂಯಾ. ಯಾರು ಆ ಕಡೆ ಈ ಕಡೆ ಹೋಗದಂತೆ ಕಣ್ಗಳನ್ನು ಮುಚ್ಚೋಣ. ಎಲ್ಲರ ಕಣ್ಗಳನ್ನು ಮುಚ್ಚೋಣ. ಪ್ರತಿಯೊಬ್ಬರ ಕಣ್ಗಳನ್ನು ಮುಚ್ಚಿ ಕರ್ತನಿಗೆ ನಾವು ಸಮಯ ಕೊಡೋಣ. ನಮ್ಮನ್ನು ನಾವು ಕರ್ತನಿಗೆ ಸಮರ್ಪಣೆ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ ಕರ್ತನೆ, ವಂದನೆಯಪ್ಪ. ಸ್ತೋತ್ರ ಯೇಸುವೆ ಸ್ವಾಮಿ, ನಿಮ್ಮನ್ನು ಸ್ತೋತ್ರ ಮಾಡ್ತಾ ಇದ್ದೀವಿ. ನಿಮಗೆ ಸ್ತುತಿಗಳನ್ನು ಸಮರ್ಪಿಸ್ತಾ ಇದ್ದೀವಿ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತುತಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಸ್ತೋತ್ರ ಮಾಡೋಣ. ನನ್ನ ನಡೆಸಿದ ದೇವರು, ನನ್ನ ಬಲಪಡಿಸಿದ ದೇವರು ಯೇಸುವೇ, ನನ್ನ ಕಾಪಾಡಿದ ದೇವರು ಯೇಸುವೇ ಎಂಬುದಾಗಿ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತುತಿ, 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 ಸ್ತುತಿ. ವಂದನೆ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. ಮುಂಜಾನೆ ನನ್ನ ಜೀವಿತವನ್ನು ನಿನ್ನ ಕರಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಈ ಮುಂಜಾನೆ ನನ್ನ ಜೀವಿತವನ್ನು ನಿನ್ನ ಕರಗಳಲ್ಲಿ ಪಾದ ಸಮ್ಮುಖದಲ್ಲಿ ಸೇರಿಸ್ತಾ ಇದ್ದೀನಿ. ಅಯ್ಯ, ನೀನು ಪ್ರಸನ್ನನಾಗು ನಮ್ಮ ಮಧ್ಯದಲ್ಲಿ, ನೀನು ಪ್ರಸನ್ನನಾಗು ನಮ್ಮ ಮಧ್ಯದಲ್ಲಿ. ನಿಮ್ಮ ಪ್ರಸನ್ನತೆಯಿಂದ ನಮ್ಮನ್ನು ಬಲಪಡಿಸು, ಇದರ ಆಶೀರ್ವಾದ ಮಾಡು. ಎಲ್ಲ ದುರಾತ್ಮನ ಕಾರ್ಯಗಳು, ಸೈತಾನನ ಕಾರ್ಯಗಳು ಲಯವಾಗಲಿ ಯೇಸುನಾಮದಲ್ಲಿ. ಎಲ್ಲ ಶತ್ರು ಆಲೋಚನೆಗಳು ಲಯವಾಗಲಿ ಯೇಸುನಾಮದಲ್ಲಿ. ಉನ್ನತನೇ ಸ್ತೋತ್ರಪ್ಪ, ಪರಿಶುದ್ಧನೇ ಸ್ತೋತ್ರಪ್ಪ. ವಂದನೆ, ಹಾಲೆಲೂಯಾ, ವಂದನೆ, ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ. ಸ್ತುತಿಸೋಣ. ನಮ್ಮ ಬಾಯಿಗೆ ತೆಗೆದು ಎಲ್ಲರೂ ಸ್ತುತಿಸೋಣ, ಎಲ್ಲರೂ ಸ್ತುತಿಸೋಣ, ಎಲ್ಲರೂ ಸ್ತೋತ್ರ ಮಾಡೋಣ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ. ಯಾರು ಮೌನವಾಗಿರದೆ ಎಲ್ಲರೂ ದೇವರ ಸಮ್ಮುಖದಲ್ಲಿ ಸ್ತೋತ್ರ ಮಾಡೋಣ. ಅಪ್ಪ ಎಂಬುದಾಗಿ ಕರೆಯೋಣ, ತಂದೆ ಎಂಬುದಾಗಿ ಕರೆಯೋಣ. ಆತನ ಪ್ರೀತಿಗಾಗಿ ಮೊರೆ ಇಡೋಣ, ಆತನ ಆಶೀರ್ವಾದಕ್ಕಾಗಿ ಮೊರೆ ಇಡೋಣ. ಆತನೇ ಒಳ್ಳೆಯದು, ಆತನು ಒಳ್ಳೆಯದನ್ನು ಮಾಡುವ ದೇವರು, ಆತನೇ ಸರ್ವಾಧಿಕಾರಿಯು, ಆತನು ಸರ್ವಶಕ್ತನು. ಆತನಲ್ಲಿ ಬೇರೆ ಯಾರೂ ಇಲ್ಲ ನಮಗೆ. ನಾವು ಆರಾಧಿಸೋಣ, ನಾವು ಆರಾಧನೆ ಮಾಡೋಣ. ನಮ್ಮ ದೇವರು ಘನನು, ನಮ್ಮ ದೇವರು ಸರ್ವಶಕ್ತನು, ನಮ್ಮ ದೇವರು ಪೂಜೆಗೆ ಯೋಗ್ಯರು, ನಮ್ಮ ದೇವರು ಆರಾಧನೆಗೆ ಯೋಗ್ಯರು. ನಮ್ಮ ನಾಯಕನು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡಬಹುದು. ಆತನು ನಂಬಿದವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಆತನು ನಂಬಿದವರ ಮಕ್ಕಳು ಎಂದಿಗೂ ಲಜ್ಜೆ ತೆಗೆದುವುದಿಲ್ಲ. ಆತನು ಉತ್ತಮನು, ಆತನು ಶ್ರೇಷ್ಠನೆಂಬುದಾಗಿ ಆತನ ವಾಕ್ಯ ಇರ್ತದೆ. ಯೆಹೋವನು ಉತ್ತಮನೆಂಬುದಾಗಿ ರುಚಿ ಸವಿದು ನೋಡಿದೆಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನನ್ನ ಭರವಸೆ ನೀನೇ ಎಂಬುದಾಗಿ, ನನ್ನ ಭರವಸೆ ನೀನೇ ಎಂಬುದಾಗಿ, ನನಗೆ ಕ್ಷೇಮ ನೀನೇ ಎಂಬುದಾಗಿ, ನನ್ನ ಬಲವು ನೀನೇ ಎಂಬುದಾಗಿ ಕೈ ಎತ್ತಿಡುವ. ನನಗೆ ಬಲವು ನೀವೇ ಅಯ್ಯ, ನನಗೆ ಬಲ ನೀನೇ ಅಯ್ಯ. ನೀನು ಬಿಟ್ಟರೆ ಯಾವ ಬಲ ನನಗಿಲ್ಲಯ್ಯ, ನೀನೇ ನನ್ನ ಬಲ. ಎಲ್ಲರ ಕೈಗೆತ್ತಿಡೋಣ, ಎಲ್ಲರ ಕೈಗೆತ್ತಿ ಆರಾಧನೆ ಮಾಡೋಣ. ನೀನು ನನ್ನ ಫಲ ಎಂಬುದಾಗಿ. ಓ ಹಾಲೆಲೂಯಾ, ಹಾಲೆಲೂಯಾ. ನೀನೇ ನನ್ನ ಫಲ, ನೀನೇ ನನ್ನ ಫಲ, ನೀನೇ ನನ್ನ ಕ್ಷೇಮ, ನೀನೇ ನನ್ನ ಆರೋಗ್ಯ, ನೀನೇ ನನಗೆ ಎಲ್ಲವೂ. ಹಾಲೆಲೂಯಾ. ನೀ ಪ್ರೇಮ ನಾನು
మధురమైనది అది నా ఊహకందని క్షేమ చిహ్నము.
ఏరి కోరుకున్నావు ప్రేమ చూపి నన్ను పరవశించినావు మహిమ పరస్తు నిన్నే సర్వకృపానిధి యేసయ్యా సత్య స్వరూపిణి నీవు ಹಲ್ಲೆಲೂಯಾ. ಎಲ್ಲರೂ ಬಾಯಿಗಳು ತೆಗೆದು ನಾವು ಸ್ತೋತ್ರ ಮಾಡೋಣ. ನಮ್ಮ ಬಾಯಿಂದ ಅರಿಕೆ ಮಾಡೋಣ. ಏಸಪ್ಪ, ನೀನಲ್ಲದೆ ಬೇರೆ ಯಾರು ನಮಗಿಲ್ಲ, ನೀನಲ್ಲದೆ ಬೇರೆ ಯಾರು ನಮಗಿಲ್ಲಪ್ಪ. ನಿನ್ನನ್ನು ಆರಾಧಿಸ್ತಾ ಇದ್ದೀವಿ, ನಿನ್ನನ್ನು ಕೊಂಡಾಡ್ತಾ ಇದ್ದೀವಿ, ನಿನ್ನ ನಾಮವನ್ನು ಘನಪಡಿಸ್ತಾ ಇದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಸ್ತೋತ್ರ ಮಾಡೋಣ, ಸಂತೋಷವಾಗಿ ಆರಾಧನೆ ಮಾಡೋಣ. ಆತನ ನಾಮ ಘನವಾದ ನಾಮವನ್ನು ಕೀರ್ತಿಸಿ ಘನಪಡಿಸೋಣ. ನಮ್ಮ ಬಾಯಿಗಳಿಂದ ಪವಿತ್ರ ನಾಮವನ್ನು ಕೀರ್ತಿಸಿ ಕೊಂಡಾಡೋಣ. ಆತನೇ ನಿನಗೆ ಜಯವು, ಆತನೇ ನನಗೆ ಜಯವು, ಆತನೇ ನನಗೆ ಕಿರೀಟವು, ಯೇಸುವೇ ನನಗೆ ಸಮಸ್ತವು, ಯೇಸುವೇ ನನಗೆ ಎಲ್ಲವೆನ್ನುವರು ಯಾರ್ಯಾರಿದ್ರೆ ಕೈಗೆತ್ತಿ ಆರಾಧನೆ ಮಾಡೋಣ. ನನಗೆ ಸಮಸ್ತವು ನೀನೇ ಯೇಸಯ್ಯ, ನನ್ನ ದಾರಿಗೆ ಬೆಳಕು ನೀನೇ, ನನ್ನ ಮಾರ್ಗದಲ್ಲಿ ಮಾರ್ಗದರ್ಶಿ ನೀನೇ, ನಾನು ನಡೆಯುವಾಗ ನನ್ನ ನಡೆಸುವ ನಾಯಕನು ನೀನೇ. ನೀನಲ್ಲೇ ಬೇರೆ ಯಾರನ್ನು ನಾನು ಮುಂದಾಳು ಮಾಡಿಕೊಂಡಿಲ್ಲ ಪ್ರಭು. ನೀನೇ ನನಗೆ ದೇವರಪ್ಪ, ನಿನ್ನ ಮಹಿಮಾತ್ಮದಿಂದ ನನ್ನನ್ನು ತುಂಬಿಸು, ನಿನ್ನ ಪರಿಶುದ್ಧಾತ್ಮದಿಂದ ನನ್ನನ್ನು ತುಂಬಿಸು. ಓ ರಬ ಶಂದೋರಿ ಕಲ ಪಾಪ ಪಾಪ, ಓ ರಬ ಶಂದೋರಿ ಕಲ ಪಾಪ ಪಾಪ. ವಿಶೇಷವಾಗಿ ನಮ್ಮನ್ನು ಆಶೀರ್ವಾದ ಮಾಡು, ವಿಶೇಷ ಬಲದಿಂದ ತುಂಬಿಸು. ಇದಕ್ಕೆಲ್ಲ ಕಾರಣಭೂತರು ನೀನಪ್ಪ, ಇದಕ್ಕೆಲ್ಲ ಕಾರಣಭೂತರು ನೀನೇ. ಯೇಸಯ್ಯ ನಿನಗೆ ಸ್ತೋತ್ರಪ್ಪ, ಯೇಸಯ್ಯ ನಿನಗೆ ಸ್ತೋತ್ರ ಕರ್ತನೆ, ಯೇಸಯ್ಯ ನಿನಗೆ ವಂದನೆಯಪ್ಪ. ನಿನಗೆ ಕೃತಜ್ಞತೆ ಮಾಡ್ತಾ ಇದ್ದೀನಿ, ನಿನಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಎಲ್ಲರೂ ಯಾರು ಮೌನವಾಗಿರ್ಬಾರ್ದು. ಹಲ್ಲೆಲೂಯಾ. ಆತನು ತಂದೆಯಂತೆ ನಮ್ಮನ್ನು ಸಾರುವ ದೇವರು. ಹಲ್ಲೆಲೂಯಾ. ಆತನು ಒಳ್ಳೆಯ ಬರು. ಹಲ್ಲೆಲೂಯಾ. ಆತನು ತನ್ನ ಬಲಗೈಯಿಂದ ನಟ್ಟ ಸಸಿಯಂತೆ ನಿನ್ನ ತೋಟದಲ್ಲಿ ನಟ್ಟಿಸಿದ್ದಾನೆ. ಆತನ ತೋಟದಲ್ಲಿ ನಮ್ಮನ್ನು ನಾಟಿಸಿಕೊಂಡಿದ್ದಾನೆ. ಯಾವ ದುಷ್ಟನು ಮುಟ್ಟದಂತೆ ಆತನ ರಕ್ತದ ಹೊದಿಕೆಯನ್ನು ನಮ್ಮನ್ನು ಹೊದಿಸಿದ್ದಾನೆ. ಆತನ ರಕ್ತದಿಂದ ನಮ್ಮನ್ನು ಹೊದಿಸಿದ್ದಾನೆ. ಯಾವ ದುಷ್ಟನು ಸೈತಾನ ನಮ್ಮನ್ನು ಮುಟ್ಟದಂತೆ, ಯಾವ ದುಷ್ಟನು ನಮ್ಮನ್ನು ತಾಕದಂತೆ, ಆತನ ತೋಟದಲ್ಲಿ ನಟ್ಟ ಸಸಿಯಂತೆ, ಆತನ ಬಲಗೈ ನಟ್ಟ ಸಸಿಯಂತೆ ನಮ್ಮನ್ನು ತನ್ನ ತೋಟದಲ್ಲಿ ಇಟ್ಟುಕೊಂಡಿದ್ದಾನೆ. ಅದಕ್ಕಾಗಿ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಎಲ್ಲರೂ ಸ್ತೋತ್ರ. ಹಲ್ಲೆಲೂಯಾ. ಕೃತಜ್ಞತೆಯಿಂದ ಈ ಮನಸ್ಸು ಸ್ತುತಿ ಸ್ತೋತ್ರದಿಂದ ಈ ಹೃದಯ
ಸಿಕ್ಕದಂತೆ, ದುಷ್ಟನ ಕೈಗೆ ಸಿಕ್ಕದಂತೆ ನಿನ್ನ ರಕ್ತದ ಒದಗಿ ಒದಿಸಿದೆಯಪ್ಪ. ದುಷ್ಟನ ಕೈಗೆ ಸಿಕ್ಕದಂತೆ ನಿನ್ನ ರಕ್ತದ ಒದಗಿ ಒದಿಸಿದೆಯ. ಯಾವ ಕೇಡು ಬಳಿ ಬರದಂತೆ ನನ್ನನ್ನು ಕಾಪಾಡಿದೆಯಾ ಅನ್ನೋರು ಎಷ್ಟು ಜನ ಇದರಲ್ಲಿ ಸ್ತುತಿಸ್ರಿ. ನನ್ನನ್ನು ಯಾವ ಕೇಡು ಬಳಿಗೆ ಬರದಂತೆ ನನ್ನನ್ನು ಕಾಪಾಡಿದೆ ಅನ್ನೋರು ಎಷ್ಟು ಜನ ಇದ್ದೀರೋ ಸ್ತುತಿಸೋಣ. ಆತನು ಬಲಗೆ ನಟ್ಟಂತ ಸಸಿಯು ನಾನು ನೀನಾಗುತ್ತೀವಿ. ಆತನ ತೋಟದಲ್ಲಿರಿಸಿ ಪ್ರತಿದಿನ ನೀರಾಗ್ತಾ ಇದ್ದಾನೆ. ನಮಗೆ ದುಷ್ಟನಾದನ್ನು ಕೀಳದಂತೆ ಕಾಪಾಡ್ತಾ ಇದ್ದಾನೆ. ತನ್ನ ರಕ್ತದ ಒದಗಿ ನಮ್ಮನ್ನು ಒದಿಸಿದ್ದಾನೆ. ಮನ ಜೀವ ನನಗೆ ನಿನಗೆ ಕೊಟ್ಟಿದ್ದಾನೆ. ಯಾವ ಕೇಡು ಬಳಿ ಬರದೆ ಕಾಪಾಡಿದ್ದಾನೆ. ಎಷ್ಟು ಒಳ್ಳೆಯ ದೇವರು ಗೊತ್ತಾ ಯೇಸು ಸ್ವಾಮಿ, ಎಷ್ಟು ಒಳ್ಳೆಯ ದೇವರು ಗೊತ್ತಾ ಯೇಸು ಸ್ವಾಮಿ. ನಿನ್ನನ್ನು ನನ್ನನ್ನು ಯಾರಾಗಿ ಕಾಪಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆತನು ಮಾತ್ರ ನಮ್ಮನ್ನು ಕಾಪಾಡಕ್ಕೆ ಶಕ್ತನಾಗಿದ್ದಾನೆ. ಎತ್ತ ತಂದೆ ತಾಯಿ ನಮ್ಮನ್ನು ಕೈ ಬಿಟ್ಟರೂ ಪರವಾಗಿಲ್ಲ, ಆತನು ದಿನನಿತ್ಯವೂ ನಮ್ಮನ್ನು ಅಂಗೈಗಳಲ್ಲಿ ಎತ್ತಿಕೊಳ್ಳುವ ದೇವರಾಗಿದ್ದಾನೆ. ಎತ್ತ ತಾಯಿ ತನ್ನ ಮನೆ ಕೂಸನ್ನು ಮರಿದಳು ಒಂದು ವೇಳೆ ಮರೆಯಬಹುದು, ಆತನು ಮರೆಯದೆ ನಮ್ಮನ್ನು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆತನು ಒಳ್ಳೆಯವನು, ಆತ ನಂಬಿಕೆಸ್ತನು. ಹಾಲೆಲೂಯಾ, ಸ್ತೋತ್ರಕರ್ತನೆ. ಇಲ್ಲಿವರೆಗೂ ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಇಲ್ಲಿವರೆಗೂ ಆರಾಧನೆ ಕರ್ತರಿಸುವೆ ನಮಗೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಇದು ಯಾವುದು ನಮ್ಮ ಬಲ ಅಲ್ಲ ಕರ್ತನೆ, ಇದು ಯಾವುದು ನಮ್ಮ ಜ್ಞಾನವಲ್ಲಪ್ಪ. ಇದೆಲ್ಲ ಕೂಡ ನಿನಗೆ ಸಂಬಂಧಪಟ್ಟಿದೆ. ಇದೆಲ್ಲ ನೀನು ಕೊಟ್ಟ ಭಿಕ್ಷೆ, ಇದೆಲ್ಲ ನೀನು ಕೊಟ್ಟ ಕೃಪೆ. ಈ ಮರುಜೀವ ಹೊಂದಿದೀವಿ ಅಂದ್ರೆ, ನಾವು ಜೀವಂತವಾಗಿದ್ದೀವಿ ಅಂದ್ರೆ, ನಾವು ಉಳಿದಿದ್ದೀವಿ ಅಂದ್ರೆ ಅದು ಕೇವಲ ನಿನ್ನ ಕರುಣೆ ಕೃಪೆ ಬಿಟ್ಟರೆ ಬೇರೆ ಯಾವುದೂ ಅಲ್ಲ. ನಾವು ಉಳಿದಿರುವುದು ಕೇವಲ ನಿನ್ನ ಕರುಣೆ ಅಷ್ಟೇ. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ ಕರ್ತನೆ, ಸ್ತೋತ್ರ ಪ್ರಭು. ಪರಿಶುದ್ಧನಾದ ದೇವರೇ, ಉನ್ನತನಾದ ದೇವರೇ, ನೀನು ಸಹಾಯ ಮಾಡಿ ವಾಕ್ಯದೊಂದಿಗೆ ನಮ್ಮೊಂದಿಗೆ ಮಾತನಾಡಿ. ನಾವೇನಾಗಿದ್ದೀವಿ ಮಾತನಾಡಪ್ಪ, ನಾವೇನಾಗಿದ್ದೀವಿ ನೀನು ಮಾತನಾಡು. ನೀನು ಮಾತನಾಡುವುದಾದರೆ ನಮಗೆ ಆರೋಗ್ಯ, ನೀನು ಮಾತನಾಡುವುದಾದರೆ ನಮಗೆ ಕ್ಷೇಮ, ನೀನು ಮಾತನಾಡುವುದಾದರೆ ನಮಗೆ ಸಮಾಧಾನ. ಮಾತಾಡ ಸರಿಯ, ಮಾತಾಡಪ್ಪ. ಮುಂಜಾನೆ ಮಾತನಾಡು ನಮ್ಮೊಂದಿಗೆ. ನೀನೇ ನಮಗೆ ಮಾತನಾಡಬೇಕೆಂಬುದ, ನಿನ್ನ ಜನರೊಂದಿಗೆ ನೀನು ಮಾತನಾಡಬೇಕೆಂಬುದ, ನಿನ್ನ ಸೇವಕರೊಂದಿಗೆ ಮಾತನಾಡಬೇಕೆಂಬುದ ಕುತೂಹಲದಿಂದ ಕಾಯ್ತಾ ಇದೆಯೋ. ಇನ್ನೊಂದು ಮಾತು ಸಾಕು ರೋಗ ಸೌಖ್ಯಕ್ಕಾಗಿ, ನಿನ್ನ ಒಂದು ಮಾತು ಸಾಕು ನಿನ್ನ ಕೃಪೆ ಸಿಗು ಹೊಂದಿಕೊಳ್ಳುವುದಕ್ಕಾಗಿ, ನಿನ್ನ ಒಂದು ಮಾತು ಸಾಕು ಸಮಾಧಾನ ಸಿಗುವುದಕ್ಕಾಗಿ. ನಿನ್ನ ಮಾತುಗಳು ಸೋತವನಿಗೆ ತ್ರಾಣ ಕೊಡುವಂಥದ್ದು, ನಿನ್ನ ಮಾತು ಬಲಹೀನರನ್ನು ಬಲಪಡಿಸುವಂಥದ್ದು, ನಿನ್ನ ಮಾತು ಆಶೀರ್ವಾದಕರವಾದದ್ದು. ಮಾತನಾಡಿ ಮಹಿಮನ್ನು ಬೇಕೆಂಬುದಾಗಿ ಸೇವಕನಾದ ನನ್ನ ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಾರ್ಥಿಸೋಣ. ದೇವರ ವಾಕ್ಯಕ್ಕಾಗಿ ನಮ್ಮ ಮಧ್ಯದಲ್ಲಿ ಸಹೋದರಿ ಪಾಸ್ಟಮರು ಪ್ರಾರ್ಥನೆ ಮಾಡ್ತಾರೆ. ಎಲ್ಲರಿಗೆ ಅಪ್ಪ ಪರಲೋಕನ ತಂದೆ ಸ್ತೋತ್ರ ಸ್ವಾಮಿ. ಕರ್ತನ ದೇವರೇ ಸ್ತೋತ್ರ ಸ್ವಾಮಿ. ಬೆಳಗಿನ ಜಾಗದ ಪ್ರಭಾ ಈ ಜಾಗದಲ್ಲಿ ನಡೆಸ್ಕೊಡೋದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಪ್ರಭಾ. ಅಪ್ಪ ಸುದ್ದಿ ಭಾಗದಲ್ಲಿ ಸ್ವಾಮಿ, ಹಾಡುಗಳಲ್ಲಿದ್ದಂತೆ ಸ್ವಾಮಿ, ಅಪ್ಪ ಆರಾಧನೆಯಲ್ಲಿದ್ದಂತೆ ಸ್ವಾಮಿ, ರಕ್ಷಕ ನುಡಿಯನಾದ ದೇವರೇ ಅಪ್ಪ ವಾಕ್ಯದೊಂದಿಗೆ ನೀನು ಮಾತನಾಡ ಸ್ವಾಮಿ. ಅಪ್ಪ ಆರಾಧನೆಯಲ್ಲಿ ನೀವು ಇರುವಂತದ್ದೇ ಸ್ವಾಮಿ, ವಾಕ್ಯದಲ್ಲಿ ನೀನು ಇರುವಂತ ನಿನ್ನ ದಾಸನಲ್ಲಿ ನೀನು ಮಾತನಾಡುತ್ತಾನೆ. ಅಪ್ಪ ನಿನ್ನ ದಾಸನ ತಿಳಿಲಾರದ ವಾಕ್ಯ ಗೋಚರ ಪಡಿಸಪ್ಪ, ನಿನ್ನ ದಾಸನ ತಿಳಿಲಾರದ ವಾಕ್ಯ ತಿಳಿಯಲ್ಪಡಿಸಕತ್ತೇನೆ ಸ್ತೋತ್ರ. ನಿನ್ನ ದಾಸನಾಗ ನೀನು ಮಾತನಾಡ ಮಹಿಮನ್ನು ಪ್ರಾರ್ಥಿಸ್ತೇನೆ ಪ್ರಭಾ. ಬಂದಾತನು ಸ್ವಾಮಿ ಯಾವಾಗ ಯಾವ ಕಷ್ಟದಿಂದ ಕಣ್ಣೀರಿಂದ ವೇದನೆಯಿಂದ ಬಂದರೋ ಅವ್ರ ಕಷ್ಟ ಕಣ್ಣೀರು ವೇದ ಬಾಧೆ ಎಲ್ಲ ನೀವಲ್ಲಿ ಪಡಿಸ್ತಾನೆ. ಅಪ್ಪ ಕರ್ತನೆ ಖಾಲಿ ಪಾತ್ರ ಬಂದ ತಿರುಗಿ ತುಂಬಿದ ಪಾತ್ರ ಹೋಗ್ಲಿಕ್ಕೆ ಸಹಾಯ ಮಾಡು. ವಾಕ್ಯ ಕೇಳಿ ವಾಕ್ಯ ಸಹಾಯ ಮಾಡು, ವಾಕ್ಯದಂತೆ ನಡ್ಕೊಳ್ಳಿಕ್ಕೆ ಸಹಾಯ ಮಾಡು. ಅಪ್ಪ ವಾಕ್ಯ ಕರ್ತನ ಎಲ್ಲ ಸೈತಾನ ಕಾರ್ಯಗಳು ದುಷ್ಟರ ಕಾರ್ಯಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಅಪ್ಪ ಸೈತಾನ
ಹೋಗಿ ಯೇಸು ನಾಮದಲ್ಲಿ ಎಲ್ಲ ಸೈತಾನ ಕಾರ್ಯಗಳು ಲಯವಾಗಲಿ ಯೇಸು ನಾಮದಲ್ಲಿ. ಮಹಿಮನ್ನು ಉನ್ನತ ಪ್ರಭು ಈ ಸೇವೆ ನಿನ್ನ ಪಾಲು ಒಪ್ಪಿಸ್ತಾನೆ ಅಪ್ಪ. ನೀನು ಕರ್ತಾಂತ ನಂಬಿಕಸ್ತನಪ್ಪ. ಈ ಸೇವೆಯನ್ನು ಕೊನೆಯ ತನಕ ನೀನು ಗುರುತಿಸುವಾಗ ನಾ ಪ್ರಾರ್ಥಿಸ್ತಾ ಯೇಸು ಪರಿಶುದ್ಧ ನಾಮದಲ್ಲಿ ಬೇಡಿ ಪಡೆದ ತಂದೆ ದೇವರೇ ಆಮೆನ್. ಆಮೆನ್, ಆಮೆನ್. ದಯಮಾಡಿ ಎಲ್ಲರೂ ಕೂತ್ಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ಇಲ್ಲಿವರೆಗೂ ನಮ್ಮನ್ನು ಆರಾಧನೆಯಲ್ಲಿ ನಡೆಸಿದ ದೇವರಿಗೆ ಸ್ತೋತ್ರ. ಮುಂದೆ ವಾಕ್ಯ ಸಂದೇಶಕ್ಕೆ ಹೋಗೋಣ. ಪ್ರಿಯ ಆತ್ಮೀಯರೇ, ದೇವರು ನಮ್ಮ ಸಂಗಡ ಈ ದಿನ ಮಾತನಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಸಂಗಡ ಆತನು ಮಾತನಾಡಲು ಶಕ್ತನಾಗಿದ್ದಾನೆ. ಈ ದಿನ ನೀತಿವಂತರಿಗೆ ಸಂಬಂಧಪಟ್ಟ ವಾಕ್ಯಗಳು, ನೀತಿವಂತರಿಗೆ ಸಂಬಂಧಪಟ್ಟ ವಾಕ್ಯಗಳು, ನೀತಿಯ ನಿಮಿತ್ತವಾಗಿ ಬದುಕುವ ಜನರಿಗೋಸ್ಕರ ಈ ವಾಕ್ಯ. ಅವು ತಂದಿಲ್ಲಪ್ಪ, ಅವು ತಂದಿಲ್ಲ. ತೊಂಬರಿ. ಹಲ್ಲೆಲೂಯಾ. ನೀತಿಯ ನಿಮಿತ್ತವಾಗಿ ಬದುಕುವ ಜನರಿಗೆ ಈ ದಿನ ಉಪಮಾನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಿಳಿಸಲಿಕ್ಕಿದ್ದಾನೆ. ಪ್ರಿಯಾತ್ಮೀಯರೇ, ನೀತಿಯ ನಿಮಿತ್ತವಾಗಿ ಬಾಧೆಪಟ್ಟು ನಿಂದೆಗೆ ಗುರಿಯಾದಂಥ ದೇವರ ಮಕ್ಕಳಿಗೆ ಇದರ ಸಂದೇಶ. ಹಲ್ಲೆಲೂಯಾ. ಓಕೆ, ನಾವು ಈ ದಿನ ದೇವರ ವಾಕ್ಯ ಧ್ಯಾನ ಮಾಡಿಟ್ಟಿದ್ದೀವಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನ. ನನ್ನ ನಿಮಿತ್ತವಾಗಿಯೂ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿದರೆ, ಸುಳ್ಳಾಗಿ ಊರಿಸಿದರೆ ನೀವೇ ಧನ್ಯರು. ನೀವು ಒಂದ್ಸಲ ಯಾರಾದರೂ ಓದಿ ಸಹಾಯ ಮಾಡಿ. ನೀವು ಯಾರಾದರೂ ಯಾರ ನಿಮಿತ್ತವಾಗಿ? ಕ್ರಿಸ್ತನ ನಿಮಿತ್ತವಾಗಿ ಜನರು ಏನಂತ? ಯಾರ ನಿಮಿತ್ತವಾಗಿ ನಿಂದಿಸಲ್ಪಡಬೇಕು? ನೀನು, ನಾನು, ನೀನು ಯಾರ ನಿಮಿತ್ತವಾಗಿ ನಿಂದಿಸಲ್ಪಟ್ಟರೆ ಧನ್ಯರು? ನಮ್ಮ ಜೀವಿತದಲ್ಲಿ ನಾವು ಅನ್ಕೊಂಡ ಹಾಗೆ ನಮ್ಮ ಜೀವಿತ ನಡೆಯಲ್ಲ. ಕೆಲವು ಸಾರಿ ಇವೆಲ್ಲ ನಮ್ಮ ಮೇಲೆ ಬರ್ತಾವಂತ. ನಿಂದೆ, ಕೆಟ್ಟ ಕೆಟ್ಟ ಮಾತುಗಳು, ಬೈಗಳು, ದೂಷಣೆಗಳು, ಇವೆಲ್ಲ ನಮ್ಮೆಲ್ಲರ ಮೇಲೆ ಬರ್ತಾವ. ಹಂಗಂತ ವಾಕ್ಯ ಹೇಳ್ತದೆ, ಕರ್ತನಾದ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಒಂದು ಮಾತಲ್ಲಿ ಬರೆಯಲ್ಪಟ್ಟಿದೆ, ನಿನಗೆ ವಿರುದ್ಧವಾಗಿ ಎಂತ ಮಾತಾಡಬಹುದು, ಎಂಥದೇ ಮಾತಾಡಿರಲಿ, ನನಗೆ ವಿರುದ್ಧವಾಗಿ ಎಂಥದೇ ಮಾತಾಡಿರಲಿ, ನಿಮಗೆ ವಿರುದ್ಧವಾಗಿ ಯಾವುದೋ ನಿಂದೆ ಹಾಕಿ ಮಾತನಾಡಲಿ, ಆದರೆ ಒಂದು ಮಾತು ಹೀಗೆ ಹೇಳಲ್ಪಟ್ಟಿದೆ, ನಿಮ್ಮ ಮೇಲೆ ಸುಳ್ಳಾಗಿ ಹೋಲಿಸಿದರು ನೀವೇ ನಾವೇ ಧನ್ಯರು. ಏನಕ್ಕಾಗಿ ಲೋಕ ಮಾಡ್ತದೆ ಪ್ರಿಯ ಆತ್ಮೀಯರೇ? ಏನಕ್ಕಾಗಿ ಮಾಡ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ನೋಡುವಾಗ ಯೇಸು ಹೇಳ್ತಾ ಇದ್ದಾರೆ ಕ್ಲಿಯರ್ ಆಗಿ, ನನ್ನ ನಿಮಿತ್ತವಾಗಿ. ಒಂದು ವೇಳೆ ನಾನು ಕರ್ತನಲ್ಲಿ ಇದ್ದುಕೊಂಡು, ಯೇಸು ಸ್ವಾಮಿಯಲ್ಲಿ ಇದ್ದುಕೊಂಡು ರಕ್ಷಣೆ ಹೊಂದಿ ಆತನ ಮಾರ್ಗದಲ್ಲಿ ನಡೆಯುವ ನಿನ್ನ ಮೇಲಾಗಲಿ ನನ್ನ ಮೇಲಾಗಲಿ ಜನರು ಸಹಿಸಲಾರದೆ, ನಿನ್ನ ಆಶೀರ್ವಾದವನ್ನು ನೋಡಲಾರದೆ, ನಿನ್ನ ಅಭಿವೃದ್ಧಿಯನ್ನು ನೋಡಲಾರದೆ, ನೀನು ಆಶೀರ್ವದಿಸಲ್ಪಡುವುದನ್ನು ಜನರು ಸಹಿಸಲಾರದೆ ಅನೇಕ ವಿಷಯದಲ್ಲಿ ನಿನ್ನ ನಿಂದಿಸಬಹುದು. ನಿನ್ನ ಮೇಲೆ
ಸುಳ್ಳಾಗಿ ಕೆಟ್ಟ ಕೆಟ್ಟ ಮಾತುಗಳನ್ನು ಹೋಲಿಸಬಹುದು. ನಿನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕಬಹುದು. ದೇವರ ನಿಮಿತ್ತವಾಗಿ ಇದೆಲ್ಲ ನೀನು ಹೊಂದುತ್ತಾ ಇದೆಯಾ ಅಂದ್ರೆ ನಾನು ನೀನು ಮಾಡಬೇಕಾದಂತ ವಿಷಯ ಏನ್ ಗೊತ್ತಾ ಪ್ರಿಯರೇ? ದೇವರ ವಾಕ್ಯ ನಾವು ಜ್ಞಾಪಕ ಮಾಡ್ಕೊಳ್ಬೇಕು. ದೇವರ ವಾಕ್ಯ ಇರ್ತದೆ ಆ ರೀತಿ ಸುಳ್ಳಾಗಿ ನಿನ್ನ ಮೇಲೆ ಕೆಟ್ಟ ಕೆಟ್ಟ ಮಾತುಗಳು, ಇನ್ನು ಬೈಗಳು, ಕೆಲವರು ಬೈತಾ ಇರ್ತಾರೆ, ಕೆಲವರು ದೂಷಿಸ್ತಾ ಇರ್ತಾರೆ, ಕಪಟವಾದ ಮಾತುಗಳಿಂದ, ಹೇಯ ಮಾತುಗಳಿಂದ, ಹೊಲಸು ಮಾತುಗಳಿಂದ ನಿನ್ನ ನಿಂದಿಸುವಾಗ ನೀನು ಇಷ್ಟು ಕೂಡ ಭಯಪಡಬಾರದು. ಯೇಸು ರಕ್ತದಿಂದ ತೊಳೆಯಲ್ಪಟ್ಟ ಮಗನು ಮಗಳಾದ ನೀನು ನಾವು ಸ್ವಲ್ಪ ಕೂಡ ಭಯಪಡದೆ ಇದೆಲ್ಲ ನಮ್ಮ ಒಳ್ಳೆಯದಕ್ಕಾಗಿ ಅಂದ್ಕೊಳ್ಬೇಕು. ನನ್ನ ನಿಮಿತ್ತವಾಗಿ ಯಾರಾದರೂ ನಿಮ್ಮ ಮೇಲೆ ಸುಳ್ಳಾಗಿ ಆರೋಪಗಳು ಹೊರಿಸಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿದರೆ ನೀವೇ ಧನ್ಯರು. ಓದ್ರಿ ಆ ವಾಕ್ಯ ಓದ್ರಿ. ಯಾರಂತವರು? ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೋಲಿಸಿದರು. ನೀವೇ ಯಾರು ಧನ್ಯರು? ಬೇರೆ ಯಾರು ಧನ್ಯರು? ಬಾಧಿಸಲ್ಪಡ್ತಾ ಇದ್ದೀರಾ? ಹಿಂಸಿಸಲ್ಪಡ್ತಾ ಇದ್ದೀರಾ? ಕರುಣೆ ಇಲ್ಲದೆ ಜನರು ನಿಮ್ಮನ್ನು ಹಿಂಸಿಸ್ತಾ ಇದ್ದಾರಾ? ನಿಮ್ಮ ಮೇಲೆ ಕಿಂಚಾದರೂ ಕೂಡ ದಯೆ ತೋರಿಸ್ತಾ ಇಲ್ವಾ? ನೀವು ದಯೆ ತೋರಿಸಿ ಪ್ರೀತಿಸಿ ಅವ್ರನ್ನ ಹತ್ರ ಕರ್ಕೊಂಡ್ರು ಕೂಡ ಅವ್ರು ದಯೆ ತೋರಿಸದೆ ನಿಮ್ಮನ್ನು ದೂಷಿಸ್ತಾ ಇದ್ದಾರಾ? ಹಿಂಸಿಸ್ತಾ ಇದ್ದಾರಾ? ಹಿಂಸೆ ಪಡಿಸ್ತಾ ಇದ್ದಾರಾ? ಭಯಪಡಬೇಡ್ರಿ. ದೇವರ ವಾಕ್ಯ ಇರ್ತದೆ ನೀವು ಧನ್ಯರು. ನಮಗೆಲ್ಲರಿಗೂ ಗೊತ್ತು ಲೋಕದ ಮಾತುಗಳು ಹೆಂಗಿರ್ತವೆ ಎಂಬುದಾಗಿ, ಲೋಕದ ಜನರ ಮನಸ್ತತ್ವ ಹೇಗಿರ್ತದೆ ಎಂಬುದಾಗಿ, ಅವ್ರ ಆಲೋಚನೆಗಳು ಹೆಂಗಿರ್ತವೆ ಎಂಬುದಾಗಿ ನಾವು ನೋಡುವುದಾದ್ರೆ ಹಲ್ಲೆಲೂಯಾ ಹೆಂಗಿರ್ತದೆ ಎಂಬುದಾಗಿ ನೋಡುವುದಾದ್ರೆ ಬಹಳ ಭಯಂಕರವಾದದ್ದು. ಹಾಗಂತ ಎಲ್ಲರೂ ಅಲ್ಲ, ಕೆಲವು ಜನರು ಮಾತ್ರ ಆ ರೀತಿ ಇರ್ತಾರೆ. ಕೆಲವು ಜನರು ದೂಷಿಸುವವರು ಇರ್ತಾರೆ, ಕೆಲವು ಜನರು ಬೈಯೋರು ಇರ್ತಾರೆ. ಕಾರಣ ಏನ್ ಗೊತ್ತಾ? ಅವ್ರ ಆಶೀರ್ವಾದ ಹೊಂದದೆ, ಕ್ರಿಸ್ತನನ್ನು ತಿಳಿಯದೆ, ಆತನು ಸತ್ತವರಿಗೂ ಬದುಕಿದವರಿಗೂ ತೀರ್ಪು ಮಾಡುವಂತ ಸಜೀವನಾದ ದೇವರನ್ನು ತಿಳಿಯದ ಜನರು ಅನೇಕರು ಈ ರೀತಿ ಮೂಢತ್ವದಿಂದ ಮಾತನಾಡುವ ಜನರು, ನಮ್ಮ ಮೇಲೆ ಸುಳ್ಳಾಗಿ ಅಪನಿಂದೆಗಳನ್ನ ಹಾಕುವ ಜನರು, ಬೈಯುವ ಜನರು, ಕೆಟ್ಟ ಕೆಟ್ಟ ಮಾತುಗಳನ್ನ ಆಡುವ ಜನರು ಎಲ್ಲ ಕಡೆ ಇರ್ತಾರೆ. ಆದ್ರೆ ನಾವು ಮಾಡಬೇಕಾದ ವಿಷಯ ಗೊತ್ತಾ? ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು, ಅವರಿಗಾಗಿ ಆಶೀರ್ವಾದ ಆಗಬೇಕು, ಅವರಿಗಾಗಿ ದೇವರೇ ಅವ್ರನ್ನ ಆಶೀರ್ವಾದ ಮಾಡಂತ ಹೇಳ್ಬೇಕು. ಕೆಲವು ಸಂದರ್ಭದಲ್ಲಿ ನಮಗೆ ಭಯಂಕರವಾದ ಸಿಟ್ಟು ಬರ್ತಾ ಇರ್ತದೆ. ಹಲ್ಲೆಲೂಯಾ. ಭಯಂಕರವಾದ ಸಿಟ್ಟು, ಭಯಂಕರವಾದ ಕೋಪ ನಿಮ್ಮೆಲ್ಲರಿಗೂ. ಅವ್ರು ಹೊಡೆದ್ರೆ ನಾವು ಹೊಡಿಬೇಕು, ಅವ್ರು ಬಡಿದ್ರೆ ನಾವು ಬಡಿಬೇಕು, ಅವ್ರು ಅಂದಿದ್ರೆ ನಾವು ಅನ್ಬೇಕು, ಅವ್ರು ಅದನ್ನ ಮಾಡಿದ್ರೆ ನಾವು ಮಾಡ್ಬೇಕು. ಹಲ್ಲೆಲೂಯಾ. ಅದಕ್ಕೆಲ್ಲ ಕಾರಣ ಏನು ಗೊತ್ತಾ? ಮತ್ತೆ ನೀನು ಪಾಪದಲ್ಲಿ ಸಿಕ್ಕಾಗಬೇಕೆಂಬುದಾಗಿ ಸೈತಾನ್ ಪ್ಲಾನ್. ಮತ್ತೆ ನೀನು ಪಾಪದಲ್ಲಿ ಸಿಗಬೇಕು. ಮತ್ತು ನೀನು ಏನ್ ಮಾಡ್ಬೇಕಂತ? ಪಾಪದಲ್ಲಿ ಇರ್ಬೇಕೆಂಬುದಾಗಿ. ಇದು ಯಾರ ತಂತ್ರ? ಸೈತಾನನ ತಂತ್ರ. ಇದು ಯಾರ ತಂತ್ರ? ಇದು ಸೈತಾನನ ಕುಯುಕ್ತಿ. ಈ ಕುಯುಕ್ತಿಗೆ ನಾನು ಒಳಗಾಗಬಾರ್ದಂದ್ರೆ ಪ್ರತಿದಿನ ಪ್ರಾರ್ಥನೆ ಮಾಡ್ಬೇಕು. ಈ ವಾಕ್ಯ ನಿನಗೆ ಅರ್ಥ ಆದ್ರೆ ಇಂದಿನಿಂದ ನಿನ್ನ ಜೀವಿತ ಬದಲಾವಣೆ ಆಗ್ತದೆ. ಇಲ್ಲಿವರೆಗೂ ನೀನು ಬೈದವ್ರನ್ನು ಬೈದಿರ್ಬೋದು, ನೀನು ಹೊಡೆದವ್ರನ್ನು ಕೂಡ ಹೊಡೆದಿರ್ಬೋದು, ನೀನು ದೂಷಿಸಿದವ್ರನ್ನು ದೂಷಿಸಿರ್ಬೋದು. ಈ ವಾಕ್ಯ ಇರ್ತದೆ, ಈ ದಿನ ದೇವರು ನಿನ್ನ ಹತ್ರ ಮಾತನಾಡ್ತಾ ಇದ್ದಾನೆ. ಪರಿಶುದ್ಧಾತ್ಮ ದೇವರು ನೀನು ಧನ್ಯನು ಅಂದ್ರೆ ನಿನ್ನ ಮೇಲೆ ಕೆಟ್ಟ ಕೆಟ್ಟ ಮಾತುಗಳು ನಿನ್ನ ಮೇಲೆ ಬಂದ್ರೆ ನೀನು ಧನ್ಯನು. ಹೇಳ್ರಿ, ಮತ್ತೆ ಬೈಯೋಣ ಅವ್ರನ್ನ, ಮತ್ತೆ ಅವ್ರಿಗೆ ರಿಪ್ಲೈ ಮಾಡೋಣವಾ? ಅವರಿಗೆ ನಾವು ಸಮಾನವಾಗಿಬಿಡ್ತೀವಿ. ಕರ್ತನ ಆಶೀರ್ವಾದ ಹೊಂದಿದವರು ಯಾರೇ ಇರಲಿ ಪ್ರೇರೆ, ನಾವು ತಗ್ಗಿಸಿಕೊಳ್ಳುವುದರಲ್ಲಿ ದೊಡ್ಡ ಆಶೀರ್ವಾದ ಇದೆ. ಅಂತರ ಈ ಲೋಕದಲ್ಲಿ ಆಶೀರ್ವಾದ ಸಹಿಸಲ್ಲ, ಒಳ್ಳೆಯದನ್ನು ಸಹಿಸಲ್ಲ. ಹಲ್ಲೆಲೂಯಾ. ಒಳ್ಳೆಯದನ್ನು ಸಹಿಸಲ್ಲ. ಒಳ್ಳೆಯದನ್ನು ಸಹಿಸ್ತಾರ? ಒಳ್ಳೆಯದನ್ನು ನಿಂದಿಸ್ಕೊಡ್ತಾರ ಪ್ರೇರೆ? ಒಳ್ಳೆಯದಕ್ಕೆ ವಿರುದ್ಧವಾಗಿ ಸೈತಾನನ ಕಾರ್ಯ. ಜನರಲ್ಲ ಆ ರೀತಿ ಪ್ರೇರಣೆ ಮಾಡಿ ಒಳ್ಳೆಯದಕ್ಕೆ ವಿರುದ್ಧವಾಗಿ, ಸತ್ಯಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವ ಕಾರ್ಯಗಳೇ ಬಹಳ. ಸುಳ್ಳು ಎಷ್ಟೇ ಆಗಲಿ, ಸುಳ್ಳು ಎಲ್ಲ ಕಡೆ ಇರ್ತದೆ. ಆದರೆ ಗೆಳೆಯೋದು ಕೊನೆಗೆ ಸತ್ಯ, ಗೆಳೆಯೋದು ಮಾತ್ರ ಸತ್ಯ. ನೀನು ಸತ್ಯದಲ್ಲಿದ್ದೀವಿ, ನೀನು ಸತ್ಯದ ಮಾರ್ಗದಲ್ಲಿದ್ದೀವಿ. ಅಸತ್ಯದಲ್ಲಿರುವವರು ಏನಾದ್ರೂ ಮಾತಾಡ್ತಾರೆ, ಅಸತ್ಯದಲ್ಲಿರುವುದು ಏನಾದ್ರೂ ನಿಂದೆ ಆಗ್ತಾರೆ, ಅಸತ್ಯದ ಮಾರ್ಗದಲ್ಲಿ ನಡೆಯುವವರು ಏನಾದ್ರೂ ಅವರು ಪ್ರತಿಬಿಂಬಿಸ್ತಾರೆ, ಅವರು ಇದೇ ಎಂಬುದಾಗಿ ನಿರೂಪಿಸ್ತಾರೆ. ಆದರೆ ಆ ಸಮಯದಲ್ಲಿ ನೀನು ಕೀಪ್ ದ ಸೈಲೆಂಟ್. ನೀನು ಹೆಂಗಿರ್ಬೇಕಂತ? ಸೈಲೆಂಟ್ ಆಗಿರ್ಬೇಕು. ದೇವಾ, ನನ್ನದೆಲ್ಲ ನಿನಗೆ ಗೊತ್ತೆಂಬುದಾಗಿ, ದೇವಾ ನನ್ನ ಪರಿಸ್ಥಿತಿ ಎಲ್ಲ ನಿನಗೆ ಗೊತ್ತೆಂಬುದಾಗಿ.
ಪರಿಶುದ್ಧನಾದ ದೇವರಿಗೆ ನಮ್ಮ ಪ್ರಾರ್ಥನೆಯನ್ನು ಸಮರ್ಪಿಸಿ ಅವರು ಮಾತನಾಡಲಿಕ್ಕೆ ಬದಲಾಗಿ ನಾವು ಸಂತೋಷಿಸ್ಬೇಕಂತ. ಏನ್ ಮಾಡ್ಬೇಕಂತ? ಸಂತೋಷಿಸ್ಬೇಕಂತ. ಈ ದಿನ ಅಂಥವ್ರು ಅನೇಕರು ಕಾಣ್ತಾ ಇಲ್ಲ ಪ್ರೇರೆ. ಆ ರೀತಿ ಆ ಸ್ಥಿತಿಯಲ್ಲಿ ಇರೋರು ಅನೇಕರು ಕಾಣ್ತಾ ಇಲ್ಲ. ಏಟಿಗೆ ಏಟು, ಹಲ್ಲೆಲೂಯಾ, ಬೈಯಿಗೆ ಬಯ್ಯ, ಮಾತಿಗೆ ಮಾತು, ಇದರಿಂದ ಏನು ಪ್ರಯೋಜನ ಇಲ್ಲ. ನೀನು ಧನ್ಯನಾಗ್ಬೇಕಾ? ಆಶೀರ್ವಾದ ಹೊಂದಬೇಕಾ? ನೀನು ಕ್ಷೇಮ ಅಭಿವೃದ್ಧಿ ಹೊಂದಬೇಕಾ? ನೀನು ಬಲ ಹೊಂದಬೇಕಾ? ತಾಳಿಕೊಳ್ಬೇಕು. ಕೆಟ್ಟ ಕೆಟ್ಟ ಮಾತುಗಳು ನಿನ್ನ ಮೇಲೆ ಬಂದ್ರು ನೀನೇ ಧನ್ಯನು, ನೀನೇ ಧನ್ಯನು. ಹಲ್ಲೆಲೂಯಾ, ನೀನೇ ಧನ್ಯನು, ನೀನೇ ಧನ್ಯನು ಎಂಬುದಾಗಿ ದೈವ ವಾಕ್ಯ ಹೇಳ್ತದೆ. ಆದ್ದರಿಂದ ಪ್ರಿಯ, ಯಾವುದಕ್ಕೂ ಸ್ವಲ್ಪವೇ ನಾವು ಜಗ್ಗದೆ ದೇವರ ಬಳಿಯಲ್ಲಿರುವ ನಮಗೆ ಈ ಲೋಕದಲ್ಲಿ ಅದು ಒಂದು ವೇಳೆ ಬಂದ್ರು, ಕೆಲವರಿಗೆ ಇನ್ನು ಮುಂದೆ ಬರ್ಬೋದು, ಆ ರೀತಿ ದೂಷಣೆ ಬಂದಾಗ ಶಾಂತಿಯಾಗಿರುವುದೇ ನಮಗೆ ಆಶೀರ್ವಾದ. ಹಲ್ಲೆಲೂಯಾ, ಶಾಂತಿಯಿಂದ ಇರುವುದೇ ನಮಗೆ ಆಶೀರ್ವಾದ. ಆ ವಾಕ್ಯ ಇರ್ತದೆ, ನೀವು ಧನ್ಯರು. ಕೆಳಗಿನ ವಚನ 12. ಏನ್ ಮಾಡ್ಬೇಕಂತ ನಾವು? ಯಾರನ್ನು ಬೈದರೂ ಸಂತೋಷ ಪಡೆಯೋದುಂಟ? ಆ ಸಂಕಟ ಹೆಂಗಿರ್ತದೆ ಹೇಳ್ರಿ? ಆ ರಿಪ್ಲೈ ಹೆಂಗಿರ್ತದೆ ಹೇಳ್ರಿ? ಅವ್ರು ಏನಾದ್ರು ಅಂದಾಗ ನಮ್ಮ ರಿಪ್ಲೈ ಹೆಂಗಿರ್ತದೆ ಹೇಳ್ರಿ? ಭಯಂಕರವಾಗಿರ್ತದೆ. ಭಯಂಕರವಾದ ಕಿಚ್ಚು ಹೃದಯದಲ್ಲಿ, ಭಯಂಕರವಾದ ವೇದನೆ ಹೃದಯದಲ್ಲಿ. ನನ್ನ ಹಿಂಗಂತಾರ, ನನ್ನ ಈ ರೀತಿ ಅಂತಾರ, ನನಗೆ ಈ ರೀತಿ ಮಾತಾಡ್ತಾರ. ಹಲ್ಲೆಲೂಯಾ. ಹೊರಗಡೆ ಅಲ್ಲಿ ಸಹಿಸ್ಕೊಳ್ದೆ ಹೋದ್ರೆ ಸಭೆಯಲ್ಲಿ ಏನ್ ಸಹಿಸ್ಕೊಳ್ತೇನೆ? ಹೊರಗಿನ ಜನರಿಗೆ ಯೇಸು ಕ್ರಿಸ್ತನೇ ಗೊತ್ತಿಲ್ಲ, ಆ ಪ್ರಭುವೇ ಅವರಿಗೆ ಗೊತ್ತಿಲ್ಲ, ಆ ಮಾರ್ಗದರ್ಶಿ ಅವರಿಗೆ ಗೊತ್ತಿಲ್ಲ, ಸತ್ಯವೇ ಅವರಿಗೆ ಗೊತ್ತಿಲ್ಲ, ಬೆಳಗ್ಗೆ ಅವರಿಗೆ ಗೊತ್ತಿಲ್ಲ, ಉಪ್ಪೆ ಅವರಿಗೆ ಗೊತ್ತಿಲ್ಲ. ನೀನ್ ಸಹಿಸ್ಕೊಳ್ದೆ ಹೋದ್ರೆ ಯಾರು ಸಹಿಸ್ಕೊಳ್ತಾರೆ ಹೇಳಿ? ಯೇಸು ಕ್ರಿಸ್ತನು ನಿನಗಾಗಿ ನನಗಾಗಿ ಶಿಲುಬೆಯಲ್ಲಿ ಹೊಡೆದವರನ್ನು ಹೊಡೆದನ, ಬೈದವರನ್ನು ಬೈದನ, ಹಲ್ಲೆಲೂಯಾ, ದೂಷಿಸಿದವ್ರನ್ನು ದೂಷಿಸ್ನ. ಏನ್ ಮಾಡ್ದ ಹೇಳ್ರಿ? ಆತನು ಕರುಣೆ ತೋರಿದ, ಆತನು ಕರುಣೆ ತೋರಿದ, ಆತನು ಪ್ರೀತಿ ತೋರಿದ, ಆತನ ಹತ್ರ ಕರ್ಕೊಂಡ, ಅವರಿಗೆ ಕ್ಷೇಮ ಶಾಂತಿ ಆಗಲೆಂಬುದಾಗಿ ದೇವರು ಪ್ರಾರ್ಥನೆ ಮಾಡ್ದ. ಬೈದವರಿಗೆ ಪ್ರತಿಯಾಗಿ, ದೇವರೇ ಇವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಪ್ರೇಮ, ಇವ್ರು ಅರಿಯಾರೋ, ಇವ್ರು ತಿಳಿಯಾರೋ, ಇವ್ರು ಕ್ಷಮಿಸಪ್ಪ, ಇವ್ರು ಕ್ಷಮಿಸಕರ್ತಾನೆ ಎಂಬುದಾಗಿ ದೇವರನ್ನು ಪ್ರಾರ್ಥಿಸಿದ ಕರ್ತನಾದ ಯೇಸು ಕ್ರಿಸ್ತನ ಈ ದಿನ ನಮ್ಮೆಲ್ಲರಿಗೆ ಮಾದರಿ. ಒಂದು ವೇಳೆ ಇಲ್ಲಿವರೆಗೂ ನಾವು ತಪ್ಪಿ ಹೋಗಿರ್ಬೋದು, ಇಲ್ಲಿವರೆಗೂ ನಮ್ಮ ಜೀವಿತದಲ್ಲಿ ಏಟಿಗೆ ಏಟು, ಮಾತಿಗೆ ಮಾತು ಅಂದಿರ್ಬೋದು, ಅನ್ಯರು ಮಾತನಾಡ್ತಾರೆ ಎಂಬುದಾಗಿ ನಾವು ಕೂಡ ಆ ರೀತಿ ಮಾತನಾಡಿರ್ಬೋದು. ದೇವರು ವಾಕ್ಯ ಇರ್ತದೆ, ಅವರಿಗೆ ನಿನಗೆ ವ್ಯತ್ಯಾಸ ಇದೆ. ನೀವು ಲೋಕಕ್ಕೆ ಬೆಳಕಾಗಿದ್ಯಾ? ಕೆಳಗಿನ ವಚನ ಇರ್ತದೆ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಾ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ಬೆಳಕು ಕತ್ತಲು ಬಂದಾಗ ಕತ್ತಲಿಗೆ ಸಂಬಂಧಪಟ್ಟದ್ದಲ್ಲ, ಬೆಳಕು ಅಸತ್ಯವು ಸತ್ಯಕ್ಕೆ ಸಂಬಂಧಪಟ್ಟದ್ದಲ್ಲ, ಅಂಧಕಾರವು ಬೆಳಕಿಗೆ ಸಂಬಂಧಪಟ್ಟದ್ದಲ್ಲ. ಸೈತಾನನು ದೇವರ ಸಮಾನನಲ್ಲ, ಸೈತಾನನ ಕ್ರಿಯೆಗಳೇ ಬೇರೆ. ಸೈತಾನನು ಯಾವಾಗಲೂ ನಮ್ಮೆಲ್ಲರನ್ನು ಪಾಪದಲ್ಲಿ ಹಾಕಬೇಕೆಂಬುದಾಗಿ ಒಂದು ಕಾರ್ಯ, ಯಾವಾಗಲೂ ನಾವು ನಮ್ಮನ್ನು ಪಾಪದಲ್ಲಿ ಸಿಕ್ಕಿಸಬೇಕೆಂಬುದಾಗಿ ಅವನ ಕಾರ್ಯ. ಆದ್ದರಿಂದ ದೇವರು ನಮ್ಮನ್ನು ಬಿಡಿಸಿದ ದೇವಾದಿ ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳು ಸುಳ್ಳಾಗಿ ಹೋಲಿಸಿದರು, ನೀವು ಧನ್ಯರು, ಸಂತೋಷಿಸಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತಲೂ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ವಾ? ಹಲ್ಲೆಲೂಯಾ. ನಮಗಿಂತ ಮುಂಚೆ ಇದಾಗಿದೆ ಅಂತ ಪ್ರೇರೆ, ನಮಗಿಂತ ಮುಂಚೆ ಇದಾಗಿದೆ ಅಂತ. ಈ ಲೋಕ ಹಂಗಿದೆ, ಈ ಲೋಕದಲ್ಲಿ ನಾವು ಇದೀವಿ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ನಾನು ನಿಮ್ಮನ್ನು ತೋಳಗಳ ನಡುವೆ ಕುರಿಗಳನ್ನು ಒಗಿಸಿದ ಹಾಗೆ ಜನರ ಮಧ್ಯದಲ್ಲಿ ನಾನು ನಿಮ್ಮನ್ನು ಕಳಿಸಿಕೊಡ್ತೇನೆ. ಹಲ್ಲೆಲೂಯಾ. ಯಾರಂತೆ ನಾವು ಲೋಕದ ದೃಷ್ಟಿಗೆ ನಾವು ಯಾರಂತೆ? ಕುರಿಗಳು. ನಮ್ಮ ದೃಷ್ಟಿಗೆ ಲೋಕ ಏನಂತೆ? ತೋಳಗಳು. ಲೋಕದ ದೃಷ್ಟಿಗೆ ನಾವು ಕುರಿಗಳು, ಲೋಕದ ದೃಷ್ಟಿಗೆ ನಾವು ಕುರಿಗಳು, ಲೋಕ ನಮ್ಮ ದೃಷ್ಟಿಗೆ ತೋಳಗಳು. ಯೇಸು ಹೇಳ್ತಾ ಇದ್ದಾನೆ, ತೋಳಗಳ ನಡುವೆ ಕುರಿಗಳನ್ನು ಮುಗಿಸಿದ ಹಾಗೆ ನಾನು ನಿಮ್ಮನ್ನು ಲೋಕದಲ್ಲಿ ಕಳಿಸಿಕೊಡುತ್ತೇನೆ. ನೀವು ಜಾಗೃತೆಯಿಂದ ಹೆಂಗಿರ್ಬೇಕಂತ ಅಲ್ಲಿ 3 ಪದವನ್ನು ಉಪಯೋಗಿಸಿದ್ದಾರೆ ಯೇಸು ಕ್ರಿಸ್ತನು. 3 ಪದಗಳನ್ನು ಯಾವ ರೀತಿ ಉಪಯೋಗಿಸಿದರೆ ಗೊತ್ತಾ? ನೀವು ಅವುಗಳಂತೆ ಜಾಣರಾಗಿರ್ರಿ, ಪಾರಿವಾಳಗಳಂತೆ ನಿಷ್ಕಪಟವಾಗಿರ್ರಿ. ಹೆಂಗಿರ್ಬೇಕಂತ? ಆವುಗಳಂತೆ ಜಾಣರು. ಆವುಗಳಂದ್ರೇನು? ಆವುಗಳು ಜಾಣದ ಯಾರಾದ್ರೂ ಹೊಡ್ಲಿಕ್ಕೆ ಹೋದಾಗ ಅದು ಬಕ್ಕೆಯಲ್ಲಿರುವಾಗ ಜಾಣದಿಂದ ಸರ್ಕೊಂಡ್ಬಿಡ್ತದೆ, ಇಲ್ಲ ಜಾಣದಿಂದ ಮುಂದೆ ಹೋಗ್ಬಿಡ್ತದೆ. ಪಾರಿವಾಳ ಕೂಡ ಅಷ್ಟೇ. ಪಾರಿವಾಳ ನಿರ್ದೋಷಿಯಾಗಿ ಬೈಬಲ್ ಓದಿಸಿದೆ. ಪಾರಿವಾಳದಂತೆ ನಿಷ್ಕಪಟವಾಗಿರಿ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುವುದಾದ್ರೆ ಈ ವಾಕ್ಯ ನಮಗೆ ಸಿಗ್ತದೆ.
ಸಿಗ್ತದೆ. ನೀವು ಜನರ ಮುಂದೆ ಜಾಗೃತದಿಂದಿರ್ರಿ, ಜಾಗೃತದಿಂದಿರ್ರಿ. ನೀನು ಅವ್ರು ಮಾತಾಡ್ತಾರಂತ ನೀನು ಮಾತಾಡಿದ್ರೆ ಏನ್ ಬೆಲೆ? ಅವ್ರು ಬೈತಾ ಇದಾರಂತ ನೀನು ಬೈದ್ರೆ ಏನ್ ಬೆಲೆ? ನೀನು ನಿನ್ಗೆ ಆಶೀರ್ವಾದ ಬರೋದು ಯಾವಾಗ? ನೀನು ಹೋಲಿಸಿಕೊಂಡಾಗ, ಸಹಿಸಿಕೊಂಡಾಗ. ಹಲ್ಲೆಲೂಯಾ. ದೇವರ ಕೃಪೆಗೆ ಪಾತ್ರನಾಗ್ತೀಯ, ದೇವರ ಕೃಪೆಗೆ ಪಾತ್ರನಾಗ್ತೀಯ. ಅದು ಸಹಿಸುವಿಕೆ ಗುಣ, ಓದಿಕೊಳ್ಳುವ ಗುಣ ನಮ್ಮಲ್ಲಿ ಇಲ್ಲದೆ ಹೋದ್ರೆ ನಾವು ದೇವರ ಕೃಪೆಗೆ ಪಾತ್ರರಲ್ಲ. ಪ್ರೇರಣೆ ಸೈತಾನ ನಮ್ಮನ್ನು ಬಾಧಿಸಲಿಕ್ಕೆ ಇನ್ನೂ ಪ್ರೇರಣೆ ಮಾಡ್ತಾನೆ. ಸೈತಾನ ನನ್ನ ಕೈಗಿರಬೇಕೆಂಬುದಾಗಿ ಅವನ ಆಲೋಚನೆ, ಸೈತಾನನ ಸಮಾಜದಲ್ಲಿ ಬದುಕಬೇಕೆಂಬುದಾಗಿ ನಮ್ಮ ಆಲೋಚನೆ. ಆದ್ದರಿಂದ ನಾವು ದೇವರ ವಾಕ್ಯ ಇರ್ತದೆ, ಕೆಟ್ಟ ಮಾತು ನಿನ್ನ ತಲೆ ಮೇಲೆ ಬಂದಾಗ, ನಿಂದೆ ನಿನ್ನ ತಲೆ ಮೇಲೆ ಬಂದಾಗ ಲೋಕದಲ್ಲಿ ನಿನಗೆ ಪರಿಷ್ಕಾರ ಇಲ್ಲ, ಬೈಯೋದ್ರಲ್ಲಿ ನಿನಗೆ ಪರಿಷ್ಕಾರ ಇಲ್ಲ, ಅವ್ರು ಏನ್ ಮಾಡ್ತಾರೆ ಅದು ಮಾಡಿದ್ರೆ ನಿನಗೆ ಪರಿಷ್ಕಾರ ಇಲ್ಲ. ದೇವರ ಸಂಧಿಯಲ್ಲಿ ನೀನು ಪ್ರಾರ್ಥನೆ ಮಾಡು, ದೇವಾ ನನಗೆ ಸಹಾಯ ಮಾಡು, ನನ್ನ ಬೈದವರನ್ನು ಕೂಡ ನೀನು ಆಶೀರ್ವಾದ ಮಾಡು, ಕ್ಷಮಿಸು, ಆಶೀರ್ವಾದ ಮಾಡು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವುದಾದ್ರೆ ಕರ್ತನು ಬಲವಾಗಿ ಆಶೀರ್ವಾದ ಮಾಡಲಿಕ್ಕೆ ಶಕ್ತನಂತ. ಯಾರು ಆಶೀರ್ವಾದಕ್ಕೆ ಪಾತ್ರರು ಹೇಳ್ರಿ? ಈಗ ಹೇಳ್ರಿ, ಯಾರು ಆಶೀರ್ವಾದಕ್ಕೆ ಪಾತ್ರರು? ಆಶೀರ್ವಾದಕ್ಕೆ ಪಾತ್ರ ಯಾರು? ಬೈದವರಿಗೆ ಬೈಯವರು ಆಶೀರ್ವಾದಕ್ಕೆ ಪಾತ್ರರ? ದೇವರ ಕೃಪೆಗೆ ಪಾತ್ರರ? ಬಡದವರಿಗೆ ಬಡಿಯವರು ದೇವರ ಕೃಪೆಗೆ ಪಾತ್ರರ? ಹಲ್ಲೆಲೂಯಾ. ದೂಷಿಸುವವರಿಗೆ ದೂಷಿಸುವ ದೇವರ ಆ ಕೃಪೆಗೆ ಪಾತ್ರರ? ಅಲ್ವಲ್ಲ ಪ್ರಿಯರೇ. ಯಾರು ಪಾತ್ರರು? ನನ್ನ ನಿಮಿತ್ತವಾಗಿಯೂ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿದರೆ ನೀವೇ ಧನ್ಯರು. ಇನ್ನು ಕೆಲವರು ಹಿಂಸೆ ಪಡಿಸ್ತಾ ಇರ್ತಾರೆ. ಕರ್ತನ ಸನ್ನಿಧಿಯಲ್ಲಿ ಬರುವವರಿಗೂ ಕರ್ತನನ್ನು ಆವರಿಸಿಕೊಂಡು ಕರ್ತನ ಸನ್ನಿಧಿಯಲ್ಲಿ ಪರಿಪೂರ್ಣರಾಗಿ ನಡೆಯುವವರಿಗೆ ಕೆಲವೊಂದು ಹಿಂಸೆಗಳು, ಗೊತ್ತಿಲ್ಲದಂತ ಹಿಂಸೆಗಳು, ಆ ರೀತಿ ಹಿಂಸೆ ಬಂದಾಗ ಆ ವಾಕ್ಯ ಹೇಳ್ತದೆ, ನೀವು ಧನ್ಯರು. ಹಲ್ಲೆಲೂಯಾ. ಹಿಂಸೆ ಪಟ್ರೆ ಯಾರಂತ ಪ್ರಿಯರೇ? ಹಿಂಸೆ ಪಡಬಾರ್ದ? ಏನ್ ನಿಮಿತ್ತವಾಗಿ ಹಿಂಸೆ ಪಡ್ತಾ ಇದೀವಿ ಅನ್ಕೊಳ್ರಿ. ಕೆಟ್ಟದನ್ನು ಮಾಡಿ ಹಿಂಸೆ ಪಡೋದಕ್ಕಿಂತ ನನ್ನ ನಿಮಿತ್ತವಾಗಿ, ನೀತಿಯ ನಿಮಿತ್ತವಾಗಿ ಹಿಂಸೆ ಪಡುವರು ಧನ್ಯರೆಂಬುದಾಗಿ ಇದೇ ಪುಸ್ತಕದಲ್ಲಿ, ಸತ್ಯವೇದದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ. ನೀತಿಯ ನಿಮಿತ್ತವಾಗಿ. ಈಗ ಯೇಸು ಹೇಳ್ತಾರೆ, ನನ್ನ ನಿಮಿತ್ತವಾಗಿ. ಯಾರ ನಿಮಿತ್ತವಾಗಿ? ನನ್ನ ನಿಮಿತ್ತವಾಗಿ, ಯೇಸು ನಿಮಿತ್ತವಾಗಿ ನಾವು ಸಹಿಸಿಕೊಂಡ್ರೆ ಪರಲೋಕದಲ್ಲಿ ನಮಗಿಂತ ದೊಡ್ಡವರು ಯಾರಿಲ್ಲ ಅಂತ. ಪರಲೋಕದಲ್ಲಿ ಬಹಳ ಫಲ ಅಂತ. ನೀನು ಇಲ್ಲಿ ಏನು ಆಶಿಸಿದೆಯೋ ಅಲ್ಲಿ ಸಿಗಲ್ಲ ಫಲ. ನೀನೇನು ಊಹಿಸಿ ಹಿಂಗ ಆಗ್ಬೇಕು, ಹಿಂಗ್ ಮಾಡ್ಬೇಕಂತ ತಿಳ್ಕೊಂಡಿದ್ದೆ, ಅದು ಯಾವುದು ಸಫಲವಾಗಿಲ್ಲ ಇನ್ನುವರೆಗೂ. ವಾಕ್ಯ ಇರ್ತದೆ, ಅಲ್ಲಿ ನಿನಗೆ ಬಹಳ ಫಲ ಉಂಟು. ನೀನೇ ಹೊಂತ ಇಲ್ಲ. ಹಲ್ಲೆಲೂಯಾ. ಇದು ನಿನಗೆ ಬಂದಿಲ್ಲ, ನಿನಗಿಂತ ಮುಂಚೆ ಇದ್ದ ದೇವರ ಮಕ್ಕಳಿಗೆ ಇದು ಆಗಿದೆ, ನಿನಗಿಂತ ಮುಂಚೆ ಇದ್ದ ಪ್ರವಾದಿಗಳಿಗೆ ಇದಾಗಿದೆ. ಇದೇನು ಹೊಸದಲ್ಲ. ಇದನ್ನು ಸಹಿಸಿಕೊಂಡ್ರೆ ಪರಲೋಕದಲ್ಲಿ ನಿನಗೆ ಬಹಳ ಫಲ ಉಂಟು. ಈ ಲೋಕದಲ್ಲಿ ಯಾರಾದರೂ ನಿನ್ನನ್ನು ಬೈದು ಹಿಂಸೆ ಪಡಿಸಿ ನಿನ್ನ ನಿಮಿತ್ತವಾಗಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತಾ ಇದ್ದಾರ, ಭಯ ಪಡಬೇಡ. ನೀನು ಧನ್ಯನು, ಧನ್ಯನು. ಹಲ್ಲೆಲೂಯಾ. ನೀನು ಧನ್ಯನು. ಎಲ್ಲರೂ ನಾವೆಲ್ಲರೂ ಯಾರಂತ? ಯಾರು ಧನ್ಯರು? ಯಾರ್ಯಾರು ಇಲ್ಲಿವರೆಗೆ ಏಟಿಗೆ ಹಾಕಿದ್ದೀರಾ? ಕೈಗಳೆತ್ತಿ ನೋಡೋಣ. ಹಲ್ಲೆಲೂಯಾ. ಇದು ದೇವರ ಸಭೆ. ಯಾರು ಏಟಿಗೆ ಹಾಕಿದ್ದೀರಾ? ಯಾರು ಮಾತಿಗೆ ಅಂದಿದ್ದೀರಾ? ಕೈಗಳೆತ್ತಿ ನೋಡೋಣ. ದೇವರು ನಿಮ್ಮನ್ನು ಕ್ಷಮಿಸ್ತಾನೆ. ಬಹಳ ಜನರು ಇದ್ದೀರಿ. ಯೇಸು ಕೈಗಳೆತ್ತಿರಿ, ಏನ್ ತೊಂದರೆ ಇಲ್ಲ. ಬಹಳ ಜನರು. ದೇವರಿಗೆ ಸ್ತೋತ್ರ. ಪ್ರಿಯರೇ, ದೇವರು ಈ ದಿನ ನಮ್ಮೆಲ್ಲರ ಹತ್ರ ಮಾತನಾಡ್ತಾ ಇದ್ದಾರೆ. ಇದು ನಮಗೆ ಸಮಾಜ ಅಲ್ಲ, ಇದು ನಮಗೆ ಸಂಬಂಧಪಟ್ಟದ್ದಲ್ಲ, ಇದು ಸೈತಾನನಿಗೆ ಸಂಬಂಧಪಟ್ಟ. ಯಾಕೆ ನೀನು ಆಶೀರ್ವಾದ ಹೊಂದ್ತಾ ಇಲ್ಲ ಅಂದ್ರೆ ಕಾರಣ ಇಲ್ಲಿದೆ. ಯಾಕೆ ನೀನು ಇನ್ನೂ ಅಭಿವೃದ್ಧಿ ಹೊಂದ್ತಾ ಇಲ್ಲ ಅಂದ್ರೆ ಕಾರಣ ಇಲ್ಲಿದೆ. ಯಾಕೆ ನೀನು ಆಶ್ವಾಸನೆ ಪಡ್ತಾ ಇಲ್ಲ, ನೀನಿನ್ನೂ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದ್ರೆ ಕಾರಣ ಇಲ್ಲಿದೆ. ಏಟ್ ಆಗ್ತಾ ಇದೆಯಾ? ಮಾತಿಗೆ ಮಾತಂತ ಇದೆಯಾ? ಅವ್ರದ್ದೇನಂತ ಇದೆಯಾ? ಇವ್ರದ್ದೇನಂತ ಇದೆಯಾ? ಅದನ್ನು ಬಿಡು. ಕರ್ತನ ಸನ್ನಿಧಿಗೆ ಕರ್ತನಲ್ಲಿ ತಗ್ಗಿಸಿಕೊ. ದೇವರೇ, ನಿನ್ನ ನಿಮಿತ್ತವಾಗಿ, ನಿನ್ನ ರಾಜ್ಯದ ನಿಮಿತ್ತವಾಗಿ. ಯಾರು ಕೂಡ ದೇವರ ರಾಜ್ಯಕ್ಕಾಗಿ ಈ ದಿನ ಬಹಳಷ್ಟು ಕಷ್ಟಪಡ್ತಾರೆ, ಕೇವಲ ಮಟ್ಟಿಗಾಗಿ. ಅನೇಕರಿಗೆ ತಿಪ್ಪಲುಗಳು ಹೆಂಗ್ ಬರ್ತಾ ಗೊತ್ತಾ? ಕಷ್ಟಗಳು ಹೆಂಗ್ ಬರ್ತಾ ಗೊತ್ತಾ? ನಾವು ಕ್ರಿಸ್ತನನ್ನು ಮರೆಯೋದ್ರಿಂದ ಬರ್ತಾ ಇದ್ದಾವೆ. ನಮ್ಮ ಹೊಟ್ಟೆ ಪಾಡಿಗಾಗಿ ಏನೆಲ್ಲ ಮಾಡ್ತಾ ಇದೀವಿ, ಯಾರನ್ನೆಲ್ಲ ದೂಷಿಸ್ತಾ ಇದೀವಿ, ಯಾರನ್ನೆಲ್ಲ ಬೈತಾ ಇದೀವಿ, ಯಾರನ್ನೆಲ್ಲ ನಿಂದಿಸ್ತಾ ಇದೀವಿ. ಈ ನಿಂದೆಗಳಿಂದಲ್ವಾ ನಮಗೆ ಶಾಪ? ಈ ನಿಂದೆಗಳಿಂದಲ್ವಾ ನಮ್ಮ ಆಶೀರ್ವಾದ ಕಳ್ಕೊಳ್ತಾ ಇರೋದು? ಪ್ರಿಯರೇ, ಈ ನಿಂದೆಗಳಿಂದಲ್ವಾ? ಯಾರೋ ಮೋಸ ಮಾಡ್ತಾ ಇದ್ದಾರಂತ ನಾವು ಮೋಸ ಮಾಡಿದ್ರೆ ಆಗ್ತದ? ಯಾರೋ ಬೈತಾ ಇದ್ದಾರಂತ ನಾವು ಬೈದ್ರೆ ಆಗ್ತದ? ಯಾರು ಹಂಗಿದಾರಂತ ನಾವು ಹಂಗಿದ್ರೆ ಆಗ್ತದ? ಅದೆಲ್ಲ ದೇವರ ಆಶೀರ್ವಾದಕ್ಕೆ ಅಡ್ಡಗೋಡೆ. ಪ್ರಿಯರೇ, ದೇವರ ವಾಕ್ಯ ಇರ್ತದೆ, ನೀನು ನನ್ನ ನಿಮಿತ್ತವಾಗಿ ಕರ್ತನಲ್ಲಿದ್ಯಾ, ಇಲ್ಲಿವರೆಗೂ ನೀನು ಲೋಕದಲ್ಲಿದ್ದಿ, ಇಲ್ಲಿವರೆಗೂ ನೀನು ಅನ್ಯಳಾಗಿದ್ದೆ.
ದೇವರ ಸಮ್ಮುಖದಲ್ಲಿ ನಿನಗೆ ಪ್ಲೇಸ್ ಇದೆ. ಈಗ ದೇವರ ಸನ್ನಿಧಿಯಲ್ಲಿ ನೀನು ಇಲ್ಲಿ ಬಂದಿದೆಯಾ? ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ದೇವರು ನಿನ್ನನ್ನು ಕರ್ಕೊಂಡು ಬಂದಿದ್ದಾನೆ. ತನ್ನ ರಕ್ತದಿಂದ ತೊಳೆದಿದ್ದಾನೆ. ಈಗ ತೊಳೆದುಕೊಂಡ ನೀನು ಸಂಪೂರ್ಣವಾಗಿ ತೊಳೆದುಕೊಂಡ ನೀನು ಸಂಪೂರ್ಣವಾಗಿ ಚೇಂಜ್. ಇನ್ನು ತೊಳೆಯಲ್ಪಟ್ಟಿರುವ ತೊಳೆದುಕೊಳ್ಳ್ರಿ. ಯೇಸು ಕ್ರಿಸ್ತನ ರಕ್ತದಿಂದ ತೊಳೆದುಕೊಳ್ಳ್ರಿ. ಒಂದು ಹಾಡಾಡಿ ನಾವು ದುಷ್ಟನ ಕೈಗೆ ಸಿಕ್ಕದಂತೆ ನಿನ್ನ ರಕ್ತದ ಅವಧಿಗೆ ನನಗೆ ಒದಗಿಸಿದೆಯಾ. ಯೇಸು ಕ್ರಿಸ್ತನ ಕೃಪೆ ಬಹಳ ಅಮೂಲ್ಯವಾದದ್ದು ಪ್ರಿಯ ಆತ್ಮೀಯರೇ. ಆದ್ದರಿಂದ ನಾವು ಅನೇಕ ಆಶೀರ್ವಾದಗಳೇ ನಮ್ಮ ಕೈಯಿಂದಲೇ ನಾವು ಕಳ್ಕೊಳ್ತಾ ಇರ್ತೀವಿ. ನಮ್ಮ ಕೈಯಿಂದ ನಾವು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಬಾಯಿ ನಮ್ಮನ್ನು ಕೆಲವು ಸಲ ದೇವರ ಆಶೀರ್ವಾದಕ್ಕೆ ಅಡ್ಡಿ, ನಮ್ಮ ಕೈ ಕೆಲವು ದೇವರ ಆಶೀರ್ವಾದಕ್ಕೆ ಅಡ್ಡಿ, ನಮ್ಮ ನಡತೆ, ನಮ್ಮ ಕ್ರಿಯೆ ದೇವರ ಆಶೀರ್ವಾದಕ್ಕೆ ಕೆಲವು ಸಾರಿ ಅಡ್ಡಿ ಆಗ್ತದೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ನಿನಗೆ ಬಾಧೆ ಬಂದಿದ್ಯಾ, ಹಿಂಸೆ ಬಂದಿದ್ಯಾ, ದೇವರ ನಿಮಿತ್ತವಾಗಿ ಬಂದಿದ್ಯಾ, ದೇವರ ನಿಮಿತ್ತವಾಗಿ ಕಷ್ಟ ಪಡ್ತಾ ಇದೆಯಾ, ದೇವರ ನಿಮಿತ್ತವಾಗಿ ಹಿಂಸೆ ಬಂದಿದ್ಯಾ, ಭಯಪಡಬೇಡ. ನೀನು ಧನ್ಯರು. ಬೈಬಲ್ ಹೇಳ್ತದೆ, ನೀನು ಧನ್ಯರು. ಹಿಂಸಿಸ್ತಾರೆ ಲೋಕದಲ್ಲಿ. ಯಾರನ್ನು ಬಿಡ್ತಾರೆ ಹೇಳ್ರಿ? ಈ ಲೋಕದಲ್ಲಿ ಯಾರನ್ನು ಬಿಡ್ತಾರೆ? ಎಲ್ಲಾರು ಹಿಂಸಿಸ್ತಾರೆ. ಎಲ್ಲರಿಗೂ ಹಿಂಸೆ ಇದೆ, ಎಲ್ಲರಿಗೂ ಕಷ್ಟ ಇದೆ, ಎಲ್ಲರಿಗೂ ಕಣ್ಣೀರಿದೆ. ಇಲ್ಲಿ ಬಂದವರು ಯಾರು ಕೂಡ ಕಣ್ಣೀರಿಲ್ಲದವರಲ್ಲ. ಇಲ್ಲಿ ಬಂದಿರುವ ಯಾರು ಕೂಡ ಕಷ್ಟ ಇದ್ದವರಲ್ಲ. ಎಲ್ಲರೂ ಮನನೊಂದವ್ರೆ, ಎಲ್ಲರೂ ಕುಗ್ಗಿ ಹೋದವ್ರೆ, ಎಲ್ಲರೂ ಬಾಳಿ ಬೆಂಡಾದವ್ರೆ. ಆದ್ರೆ ದೇವರು ಹೇಳ್ತಾರೆ, ನಿಮ್ಮಂತವ್ರು ನನಗೆ ಬೇಕು, ನಾನು ನಿಮ್ಮನ್ನು ಸರಿಪಡಿಸಲಿಕ್ಕೆ ಶಕ್ತನು. ಈ ಲೋಕದಲ್ಲಿ ಗಾಯಪಟ್ಟಿದ್ದೀರಾ, ಅವಮಾನ ಹೊಂದಿದ್ದೀರಾ, ನಿರಾಶೆ ಪಡಿಸಿದ ಜನರು, ಹಿಂಸೆ ಪಡಿಸಿದಾರ, ಭಯಪಡಬೇಡ್ರಿ. ನಾನು ನಿಮ್ಮ ದೇವರಲ್ವಾ? ನಾನು ನಿಮ್ಮನ್ನು ಕರೆದಿಲ್ವಾ? ನಾನು ನಿಮ್ಮನ್ನು ಆರಿಸಿಕೊಂಡಿದ್ದು ನಿಮ್ಮನ್ನು ಸರಿಪಡಿಸಲಿಕ್ಕೆ ಶಕ್ತನು. ಇಲ್ಲಿವರೆಗೂ ಎಷ್ಟೋ ಗಾಯಗಳಾಗಿದ್ದಾವೆ ನಿಮಗೆ, ಎಷ್ಟೋ ಗಾಯಪಟ್ಟಿದೆ ಈ ಲೋಕದಲ್ಲಿ, ಎಷ್ಟೋ ಗಾಯಗಳು ಜನರು ನಿನ್ನನ್ನು ಗಾಯಪಡಿಸಿದ್ದಾರೆ. ಆ ಗಾಯಗಳಿಗೆ ಔಷಧ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಇಲ್ಲಿ ಬಂದಿದ್ಯಾ, ದೇವರ ಸಂತಿಗೆ ಬಂದಿದ್ಯಾ, ಭಯಪಡಬೇಡ. ಏನಂದ್ರೂ ಭಯಪಡಬೇಡ, ಏನಂದ್ರೂ ರಿಪ್ಲೈ ಮಾಡಬೇಡ. ಒಳ್ಳೇದ್ ಮಾತಾಡಿದ್ರೆ ರಿಪ್ಲೈ ಮಾಡು. ಕೆಟ್ಟದ್ದು ನಿನ್ ಮೇಲೆ ಬಂತಂದ್ರೆ ನೋ ರಿಪ್ಲೈ ಮಾಡಬೇಡ. ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡು. ದೇವರು ನಿನ್ನ ಆಶೀರ್ವಾದ ಮಾಡ್ತಾರೆ. ನಿನ್ನ ಆಶೀರ್ವಾದಕ್ಕೆ ಕೆಲವು ಸರಿ ಅಡ್ಡಿ ಏನ್ ಗೊತ್ತಾ? ಅವ್ರ ಬೈಗಳಲ್ಲ, ಅವ್ರು ಬೈಯೋದು ನಿನ್ನ ಆಶೀರ್ವಾದ ಮುಂದೆ ನೀನು ಇನ್ನೂ ಹೆಚ್ಚಿಸಲ್ಪಡೋದಕ್ಕಾಗಿ. ನೀನು ಒಬ್ರು ಬೈತಾ ಇದ್ದಾರಂದ್ರೆ, ಒಬ್ರು ಹಿಂಸಿಸ್ತಾ ಇದ್ದಾರಂದ್ರೆ, ನಿನ್ನನ್ನು ಮೋಸ ಮಾಡ್ತಾ ಇದ್ದಾರಂದ್ರೆ, ಅಭಿವೃದ್ಧಿ ನೀನು ಇನ್ನೂ ಮೇಲೆ ಹೋಗುವುದಕ್ಕಾಗಿ. ನೀನು ಸೈಲೆಂಟ್ ಇದ್ರೆ ಅವ್ರು ಬೈತಾನೇ ಇರ್ತಾರೆ. ಅವ್ರು ಬೈದು ನಿನ್ನ ಅಭಿವೃದ್ಧಿಯನ್ನು ಸ್ಟಾಪ್ ಮಾಡ್ಲಿಕ್ಕೆ, ನಿನ್ನನ್ನು ರಚಿಸಲಿಕ್ಕೆ ನೋಡ್ತಾ ಇರ್ತಾರೆ. ನೀನೇನ್ ಮಾಡ್ಬೇಕು ಗೊತ್ತಾ? ಸೈಲೆಂಟ್ ಆಗಿರು. ನೀವು ಬೈದಿದ್ದೆಲ್ಲ ನನಗೆ ಆಶೀರ್ವಾದವಾಗಿ. ಹಲ್ಲೆಲೂಯಾ. ನೀನು ಬೈದಿದ್ದೆಲ್ಲ, ನೀನು ಮಾಡಿದ ಮೋಸವೆಲ್ಲ, ನೀನು ಮಾಡಿದ ಕ್ರಿಯೆ ಎಲ್ಲ ನನಗೆ ಆಶೀರ್ವಾದಕರವಾಗಿರ್ತದೆ. ಹಲ್ಲೆಲೂಯಾ. ಬೈದವನು, ಮೋಸ ಮಾಡಿದವನು ನಿನ್ನನ್ನು ಕುಗ್ಗಿಸಬೇಕೆಂಬುದಾಗಿ ನಿನಗೆ ವಿರುದ್ಧವಾದ ಶಕ್ತಿಗಳೇ ಒಂದು ದಿವಸ ತಲೆ ಕೆಳಗಾಗುವಂತಹ ಪರಿಸ್ಥಿತಿಯನ್ನು ದೇವರು ತರ್ತಾನೆ. ಅಲ್ಲಿವರೆಗೂ ನೀನು ಹಿಂಸಿಸಲ್ಪಟ್ಟ ಜನರಾಗಿ ನಾವೇನ್ ಮಾಡ್ಬೇಕಂತ? ಸೈಲೆಂಟ್ ಆಗಿದ್ದೇವಾ? ನೀನೇ ನಮ್ಗೆ ಆಧಾರ. ಹಲ್ಲೆಲೂಯಾ. ನೀನೇ ನಮ್ಗೆ ಆಶ್ರಯ. ಬೈಬಲ್ ಸತ್ಯವೇದದಲ್ಲಿ ದಾವೀದನೊಬ್ಬ ಮಹಾರಾಜನಿದ್ದಾನೆ. ಆತನಿಗೆ ವಿರುದ್ಧವಾಗಿ ಬೈಯುವಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆ ಸತ್ಯವೇದದಲ್ಲಿ ನೋಡುವಾಗ ದಾವೀದನಿಗೆ ವಿರುದ್ಧವಾಗಿ ಬೈತಾ ಇದ್ದಾನೆ, ಯಾವಾಗಲೂ ಬೈತಾ ಇದ್ದಾನೆ. ದಾವೀದನ ಈಗ ರಾಜನು, ಒಬ್ಬ ಕುರಿಕಾಯುವವನು ರಾಜನಾಗ್ಬಿಟ್ನಲ್ಲ, ಒಬ್ಬ ಕುರಿಕಾಯುವವನು ಸೌಲನ ಅಳಿಯನಾಗ್ಬಿಟ್ನಲ್ಲ, ಒಬ್ಬ ಕುರಿಕಾಯುವವನು ಮೇಲಿನ ಪಟ್ಟಾಧಿಕಾರದಲ್ಲಿ ಇದ್ದಾನಲ್ಲ. ಇವನು ಇಲ್ಲಿ ಬರೋ ಕಾರಣ ಏನೋ ಅವನಿಗೆ ಗೊತ್ತಿಲ್ಲ. ಆದ್ರೆ ಆ ಬಂದಿದ್ದ ಆ ಸ್ಥಿತಿಯನ್ನು ನೋಡಿ, ಆ ಒಂದು ಅಭಿವೃದ್ಧಿಯನ್ನು ನೋಡಿ ಆ ವ್ಯಕ್ತಿ ಸಹಿಸ್ಕೊಳ್ತಾ ಇಲ್ಲ. ಆ ವ್ಯಕ್ತಿ ಬೈತಾನೇ ಇದ್ದಾನೆ ದಾವೀದನ್ನ. ನೀನ್ ಅಂತವನು, ಇಂಥವನು, ಅದು ಇದು ಅಂತ ಬೈತಾನೆ ಇದ್ದಾನೆ. ಆದ್ರೆ ದಾವೀದನ ಪಕ್ಕದಲ್ಲಿ ಸೈನ್ಯ ಇದೆ. ದಾವೀದನ ಹೂ ಅಂದ್ರೆ ಸಾಕು, ಅವನು ಒಂದು ತುಂಡು ಕೂಡ ಸಿಗಲ್ಲ. ಅವ್ರು ಕೇಳ್ತಾರೆ, ಈಗ ಒಂದು ಕ್ಷಣ ಸಾಕು ಅವನು ನಾವು ಇದು ಮಾಡಿದ್ವಿ, ಮಹಾರಾಜ ನೀನು ಹೂ ಅಂದ್ರೆ ಸಾಕಂತೇಳಿ ದಾವೀದನ ಅವ್ರು ರಿಕ್ವೆಸ್ಟ್ ಮಾಡಿದ್ರೆ ದಾವೀದನ ಹೇಳ್ತಾನ, ಅವನು ನನ್ನ ಬೈಲಂತ ದೇವರೇ ಆಜ್ಞಾಪಿಸಿದ್ದಾನೆ. ಬೈಲಿ ನಾನು ನಿಂತ್ಕೊಂಡಿಲ್ಲ, ಅವ್ನು ಬೈದಷ್ಟು ನನಗೆ ಆಶೀರ್ವಾದ, ಅವನು ದೂಷಿಸಿದಷ್ಟು ನನಗೆ ಆಶೀರ್ವಾದ, ಅವನು ಹಿಂಸೆ ಪಡಿಸಿದಷ್ಟು ನನಗೆ ಆಶೀರ್ವಾದ. ಹಲ್ಲೆಲೂಯಾ. ಕೆಲವು ಸಲ ಶತ್ರುಗಳು ನಮಗೆ ಪಾಠ ಕಲಿಸ್ತಾರೆ, ನಾವ್ ಹೆಂಗಿರ್ಬೇಕಂತ. ಶತ್ರುಗಳೇ ಪಾಠ ಕಲಿಸ್ತಾರ, ಅದು ದೇವರ ಆಜ್ಞೆ. ಶತ್ರುಗಳು ಕಲಿಸುವ ಪಾಠ ಬಹಳ ಅದ್ಭುತವಾಗಿರ್ತದೆ. ಇನ್ನೊಂದು ಮೆಟ್ಲು ನಮ್ಮನ್ನು ಮ್ಯಾಕ್ ತೆಗೆದುಕೊಂಡು ಹೋಗ್ತದೆ. ಶತ್ರುಗಳು ಯಾವಾಗ ನಮಗೆ ಪಾಠ ಕಲಿಸ್ತಾರೆ ಅಂದ್ರೆ ದೇವರಿಗೆ ಸ್ತೋತ್ರ ಹೇಳ್ಬೇಕು. ಆಗ ನಮಗೆ ಬಾಧ ಆಗ್ತದೆ. ಏನಪ್ಪ ಇಷ್ಟ ಅನ್ಯಾಯ ಮಾಡ್ತಾ ಇದ್ದಾರೆ, ಇವ್ರು ಹೆಂಗಿದ್ದಾರೆ, ಆದ್ರೆ ನಾವೇನು ಮಾಡಿಲ್ಲ, ನಮಗೆ ಸುಮ್ಮನೆ ಹಿಂಸಿಸ್ತಾರೆ, ನಮ್ಮನ್ನು ದೂಷಿಸ್ತಾರೆ, ನಮ್ ಕೆಟ್ಟ ಮಾತಾಡ್ತಾರೆ ಅಂತೇಳಿ ಅನೇಕ ಸಲ ನಾವು ಬಾಧೆ ಪಟ್ರು. ಬಾಧೆ ಇರ್ತದೆ ಇಲ್ಲ ಅಂತಲ್ಲ, ಆದ್ರೆ ಆ ಬಾಧೆಯಲ್ಲಿ ಕೂಡ ನಾವೇನಾಗಿರ್ಬೇಕಂತ, ಆ ಬಾಧೆಯಲ್ಲಿ ಕೂಡ ಏನಾಗಿರ್ಬೇಕಂತ ಹೇಳ್ರಿ, ನೀವ್ ಹೇಳ್ರಿ ನೋಡೋಣ.
ಸೆರಣಿ ಉಳ್ಳವರಾಗು, ತಾಳ್ಮೆ ಉಳ್ಳವರಾಗು, ಸಮಾಧಾನದಿಂದಿದ್ರೆ ಅದು ಸ್ವಲ್ಪ ನಿನಗೆ ಆ ತದನಂತರ ನಿನ್ನ ಜೀವಿತದಲ್ಲಿ ದೊಡ್ಡ ಆಶೀರ್ವಾದ ಬರ್ತದೆ. ಯಾವ ಒಬ್ಬ ವ್ಯಕ್ತಿ ಜೀವಿತದಲ್ಲಿ ಯಾವ ವ್ಯಕ್ತಿ ಆಶೀರ್ವಾದ ಹೊಂದಬೇಕಂತಿರ್ತಾನೋ ಆ ವ್ಯಕ್ತಿ ಜೀವಿತ ಆಶೀರ್ವಾದ ಹೊಂದುವಾಗ, ಆ ಸ್ತ್ರೀ ಜೀವಿತ ಆಶೀರ್ವಾದ ಹೊಂದುವಾಗ ಒಂದು ದೊಡ್ಡ ಒಂದು ಫಸ್ಟ್ ತಾರ್ಮಾರ ಆಗ್ತದೆ. ಬಿರುಗಾಳಿ ಸೈತಾನ ಈ ಆಶೀರ್ವಾದ ಹೊಂದಬಾರದು ಎಂಬುದಾಗಿ ಒಂದು ಬಿರುಗಾಳಿ ಉಂಟು ಮಾಡ್ತಾನ. ಅದೆಲ್ಲ ಕನ್ಫ್ಯೂಷನ್. ಆದ್ರೆ ಯಾವಾಗಲೂ ಕರ್ತನ ನೋಡ್ಬೇಕು. ಪೇತ್ರನು ಕರ್ತನನ್ನೇ ನೋಡಿದ್ರೆ ಅವನು ಮುಳುಗಿ ಹೋಗ್ತಾ ಇರಲಿಲ್ಲ. ಪೇತ್ರನು ನೀರನ್ನು ನೋಡ್ದ, ಮುಳುಗೋದ. ಹಾಗೆ ನಮ್ಮನ್ನು ಕೂಡ ಕನ್ಫ್ಯೂಷನ್ ಮಾಡಲಿಕ್ಕೆ ಕೆಲವೊಂದು ದುಷ್ಟಶಕ್ತಿಗಳು ಲೋಕದಲ್ಲಿ ಅಡ್ಡ ಬರ್ತಾವ ಪ್ರೇರೆ. ಅಡ್ಡ ಬಂದು ನಮ್ಮನ್ನು ಅಡ್ಡಗಟ್ಟಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗದಂತೆ ಅಲ್ಲೇ ನಿಲ್ಬೇಕು, ಮುಂದೆ ಹೋಗ್ಬಾರ್ದು, ಇನ್ನು ಅಷ್ಟೇ ಇರಬೇಕು. ದೇವರ ಕೃಪೆಗೆ ಪಾತ್ರರಾದವರು ಅಭಿವೃದ್ಧಿ ಆಗ್ತಾರೆ, ಚೆನ್ನಾಗಿರ್ತಾರೆ, ಒಳ್ಳೆ ನೀಟಾಗಿರ್ತಾರೆ ಎಂಬುದಾಗಿ ಅನೇಕ ಬಿರುಗಾಳಿಯನ್ನು ಮನುಷ್ಯರ ಮೂಲಕ ಸಹಿತ ತರ್ತಾನೆ. ಮನುಷ್ಯರ ಮೂಲಕ ತರ್ತಾನೆ. ಕೆಲವೊಂದು ಪೇರೆಂಟ್ಸ್ಗಳ ಮೂಲಕ, ನಿಮ್ಮ ಬಂಧು ಮಿತ್ರರ ಮೂಲಕ, ನಿನ್ನ ಸ್ನೇಹಿತರ ಮೂಲಕ, ನಿನ್ನ ಸ್ನೇಹಿತರ ಮೂಲಕ, ನಿನ್ನ ಕುಟುಂಬದಲ್ಲಿ ತಂದೆ ತಾಯಿ ಮೂಲಕ, ಅಕ್ಕ ತಂಗಿಯರ ಮೂಲಕ, ಬಾಂಧವ್ಯ ಯಾವುದೇ ವಿಷಯ, ಎಲ್ಲ ವಿಷಯದಲ್ಲಿ ಯಾರ ಮೂಲಕ ಆದ್ರೂ ಕೂಡ ಅವನು ತಂದು ನಿಲ್ಲಿಸ್ತಾನೆ ಆ ಬಿರುಗಾಳಿಯನ್ನು. ಅದರಲ್ಲಿ ನೀನು ಅರ್ಥ ಮಾಡಬೇಕು, ಬಿರುಗಾಳಿ ಎದ್ದಿದ್ದನ್ನು ನೀನು ಅರ್ಥ ಮಾಡ್ಕೊಳ್ಬೇಕು. ಅಲ್ಲೇಲೂಯಾ. ನನ್ನ ಆಶೀರ್ವಾದ ಕೂಡ ಪ್ರಾರಂಭವಾಗಿ ಅದಕ್ಕೆ ಸೈತಾನು ಇದೆಲ್ಲ ಮಾಡ್ತಾ ಇದ್ದಾನೆ ಎಂಬುದಾ. ಒಂದ್ಸಲ ಎಲ್ಲರೂ ಕೈ ಹೇಳ್ತಿ ಅಲ್ಲೇಲೂಯಾ. ಸೈತಾನನು ಬಿರುಗಾಳಿ ಎಬ್ಸೋದು ಯಾವುದಕ್ಕಾಗಿ ಹೇಳ್ರಿ? ನಿನ್ನ ದಾರಿ ಕಾಣದಂತೆ ಕನ್ಫ್ಯೂಸ್ ಮಾಡ್ಲಿಕ್ಕೆ, ಬೇರೆ ದಾರಿಯನ್ನು ನಿಲ್ಲಿಸ್ಲಿಕ್ಕೆ. ನೀನು ಅರ್ಥ ಮಾಡ್ಬೇಕು, ಅಲ್ಲಿ ಸ್ವಲ್ಪ ಸ್ಟಾಪ್ ಆಗ್ಬೇಕು. ಗಾಳಿ ತಣ್ಣಗಾಗುವವರೆಗೆ ನೀನೇನು ಮಾಡ್ಬೇಕು? ಸ್ಟಾಪ್ ಆಗ್ಬೇಕು. ಗಾಳಿ ನಿಂತ ನಂತರ ಮತ್ತೆ ಪಯಣ ಸ್ಟಾರ್ಟ್ ಮಾಡ್ಬೇಕು. ಆಗ ನಿನಗೆ ದಾರಿ ಗೊತ್ತಾಗ್ತದೆ. ದೇವರ ವಾಕ್ಯ ನೆಕ್ಸ್ಟ್ ಕೀರ್ತನೆ 24 ವಾಕ್ಯ 4, 5, 6. ಕೀರ್ತನೆ 24 4, 5, 6 ನೋಡ್ರಿ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ನಿನಗೆ ಶ್ರಮೆ ಬಂದಾಗ, ನಿನಗೆ ಕಷ್ಟ ಬಂದಾಗ, ನಿನಗೆ ವಿರೋಧಿಗಳು ಹೆಚ್ಚಾದಾಗ, ನಿನಗೆ ಕೊರತೆ ಬಂದಾಗ ನೀನೇನ್ ಮಾಡ್ಬಾರ್ದಂತ? ಅನ್ಯಾಯಕ್ಕೆ ಕೈ ಹಾಕಬಾರ್ದು. ಹಲ್ಲೆಲೂಯಾ. ಅನ್ಯಾಯಕ್ಕೆ ಕೈ ಹಾಕಬಾರ್ದು. ನೆಕ್ಸ್ಟ್ ಪ್ರಾಣ ಹೋದ್ರು ಮೋಸ ಪ್ರಮಾಣ ಮಾಡಬಾರ್ದು. ಪ್ರಾಣವನ್ನು ಹೋದ್ರೂ ಪರವಾಗಿಲ್ಲ, ಪರಲೋಕದಲ್ಲಿ ದೇವರಿಗೆ ಸ್ತೋತ್ರ. ಮೋಸ ಪ್ರಮಾಣ ಮಾಡಬಾರ್ದು. ನನಗೆ ಅನ್ಯಾಯವಾಗಿದೆ ಈ ಲೋಕದಲ್ಲಿ, ನನಗೆ ಅನ್ಯಾಯ ಮಾಡಿದ ನನ್ನ ಕುಟುಂಬದವರು, ನನಗೆ ಅನ್ಯಾಯ ಮಾಡಿದ ನನ್ನ ಅಣ್ಣ ತಮ್ಮಂದರು, ನನಗೆ ಅನ್ಯಾಯ ಮಾಡಿದ ನನ್ನ ಅಕ್ಕ ತಂಗಿಯರು, ಅದೆಲ್ಲ ದೇವರಿಗೆ ಬಿಡಪ್ಪ, ಅದೆಲ್ಲ ದೇವರಿಗೆ ಬಿಡಪ್ಪ. ಈ ಲೋಕದಲ್ಲಿ ಹೋಗುವಾಗ ಯಾರು ಏನು ಕಟ್ಕೊಂಡು ಹೋಗಲ್ಲ. ಇಹಲೋಕದಲ್ಲಿ ಅವ್ರು ಚೆನ್ನಾಗಿರ್ಬೋದು, ಪರಲೋಕದಲ್ಲಿ ತೀರ್ಪು ಐತೆ, ಜಡ್ಜ್ಮೆಂಟ್ ಅಲ್ಲಿದೆ. ಸಾಕ್ಷಾತ್ ಕರ್ತನಾದ ಯೇಸು ಕ್ರಿಸ್ತನ ಅವ್ರನ್ನ ಕರೆದಲ್ಲಿ ತೀರ್ಪಿನ ಮುಂದೆ ನಿಲ್ಲಿಸಿದಾಗ ಅವ್ರ ಕಾರ್ಯ ಎಷ್ಟು ಬಚ್ಚಿಟ್ಕೊಂಡ್ರು ಬಚ್ಚಲಿಕ್ಕೆ ಆಗಲ್ಲ. ಅಲ್ಲಿ ಒಂದು ದೊಡ್ಡ ಲೀಸ್ಟ್ ಇರ್ತದಂತಲ್ಲಿ, ನಾನು ಮಾಡಿದ್ದು, ನಾವೆಲ್ಲರೂ ಮಾಡಿದ್ದು. ಮೋಸ ಪ್ರಮಾಣ ಯಾರು ಮಾಡಿದ್ರಂತ ನಾವು ಮೋಸ ಮಾಡ್ಬೇಕಾ? ವಾಕ್ಯ ಕೇಳ್ತದೆ ನೋಡ್ರಿ. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಲ್ಲದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನು ಆಗಿದರೆ ಅವನು ಯೆಹೋವನಿಂದ ಶುಭವನ್ನು ಹೊಂದುವನು. ನೀವು ಓದಿ ನೋಡ. ಯಾವನು ಅಯೋಗ್ಯ ಕಾರ್ಯ, ಎಂತ ಕಾರ್ಯ ಎಲ್ಲಾದ್ರೂ ಇದ್ದಾವ? ನಿಮ್ಮ ಮನೆಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಅಯೋಗ್ಯ ಕಾರ್ಯ ನಡೀತಾ ಇದೆಯಾ? ನೀನು ಅಯೋಗ್ಯರೊಂದಿಗೆ ನಡೀತಾ ಇದೆಯಾ? ಅಯೋಗ್ಯರೊಂದಿಗೆ ಕೂಡ್ತಾ ಇದೆಯಾ? ಅಯೋಗ್ಯರೊಂದಿಗೆ ಸಂಭಾಷಣೆ ಮಾಡ್ತಾ ಇದೆಯಾ? ಅಯೋಗ್ಯರೊಂದಿಗೆ ಒಡನಾಟ ಇಟ್ಕೊಂಡಿದ್ಯಾ? ತಪ್ಪು, ರಾಂಗ್. ಅವ್ರನ್ನ ದಾರಿ ತಪ್ಪಿಸಲಿಕ್ಕೆ ಮಾಡ್ತಾ ಇರ್ತಾರೆ ಕೆಲವು ಸಾರಿ. ಅವ್ರ ಅಯೋಗ್ಯರಾಗಲಿಕ್ಕೆ ಕಾರಣ ಕೂಡ ಸೈತಾನನೇ. ನಾವು ಯಾರು ತೀರಾ ಒಳ್ಳೆಯರಂತ ನಂಬಿರ್ತೋ ಅವರಿಂದ ಬಹಳ ಮೋಸ ಹೋಗ್ತೀವಿ ನಾವು. ಅತಿ ನಂಬಿಕೆ ವಿಷ. ಒಳ್ಳೆ ಊಟ ಜಾಸ್ತಿ ಉಣ್ತಾ ಏನಾಗ್ತದೆ ಹೇಳ್ರಿ? ಹಲ್ಲೆಲೂಯಾ. ಒಳ್ಳೆತನ ಬೇಕು, ಪ್ರೀತಿ ಬೇಕು, ಅತಿ ಪ್ರೀತಿ ಅಲ್ಲ. ಅತಿ ಪ್ರೀತಿ, ಯಾರನ್ನ ಅತಿ ಪ್ರೀತಿಯಿಂದ ನಂಬಾರ್ದು. ದೇವ್ರ ಮಕ್ಕಳನ್ನ ನಂಬಿಡ್ತು ಅಂತ ಹೇಳಿಲ್ಲ. ದೇವ್ರ ಮಕ್ಕಳಲ್ಲಿ ಕೂಡ ಈಗ ಎಂತವ್ರಿದ್ದಾರೆ ಅಂದ್ರೆ, ತೋಳಗಳಂತೆ ವೇಷ ಹಾಕಿಕೊಂಡು ಬರ್ತಾ ಇದ್ದಾರೆ. ತೋಳಗಳಂತೆ ಸಭೆಗಳಲ್ಲಿ ವೇಷಧಾರಿಗಳು, ತೋಳಗಳು ಕುರಿ ವೇಷ ಹಾಕೊಂಡು ಬಂದ್ಬಿಡ್ತದೆ. ಕುರಿ ಏನ್ ಮಾಡಲ್ಲ ಅಂತ ತಿಳ್ಕೊಳಕ್ ಹೋದ್ರೆ ಅದು ತೋಳ ಒಳಗಡೆ. ಆದ್ರಿಂದ ಬಹಳ ಜಾಗೃತಿಯಾಗಿ ನಾವು ಯಾರ ಹತ್ರ ಮಾತನಾಡ್ತಾ ಇದೀವಿ, ಯಾರ ಹತ್ರ ಸಂಭಾಷಣೆ ಮಾಡ್ತಾ ಇದೀವಿ. ಒಂದು ವೇಳೆ ಆ ವ್ಯಕ್ತಿ ಹೆಂಗಿದ್ದಾನೆ, ಆ ಸ್ತ್ರೀ ಹೆಂಗಿದ್ದಾಳೆ, ಅವ್ರು ಹೆಂಗಿದ್ದಾರೆ, ಅವರ ಸ್ಥಿತಿಗತಿಗಳೇನು, ಅವ್ರ ನಡೆನುಡಿ ಏನು, ಅವ್ರು ದೇವರಿಗೆ ಚೆನ್ನಾಗಿದ್ದಾರ, ದೇವರಿಗೆ ಯೋಗ್ಯರಾಗಿದ್ದಾರ,
ದೇವರ ಸಂಧಿಯಲ್ಲಿ ಕರೆಕ್ಟ್ ಆಗಿದಾರ, ದೇವರ ದೈವ ಕೃಪೆಗೆ ಅವರು ಪಾತ್ರರ ಅಪಾತ್ರರ, ಇವೆಲ್ಲ ಕೂಡ ಗಮನಿಸ್ಬೇಕು. ಒಬ್ಬ ವ್ಯಕ್ತಿನ ನಾವು ನಂಬ್ತಾ ಇದ್ವು ಅಂದ್ರೆ ಆ ವ್ಯಕ್ತಿಯಲ್ಲಿರುವ ಎಲ್ಲ ಕ್ವಾಲಿಟಿ ನಾವು ಗಮನಿಸ್ಬೇಕು. ಕುರುಡಾಗಿ ಏನು ಕೂಡ ನಾವು ಮಾಡಬಾರ್ದು. ಹಲ್ಲೆಲೂಯಾ. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿದೆ. ಎಂತ ಕಾರ್ಯಗಳು ಹೇಳ್ರಿ? ಪರರನ್ನು ಹಿಂಸಿಸುವವನೇ ಅಯೋಗ್ಯನು, ಪರರ ಕುಟುಂಬಕ್ಕೆ ಬೆಂಕಿ ಹಚ್ಚವನೇ ಅಯೋಗ್ಯನು, ಪರರನ್ನು ನೋಡಿ ಸಹಿಸಿಕೊಳ್ಳಾದವನೇ ಅಯೋಗ್ಯನು, ಪರರ ಸೊತ್ತನ್ನು ಕೊಳ್ಳೆ ಹೊಡೆಯುವನೇ ಅಯೋಗ್ಯನು, ಪರರ ಆಸ್ತಿಯನ್ನು ಕೊಳ್ಳೆ ಹೊಡೆಯುವನೇ ಅಯೋಗ್ಯನು. ಈ ಲೋಕದಲ್ಲಿ ಎಷ್ಟು ದಿನ ಬದುಕು ಹೇಳ್ರಿ? ಗೂಟ ಪಡ್ಕೊಂಡು ಇರ್ತಾರೆ ಯಾರಾದ್ರು? ಗೂಟ ಪಡ್ಕೊಂಡು ಇಲ್ಲೇ ಇರ್ತಾನವ್ರು ಯಾರಾದ್ರೂ ಇದ್ರೆ ಕೈ ಎತ್ತಿ. ಹೋಗ್ಬೇಕು ಒಂದ್ ದಿವಸ ನಾವು. ನಮಗೆ ಸಿದ್ಧತೆಯಾದಂತ ಒಂದು ಊರಿದೆ, ಅದು ಪರಲೋಕ ರಾಜ್ಯ. ಕೆಲವರಿಗೆ ಸಿದ್ಧತೆಯಾದಂತ ಒಂದು ಊರಿದೆ, ಅದು ನರಕ. ಕೆಲವರಿಗೆ ಅದು ಇದೆ, ಕೆಲವರಿಗೆ ಅದು ಇದೆ. ಆದ್ರೆ ದೇವರ ನಂಬಿದ ಮಕ್ಕಳಿಗೆ ದೇವರ ವಾಕ್ಯ ವಾಸ್ತವವಾಗಿ ಹೇಳ್ತದೆ, ನಿಮಗೆ ಪರಲೋಕ ಇದೆ ಎಂಬುದಾಗಿ. ನಾವು ಈ ದಿನ ನಮ್ಮ ಕೈಗಳಿಂದ ಮೋಸ ಪ್ರಮಾಣ ಮಾಡ್ತಾ ಇದೀವ. ಈ ಕೈ ದೇವರಿಗೆ ಲೆಕ್ಕ ಒಪ್ಪಿಸ್ಬೇಕಂತ ನೋಡಿ. ಆ ವಾಕ್ಯ ಹೆಂಗಿದೆ? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಯಾರಿಗೆ ಶುಭ ಅಂತ? ಯೇಸು ಸ್ವಾಮಿಯನ್ನು ನೀವು ಹಂಗಿದ್ರೆ ನೀವು ಧನ್ಯರು, ಹಂಗಿದ್ರೆ ನೀವು ಭಾಗ್ಯವಂತರಂತ ಮೇಲಿನ ವಚನದಲ್ಲಿ. ಈಗ ಕೆಳಗಿನ ವಚನಕ್ಕೆ ಬಂದಾಗ ಯಾರು ಶುಭ ಹೊಂದುವರು ದೇವರಿಂದ? ಎಂತವರು ಶುಭ ಹೊಂದ್ತಾರೆ ಹೇಳ್ರಿ? ಕೆಲವರಿಗೆ ಆಶೀರ್ವಾದ ಇಲ್ಲ ಪ್ರಿಯರೇ, ಕೆಲವರು ಆಶೀರ್ವಾದ ಹೊಂದ್ತಾ ಇಲ್ಲ. ಕೆಲವರು ಮನಸ್ತತ್ವಗಳು ಬೇರೆ, ಕೆಲವು ಗುಣಗಳು ಬೇರೆ, ಕೆಲವರಿಗೆ ನಾನೆನ್ನುವ ಅಹಂಕಾರ, ಕೆಲವರು ನಾನೇ ಎನ್ನುವ ಒಂದು ಮನಸ್ಥಿತಿ. ಇದು ನೀವು ನನಗೆ ತೋರಿಸುವಂತ, ನನಗೆ ಕೊಡುವಂತ ಗೌರವ ಇದಾಗಿದ್ರೆ ದೇವರು ನಿಮ್ಮನ್ನು ಲೆಕ್ಕ ಕೇಳಿಗೆ ಕಂಪಲ್ಸರಿ ಕೇಳ್ತಾನೆ. ಒಂದು ವೇಳೆ ನಾನು ನಿಮಗೆ ಗರ್ವದಿಂದ, ಅಹಂಭಾವದಿಂದ, ಅಹಂಕಾರದಿಂದ ನಾನು ನಡ್ಕೊಂಡ್ರೆ ದೇವರು ನನ್ನನ್ನು ಕೂಡ ನನಗೆ ಹೆಚ್ಚಿಲ್ಲ, ನಿಮಗೆ ಕಮ್ಮಿ ಇಲ್ಲ. ಮೋಸ ಪ್ರಮಾಣ. ಎಂತ ಪ್ರಮಾಣ? ಮೋಸ ಪ್ರಮಾಣ. ಎಂತ ಪ್ರಮಾಣ? ಹಲ್ಲೆಲೂಯಾ. ಇತರರಿಗಾಗಿ ಅವ್ರು ಮಾಡಲಾರ್ದನ್ನು ತೆರೆಗೂಡಿಸ್ತಾ ಇರ್ತಾರಲ್ಲ, ಬಹಳ ಕಠಿಣವಾದ ತೀರ್ಪಿದೆ ಅವ್ರಿಗೆ. ಮಾಡಲಾರ್ದ ಕಾರ್ಯಗಳು ತೆರೆಗಾಗಿ ಅವರಿಗೆ ರುದ್ದುತ್ತಾ ಇರ್ತಾರೆ. ಅವ್ರು ಅಂಥವ್ರು ಇಂಥವ್ರು ಅಂತ ಕೆಟ್ಟ ಪಟ್ಟ ಕಟ್ತಾ ಇರ್ತಾರಲ್ಲ, ಬಹಳ ಭಯಂಕರವಾದಂತ ತೀರ್ಪಿದೆ ಅವರಿಗೆ. ನಾವು ಸಹಿಸ್ಕೊಳ್ಬೇಕಷ್ಟೇ. ನಾನು ಶುದ್ಧ ಹಸ್ತ. ಎಂತ ಹಸ್ತ ಹೇಳ್ರಿ? ಶುದ್ಧ ಹಸ್ತ. ಎಂತ ಹಸ್ತ ಹೇಳ್ರಿ? ದೇವರ ಮನೆಯಲ್ಲಿ ನಿಲ್ಲುವರು ಅಂತವ್ರೆ, ದೇವರ ಸಮ್ಮುಖದಲ್ಲಿ ದೇವರ ಸಮ್ಮುಖದಲ್ಲಿ ನಿಲ್ಲುವರು ಅಂತವ್ರೆ. ಆದ್ದರಿಂದ ಶುದ್ಧ ಹಸ್ತ ನಿರ್ಮಲ ಮನಸ್ಸುಳ್ಳವನೇ ಯೆಹೋವನಿಂದ ಶುಭವನ್ನು ಹೊಂದುವನು. ಯಾರಿಗೆ ಶುಭ ಹೇಳ್ರಿ? ಈಗ ಈ 4 ವಚನಗಳಲ್ಲಿ ದಾವೀದನು ಕೀರ್ತನೆಗಾರನು ಬರೆದಿದ್ದಾನೆ. ಕೀರ್ತನೆಗಾರನು ಬರೆಯುವಾಗ 24ನೇ ಕೀರ್ತನೆ 4ನೇ ವಚನದಲ್ಲಿ ಈ 4 ಮಾತುಗಳು ಬರೆದಿದ್ದಾನೆ. ಆ ಮಾತುಗಳು ಏನೆಂಬುದಾಗಿ ಮತ್ತೊಂದ್ಸಲ ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಅಂತ ಕ್ವಾಲಿಟಿ ನಮ್ಮಲ್ಲಿ ಬರಬೇಕೆಂಬುದಾಗಿ ಇದನ್ನು ಆಶಿಸೋಣ. ಒಂದು ವೇಳೆ ಅಂತ ಕ್ವಾಲಿಟಿ ಇಲ್ಲದೆ ಎಲ್ಲ ಸೈತಾನನ ಸ್ವಭಾವದಿಂದ, ಮೇಲೇನು ದೇವರ ಬದುಕೆ, ಮೇಲೇನು ದೇವರ ಮಕ್ಕಳು, ಒಳಗೆ ಎಲ್ಲ ಕೂಡ ಸೈತಾನನ ಸ್ವಭಾವ ಇದ್ರೆ ದೊಡ್ಡ ನಷ್ಟದಲ್ಲಿದ್ದೀವಿ ಅಂತ ಅರ್ಥ. ದೊಡ್ಡ ನಷ್ಟದಲ್ಲಿದ್ದೀವಿ. ಸಮುದ್ರದಲ್ಲಿ ಅಡುಗು ಹೊಡೆದೋದಾಗ ಅವ್ರಿಗೆ ಯಾಕಡೆ ಹೋಗ್ಬೇಕು ದಿಕ್ಕು ತೋರ್ದಿರ್ತಾರೋ ಹಾಗೆ ನಮ್ಮ ಜೀವನ ಅಪಾಯದಲ್ಲಿದೆ ಅಂತ ಅರ್ಥ. ಮೇಲೆ ಮಾತ್ರ ಹೊಂದಿಕೊಂಡು ಇರದೆ ಒಳಗಡೆ ಕೂಡ ಸೇಮ್ ಯಾಸ್ ಇಟ್ ಶುಡ್. ಹೋದ್ರೆ ಆ ವಾಕ್ಯ ಮತ್ತೊಂದ್ಸಲ. ಮನಸ್ಸು ಅಯೋಗ್ಯ ಕಾರ್ಯ. ಅಯೋಗ್ಯ ಅಂದ್ರೆ ಏನು? ಅಯೋಗ್ಯನ ಏನಾದ್ರೆ ಮಾಡ್ತಾನೆ. ಅಯೋಗ್ಯನ ಏನು ಮಾಡ್ಲಿಕ್ಕೆ ಹಿಂಸರಿಯಲ್ಲ. ಅಯೋಗ್ಯನ ಏನ್ ಮಾಡ್ಲಿಕ್ಕೆ ಹಿಂಸರಿಯಲ್ಲ, ಏನು ಮಾತನಾಡ್ಲಿಕ್ಕೆ ಹಿಂಸರಿಯಲ್ಲ. ಅಯೋಗ್ಯರು ಏನ್ ಮಾಡ್ಲಿಕ್ಕೆ, ಪ್ರಾಣ ತೆಗಿಲಿಕ್ಕೆ ಕೂಡ ಹಿಂಸರಿಯಲ್ಲ. ಒಂದು ಸಾರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಪಾಪ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ. ಹೋಗುವವನಿಗೆ ಕೈಯಲ್ಲಿ ಒಂದು ಬ್ರೂಟ್ ಕೇಸ್ ಇರುತ್ತೆ, ಇಟ್ಕೊಂಡು ಓಡು. ಆ ವ್ಯಕ್ತಿ ಬಹಳ ದೂರ ಹೋಗ್ಬೇಕು. ನಾವೆಲ್ಲರೂ ಆ ರಾತ್ರಿ ನಾನಿನ್ನ ಕರ್ತನ ನಂಬಿಲ್ಲ. ಗಣೇಶನ ಹಬ್ಬ ಮರು ದಿವಸ ಗಣೇಶನ ಹಬ್ಬ. ಆ ಗಣೇಶನ ಹಬ್ಬಕ್ಕೆ ಎಲ್ಲರಿಗೂ ಪೇಮೆಂಟ್ ಆಗಿದೆ. ರಾಯಚೂರಲ್ಲಿ ಪೇಮೆಂಟ್. ನಿಜಲಿಂಗಪ್ಪ ಕಾಲೋನಿಯಿಂದ ಬಸ್ ಸ್ಟ್ಯಾಂಡಿಗೆ ಬರಬೇಕು. ಆಟೋದಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದು ಒಬ್ಬ ವ್ಯಕ್ತಿ ನಮ್ಮ ಮುಂದೆ ಬ್ರೀಟ್ ಕೇಸ್ ಇಟ್ಕೊಂಡು ಹೋಗ್ತಾರೆ. ಸೂಪರ್ವೈಸರ್ ಅದರಲ್ಲಿ ಸ್ವಲ್ಪ ಕ್ಯಾಶ್ ಇದೆ, ಕರೆಕ್ಟ್ ಕರ್ಕೊಂಡು ಹೋಗ್ಬಿಟ್ಟ. ಅದು ಬಹಳ ದೂರ ಹೋಗ್ಬೇಕು. ನಮ್ಮೆಲ್ಲರಿಗೆ ಸೂಪರ್ವೈಸರ್, ನಮ್ಗೆ ಪೇಮೆಂಟ್ ಆಗಿದೆ. ನಮ್ಮ ಕೈಯಲ್ಲಿ ಕೂಡ ಬ್ರೀಟ್ ಕೇಸ್ ಇದಾವೆ. ಸುಮಾರು ಒಬ್ಬೊಬ್ಬರ ಹತ್ರ 3,000 4,000 ಇದಾವೆ. 99ನೇ ಇಸ್ವಿಯಲ್ಲಿ 3,000 4,000 ಅಂದ್ರೆ 3 ಲಕ್ಷ 4 ಲಕ್ಷ ಇದ್ದಾಗ
ಆ ಸಂದರ್ಭದಲ್ಲಿ ಆ ವ್ಯಕ್ತಿ ತೆಗೆದುಕೊಂಡು ಹೋಗ್ಬಿಟ್ಟ. ಆ ವ್ಯಕ್ತಿ ಗೋಳಾಡ್ತಾ ಇದ್ದಾನೆ. ಆ ವ್ಯಕ್ತಿ 2 ತಿಂಗಳು ಕೆಲಸ ಮಾಡಿದಾನೆ. ಪಾಪ ಹೆಂಡತಿ ಮಕ್ಕಳ ಗತಿ ಏನು? ಹಲ್ಲೆಲೂಯಾ. ಪ್ರಿಯರೇ, ಯಾವನು ಮೋಸ ಪ್ರಮಾಣ ಮಾಡಿ ಅಯೋಗ್ಯ ಕಾರ್ಯದಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಹೆಂಗಿರ್ಬೇಕಂತ ಹಸ್ತವು ಹೆಂಗಿರ್ಬೇಕಂತ ಹಸ್ತನೇ ಶುದ್ಧ ಇದ್ದು ಬಾಯಿ ಹೆಂಗಿದ್ರೆ ಅಶುದ್ಧವಾಗಿದ್ರೆ ನಡೀತಿದ್ದ? ಹಸ್ತ ಚೆನ್ನಾಗಿದ್ದು ಬಾಯಿ ಅಶುದ್ಧವಾಗಿದ್ರೆ ನಡೀತದ? ಕೋಪ ಮನುಷ್ಯರಿಗೆ ಸರ್ವಸಾಮಾನ್ಯ. ಮೋಸ ಮಾಡಿದವರು ನಮ್ಮ ಎದುರಿಗಿದ್ರೆ ಸಹಿಸಕ್ಕಾಗಲ್ಲ. ಆದ್ರೆ ದೇವರು ಇಲ್ಲಿ ನಮ್ಮ ಹತ್ರ ಮಾತನಾಡ್ತಾನೆ, ಸಹಿಸ್ಬೇಕು, ಸಹಿಸಲೇಬೇಕು. ಅಮ್ಮ, ನಿರ್ಮಲ ಮನಸ್ಸು ಹಾ ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು. ಶುಭವನು ಅಂತಾನಂತವು. ಶುಭವನು, ಶುಭ ಅಂದ್ರೆ ಏನು? ಶುಭ ಅಂದ್ರೆ ಏನು? ಹಲ್ಲೆಲೂಯಾ. ಅವನ ಮನೆಯಲ್ಲಿ ಧನ ಐಶ್ವರ್ಯ ಶುಭ ಹೊಂದಿದವನ ಮನೆಯಲ್ಲಿ ಸರ್ವ ಸಕಲ ಆಶೀರ್ವಾದಗಳು ಅವನ ಮನೆಯಲ್ಲಿ ಇರ್ತವೆ. ಯಾವ ಮೇಲಿಗೂ ಅವನಿಗೆ ಕಡಿಮೆ ಇರಲ್ಲ. ಯೆಹೋವನಿಂದ ಶುಭ ಹೊಂದುವ ಮನುಷ್ಯನ ಈ ರೀತಿ ಎಂಬುದಾಗಿ ಆ ವಾಕ್ಯ ಇರ್ತದೆ. ಯಾವುದು ಯೆಹೋವನಲ್ಲಿ ಶುಭ ಹೊಂದುವವನು? ಈ ಲೋಕದಲ್ಲಿರುವವರ ಲೋಕದ ಕೆಲವರು ಅಯೋಗ್ಯ ಕಾರ್ಯಗಳಂದ್ರೆ ಎಂತ, ಇನ್ನ ಕೆಲವು ಕಾರ್ಯಗಳು ಅಯೋಗ್ಯ ಕಾರ್ಯಗಳಂದ್ರೆ ಎಂತ ಒಬ್ಬರೇ. ಹಲ್ಲೆಲೂಯಾ. ದೇವರನ್ನು ರಕ್ಷಣೆ ಹೊಂದಿ ಎಲ್ಲಿ ಕರೆದ್ರಲ್ಲಿ ತಿಂಬೋದು, ಎಲ್ಲಿ ಕರೆದ್ರಲ್ಲಿ ಹೋಗೋದು, ಎಲ್ಲಿ ಕರೆದ್ರಲ್ಲಿ ಭಾಗಿಯಾಗೋದು, ಏನ್ ಮಾಡಿದ್ರು ಮಾಡೋದು. ಹಲ್ಲೆಲೂಯಾ. ಏನ್ ಕೊಟ್ಟರು ತಿಂಬೋದು, ಅವ್ರು ಎಲ್ಲಿ ಕರೆದ್ರಲ್ಲಿ ಹೋಗೋದು, ಅವ್ರು ಏನ್ ಮಾಡೋದು ಅದು ಮಾಡೋದು. ಆ ದೇವ್ರು ಈ ದೇವ್ರು ಒಂದೇ ಅಲ್ಲ ಅಂತ ಹೇಳುದು. ಹಲ್ಲೆಲೂಯಾ. ಆ ದೇವ್ರು ಈ ದೇವ್ರು ಒಂದೇ ಅಲ್ಲ. ಅವ್ನು ಹೇಳ್ತಾನೆ, ನಾನ್ ನೀನು ಒಂದೇ ಅಲ್ವಾ, ನಾನೊಬ್ಬ ಮೋಸಗಾರನಿದ್ದೀನಿ ಬಾ, ನೀನು ಕೂಡ ಮೋಸ ಮಾಡು. ನಾನೊಬ್ಬ ಕಳ್ಳನಿದ್ದೀನಿ ಬಾ, ನೀನು ಕಳ್ಳತನ ಮಾಡು. ನಾನು ಹಿಂಗಿದ್ದೀನಿ ಬಾ ಅಂತ ಹೇಳಿದ್ರೆ ಅದಕ್ಕೂ ನಾವು ಓಕೆ. ಲಾಸ್ಟಿಗೆ ರಿಸಲ್ಟ್ ಬರೋದೇನು ಗೊತ್ತಾ? ಆ ಕಡೆಯದಾಗಿ ರಿಸಲ್ಟ್ ಬರೋದೇನು ಗೊತ್ತಾ? ಎಲ್ಲೋ ಒಂಥರ ಸಿಗೆ ಬೀಳ್ತಾ ನಾವು. ಸಿಕ್ಕಾಕೊಂಡಾಗ ಕಾನೂನು ಏನ್ ಮಾಡ್ತಾವನ್ನ? ದೇವರ ದೈವ ವಾಕ್ಯ ಕೂಡ ಅಷ್ಟೇ. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ಮೋಸ ಪ್ರಮಾಣವನ್ನು ಮಾಡದೆ ಶುದ್ಧ ಹಸ್ತವುಳ್ಳವನು ಅವನು ಯೆಹೋವನಿಂದ ಶುಭವನ್ನು. ಯಾರಿಗೆ ಶುಭ? ದೇವರ ಮಾತನ್ನು ಕೇಳಿ ದೇವರ ಆಜ್ಞೆಗಳಲ್ಲಿದ್ದು ದೇವರ ಕಟ್ಟಳೆಗಳನ್ನು ಕಟ್ಟುಬದ್ಧವಾಗಿ ನಡೆಯುವವನು ಯೆಹೋವನಿಂದ ಶುಭ. ಯಾವುದೇ ಅಶುದ್ಧ ಕಾರ್ಯಕ್ಕೆ ಕೈ ಎತ್ತದೆ, ಅಶುದ್ಧರ ಕಡೆಗೆ ಹೋಗದೆ, ಮೋಸ ಪ್ರಮಾಣ ಮಾಡದೆ, ಹಲ್ಲೆಲೂಯಾ, ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವುಳ್ಳವರೇ ಯೆಹೋವನಿಂದ ಶುಭವನ್ನು. ಈ ದಿನ ನಮ್ಮ ಕೈಗಳನ್ನು ಪರೀಕ್ಷೆ ಮಾಡಿಕೊಂಡು, ದೇವ ಎಲ್ಲಾದರೂ ನಮ್ಮ ಕೈಗಳು ತಪ್ಪಿದೆ, ಎಲ್ಲಾದರೂ ನಿನ್ನ ಶುಭಕ್ಕೆ ನಾನು ಅಶುಭನಾಗಿದ್ದೀನ, ಇಲ್ಲ ವಿರುದ್ಧವಾಗಿದ್ದೀನ, ನನ್ನನ್ನು ಸರಿಪಡಿಸಬೇಕು. ಅದು ಶುಭ ನನಗೆ ಬೇಕು. ನೆಕ್ಸ್ಟ್ ವಾಕ್ಯ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 14-16. ಇಬ್ರಿಯದವರು ಬರೆದ ಪತ್ರಿಕೆ 12-14. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಏನ್ ಮಾಡುವುದಕ್ಕೂ ಜಗಳ ಆಡುವುದಕ್ಕ. ಹಲ್ಲೆಲೂಯಾ. ಎಲ್ಲರ ಸಂಗಡ ಜಗಳ ಆಡುವುದಕ್ಕೂ, ನಿನ್ನ ಬೈದವರನ್ನು ಬೈಯುವುದಕ್ಕೂ, ನಿನ್ನ ಹೊಡೆದವರನ್ನು ಹೊಡೆಯುವುದಕ್ಕೂ, ಹಲ್ಲೆಲೂಯಾ, ನಿನ್ನ ದೂಷಿಸಿದವರನ್ನು ದೂಷಿಸುವುದಕ್ಕೂ ಇದಕ್ಕಾಗಿ ದೇವರು ತಂದಿದ್ದು. ಲೋಕದಿಂದ ದೇವರು ಅದಕ್ಕೆ ನಿನ್ನ ಆರಿಸಿಕೊಂಡಿದ್ದು ಅಲ್ಲ. ನೀನು ಲೋಕದಿಂದ ಆರಿಸಿ ತೆಗೆದುಕೊಂಡಿದ್ದೆ ಗೊತ್ತಾ? ನೀನು ಪ್ರತ್ಯೇಕವಾಗಿ ಜೀವಿಸಬೇಕೆಂಬುದಾ? ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೆ, ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಏನ್ ಮಾಡ್ರಿ? ಇಲ್ಲಿ 2-3 ಸಬ್ಜೆಕ್ಟ್ ನಾವು ನೋಡೋಣ. ಪರಿಶುದ್ಧತೆ ಫಸ್ಟ್, ನೆಕ್ಸ್ಟ್ ಎಲ್ಲಾರ ಸಂಘ ಸಮಾಧಾನ. ಎಲ್ಲಿ ಸಮಾಧಾನ ಇಲ್ವೋ ಅಲ್ಲಿಂದ ಗೆಟ್ ಔಟ್ ಆಗಿಬಿಡ್ಬೇಕು ನೀವು. ಹಲ್ಲೆಲೂಯಾ. ಎಲ್ಲಿ ಸಮಾಧಾನ ಇಲ್ವೋ ಅಲ್ಲಿ ಏನಾಗ್ಬೇಕು ನೀನು? ಒಬ್ಬ ಋಷಿ ಮನೆ ಒಂದ್ ದಿವಸ ತಪಾಸಿ ಕುಂತಿದ್ದಂತ ಒಂದು ಕಾಡಿನಲ್ಲಿ. ಒಂದು ಋಷಿ ಮನೆ ಕಾಡಿನಲ್ಲಿ ತಪಾಸಿ ಕುಂತಿದ್ರೆ ಡೈಲಿ ಒಂದು ಸಿಂಹ ಬರೋದು ಅಂತ ಅದ್ ಮುಂದೆ. ಸಿಂಹ ಬಂದು ಮನುಷ್ಯನ್ ನೋಡಿದ್ರೆ ಏನ್ ಮಾಡ್ತಾ ಹೇಳ್ರಿ? ಆತನ ತಪಸ್ಸಿಗೆ ಅಡ್ಡ ಅದು ಏನೋ. ಆತನೇನು ತಿಂತ ಇಲ್ಲ ಅದು, ಆದ್ರೆ ಅದರ ಗರಿಕೆ ಮಾತ್ರ ಭಯಂಕರವಾಗಿದೆ. ಅದು ಋಷಿಮುನಿ ತಪಾಸಿಗೆ ಅಡ್ಡಿ. ಆ ಋಷಿಮುನಿ ಏನ್ ಮಾಡ್ತದೆ ಗೊತ್ತಾ? ಆ ಪ್ಲೇಸ್ ಚೇಂಜ್ ಮಾಡ್ಬಿಟ್ಟು ನಾನು ಆ ಪ್ಲೇಸ್ ಚೇಂಜ್ ಮಾಡಿ ಒಂದು ಮರದಲ್ಲಿ ಆ ಒಂದು ಕಟ್ಟಿಗೆಯಿಂದ ಸ್ವಲ್ಪ ಸೀಟ್ ಮಾಡಿಕೊಂಡು ಅಲ್ಲಿ ಮೇಲೆ ತಪಾಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಂತ ವಾಕ್ಯ ಹೇಳ್ತದೆ. ಆ ವಾಕ್ಯ ಹೇಳ್ತದೆ, ಎಲ್ಲಿ ಸಮಾಧಾನ ಇಲ್ವೋ ದೇವರ ಮಕ್ಕಳು ಅಲ್ಲಿ ಇರಬಾರ್ದು. ಯಾವುದು ಸಮಾಧಾನ ಮಾತಾಡಲ್ವೋ
ಅವನೊಂದಿಗೆ ನಾವು ಮಾತಾಡಬಾರ್ದು. ಕೆಲವು ನೀನು ಸಮಾಧಾನ ಮಾತಾಡಿದ್ರೆ ಕೆಲವರು ಬೈಯೋರು ಇರ್ತಾರೆ ನಿನ್ನ. ಇದಾರಿಲ್ವಾ? ಹಲ್ಲೆಲೂಯಾ. ಸಮಾಧಾನದಿಂದ ನೀನ್ ಮಾತಾಡ್ತೀಯ ಆದ್ರೆ ಕೆಲವರು ಬೈಯೋರು ಇರ್ತಾರ. ಆಮೇಲೆ ಕೆಲವರು ಸಮಾಧಾನ ಮಾತಾಡಿದ್ರೆ ನೀನ್ ಮಾತ್ರ ಸಮಾಧಾನ ಮಾತಾಡೋದಿಲ್ಲ. ನೀನ್ ಅವತ್ತು ಹಂಗ್ ಮಾಡಿದ್ದೆಲ್ಲ, ನೀನ್ ಇವತ್ತು ಹಿಂಗ್ ಮಾಡಿದ್ದೆಲ್ಲ, ನೀನ್ ಹಂಗ ಅದು ಹೇಳಿದ್ದೆಲ್ಲ ಇದೇ ಹೇಳಲ್ಲ ಅಂತ ಕೆಲವರು ಕ್ರೈಸ್ತರು ಕೂಡ ಸುಮ್ಮನೆ ಜನ ತಗೊಂಡಿರ್ತಾರೆ. ಇಂಥವ್ರಿಂದ ಅಲ್ವಾ ದೇವ್ರ ನಾಮ ಅವಮಾನ ಪ್ರೇರೆ, ಇಂಥವ್ರಿಂದ ಅಲ್ವಾ ದೇವರ ರಾಜ್ಯಕ್ಕೆ ಅವಮಾನ, ದೇವ್ರ ನಾಮಕ್ಕೆ ದೂಷಣೆ, ಇಂಥವರೆಲ್ಲ ದೇವರ ರಾಜ್ಯ ಕೆಡಿಸೋದು, ಇಂಥವರಿಂದ ಅನೇಕರು ದೇವರ ರಾಜ್ಯಕ್ಕೆ ಬರೋರು ಅಲ್ಲೇ ಉಳ್ಕೊಂಡಿರೋದು, ನಾವೇ ಅಲ್ವಾ ದೇವರ ರಾಜ್ಯಕ್ಕೆ ಅಡ್ಡಿ ಆಗಿರೋದು. ಇಂಥವ್ರಿಗೆ ತೀರ್ಪಿಲ್ವಾ? ಹಲ್ಲೆಲೂಯಾ. ನಿನ್ನ ಸ್ಥಿತಿಗತಿಗಳನ್ನು ನೋಡಿ ಅನೇಕರು ದೇವರನ್ನ ಅವಲಂಬಿಸಿಕೊಳ್ಬೇಕು. ಇದು ದೇವರ ರಾಜ್ಯ, ಇದು ದೈವ ರಾಜ್ಯ. ಎಲ್ಲರ ಸಂಗಡ ಸಮಾಧಾನವಾಗಿರೋ ಸಾಧ್ಯವಾದರೆ ಹೆಂಗಿರ್ಬೇಕಂತ ನಾವು ಎಲ್ಲರ ಸಂಗಡ ಸಮಾಧಾನವಾಗಿರೋ ಹಾಗೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಿ. ನೆಕ್ಸ್ಟ್ ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ. ನೋಡ್ರಿ, ಕೆಲವರಿಗೆ ದೇವರು ಅನೇಕ ವರ್ಷಗಳಿಂದ ಬಂದಿರ್ತಾರೆ, ಪ್ರಾರ್ಥನೆ ಮಾಡೋದು ಗೊತ್ತಿಲ್ಲ, ರಕ್ಷಣೆ ಹೊಂದೋದು ಗೊತ್ತಿಲ್ಲ, ಕರ್ತನಲ್ಲಿ ನಿಲ್ಲಕ್ಕೆ ಅವ್ರಿಗೆ ಆಗಲ್ಲ. ಇದಕ್ಕೆಲ್ಲ ಕಾರಣ ಏನ್ ಹೇಳ್ರಿ? ಅವ್ರ ಅಲ್ಲಿ ಅಪವಿತ್ರತೆ ಇದೆ. ಅಪವಿತ್ರತೆ ಇರೋದ್ರಿಂದ ಮೇಲ್ವಚನ ಹೇಳ್ತಾರೆ, ಪರಿಶುದ್ಧರು ಎಲ್ಲಿರ್ತಾರಂತ? ಯಾವಾಗ ನಮಗೆ ರಕ್ಷಣೆ? ಪ್ರಿಯರೇ? ನಾವು ಇಷ್ಟಪಟ್ಟಾಗ ರಕ್ಷಣೆ ಅಲ್ಲ, ಕರ್ತನ ಇಷ್ಟಪಟ್ಟಾಗ ರಕ್ಷಣೆ ಹೊಂದಬೇಕು. ಆತನ ಕರೆದಾಗ ಆತನ ಇಷ್ಟಪಟ್ಟಾಗ ರಕ್ಷಣೆ ಹೊಂದಬೇಕು. ನನಗೆ ನಾಳೆ ಮದುವೆ ಇವತ್ತು ರಕ್ಷಣೆ ಕೊಡೋದಿಲ್ಲ, ಯಾರು ಬಿಟ್ಟಿಗೆ ಬಿದ್ದಿಲ್ಲ, ಎಲ್ಲಾದ್ರೂ ತಗೋಬಹುದು. ತಗೊಂಡ್ಮೇಲೆ ಗೊತ್ತಾಗ್ತದೆ ನಿಮ್ಗೇನು. ಯಥಾರ್ಥ ಚಿತ್ತತೆ ನೀನು ಕಾಪಾಡಿಕೊಂಡಿರೋ ಸಭೆಯಲ್ಲಿ ನಿನ್ನಿಂದ ಅನೇಕ ಹಾನಿ ಇದೆ. ಹಾನಿ ಉಂಟಾಗ್ತದೆ ಸಭೆ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದೇ ಇಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜಾರದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರದ ಅಸಮಾಧಾನವನ್ನು ಹುಟ್ಟಿಸುವ ಏನೇನೋ ಅಸಮಾಧಾನ ಹುಟ್ಟಿಸಿ ಸಭೆಯನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಯಶಾವನಂತೆ ಪ್ರಾಪಂಚಿಕನಾಗಲಿ ಪಟ್ಕೋದನ್ನಿ ನಿಮ್ಮಲ್ಲಿ ಇರೋದಂತೆ ಜಾಗ್ರತೆಯಿಂದ ಏನ್ ಮಾಡ್ಬೇಕಂತ ಇದೀವ ನಾವು ಇವತ್ತಂಗ. ಎಷ್ಟು ಅಜಾಗ್ರತೆ ಇದೆ ಪ್ರೇರೆ, ಸಭೆ ಎಷ್ಟು ಅಜಾಗ್ರತೆ ಇದೆ ಹೇಳ್ರಿ. ವಿಷ ಬೇರು ಅಂತ, ಎಂತ ಬೇರು? ನಿಮ್ಮಲ್ಲಿ ವಿಷ ಬೇರು ಇರುವುದರಿಂದ ಸಮಯಕ್ಕೆ ಸರಿಯಾಗಿ ಆರಾಧನೆಗೆ ಬರ್ತಾ ಇಲ್ಲ, ಸಮಯಕ್ಕೆ ಸರಿಯಾಗಿ ಪ್ರಾರ್ಥನೆಗೆ ಬರ್ತಾ ಇಲ್ಲ, ಸಮಯಕ್ಕೆ ಸರಿಯಾಗಿ ದೇವರು ನಮ್ಮನ್ನು ಕರೆದಾಗ ನಾವು ಇರ್ತಾ ಇಲ್ಲ. ನಾವು ಯಾವಾಗೋ ಬರ್ತೀವಿ, ಯಾವಾಗೋ ಹೋಗ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮಲ್ಲಿ ಏನ್ ಹಿಡಿದಿದೆ? ಆಲ್ರೆಡಿ ವಿಷ ಬೇರೆ ಹಿಡಿದಿದೆ. ಇಲ್ಲಿ ಭಯ ಇಲ್ಲ, ಹೋದ್ರೆ ಬಂತು, ಬಿಟ್ರೆ ಬಂತು. ಹಲ್ಲೆಲೂಯಾ. ಹೋದ್ರೆ ಬಂತು. ಆದ್ರೆ ದೇವರ ವಾಕ್ಯ ಹಂಗೆ ಹೇಳಿದ್ರೆ ಕಡ್ಡಾಯ. ನೀನು 6 ದಿನ ಕೆಲಸ ಮಾಡಿ 7 ದಿನದಲ್ಲಿ ಇಲ್ಲಿ ಇರ್ಬೇಕು, ಅದು ಕಡ್ಡಾಯ. ರಕ್ಷಣೆ ಹೊಂದಿದ್ದ ಜನರಿಗೆ ಒಂದು ಕ್ಷೇಮ. ನಾವು ಎಷ್ಟು ದೇವರ ಸಂಗತಿ ತಪ್ಪಿಸ್ತು ಅಷ್ಟೆಲ್ಲ ಒಂದು ಹೇಟ್ ಬೀಳ್ತದೆ ನಮಗೆ. ಅದು ನಮಗೆ ಕಾಣಲ್ಲ. ಅದು ಸೈತಾನನ ಸ್ಪಿರಿಟ್, ಅದು ಸೈತಾನನ ತಂತ್ರ, ಅದು ಸೈತಾನನ ಪ್ರೀತಿ. ಓಕೆ, ಇದೆಲ್ಲದರ ಮಧ್ಯದಲ್ಲಿ ನಾವು ತಪ್ಪಿಸ್ಕೊಳ್ಬೇಕಾದ ವಿಷಯ ಏನು ಗೊತ್ತಾ? ನಾವು ತಪ್ಪಿಸ್ಕೊಳ್ಬೇಕಾದ ಕಾರ್ಯ ಏನು ಗೊತ್ತಾ? ನಾವು ಮಾಡಬೇಕಾದ ಕಾರ್ಯ ಏನು ಗೊತ್ತಾ? ನೀನು ದೇವರಿಗೆ ಒಪ್ಪಿಸ್ಕೊಟ್ರೆ ನೀನು ದೇವರ ಸನ್ನಿಧಿಯಲ್ಲಿ, ದೇವರ ರಾಜ್ಯದಲ್ಲಿ ಅದ್ಭುತವಾಗಿರ್ತೀಯ. ದೇವರ ಸನ್ನಿಧಿಯಲ್ಲಿದ್ದಾಗ ನೀನು ಪರಿಶುದ್ಧಳಾಗಿ ಕಾಣಿಸಿಕೊಳ್ತೀಯ. ಹೊರಗಿದ್ದಾಗ ನೀನು ಅಷ್ಟು ನೀಟಾಗಿ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಅವಾಗ 14:15 ಕರ್ತನು ಓದಮ್ಮ. ಯಾವನು ಕರ್ತನನ್ನು ಕಾಣುವುದಿಲ್ಲ, ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ. ಒಂದ್ ನಿಮಿಷ, ನೆಕ್ಸ್ಟ್ ಟೈಮ್ ಯಾರಾದ್ರೂ ಮಕ್ಕಳಿಗೆ ಚಾಕ್ಲೇಟ್ ಅಂತಂದ್ರೆ ಅವ್ರು ಹೊರಗಿರ್ಬೇಕು. ನೀವೇ ನಮ್ಮ ಮಕ್ಕಳಿಗೆ ತಿನ್ಸೋದೇನು? ಯಾರು ತಿನ್ಸಲ್ಲ ಅಂತ ಅನ್ಸುತ್ತೆ ನನಗೆ. ಡೈರಿ ಮಿಲ್ಕ್ ಅವೆಲ್ಲ ಬಹಳ ದೊಡ್ಡ ಶ್ರೀಮಂತರ ಇಲ್ಲಿರೋದು. ಒಂದ್ಸರಿ ಅರ್ಥ ಮಾಡ್ಬೇಕು. ನೆಕ್ಸ್ಟ್ ಯಾರ ಮಕ್ಕಳಿಗೆ ಚಾಕ್ಲೇಟ್ ತರಬಾರ್ದು ತಂದ್ರೆ ಹೊರಗೆ ತಿನ್ನಿಸಿ ಹಂಗೆ ಹೋಗ್ಬೇಕು, ತೊಂದ್ರೆ ಇಲ್ಲ. ಪರಿಶುದ್ಧತೆ ಇಲ್ಲದೆ ಯಾವನ ಕರ್ತನನ್ನು ಕಾಣುವುದಿಲ್ಲ. ಯಾವನಾದರೂ ಪರಿಶುದ್ಧತೆ ಇಲ್ಲದೆ, ಪರಿಶುದ್ಧತೆ ಅಂದ್ರೆ ಏನ್ರಿ?
ಪರಿಶುದ್ಧತೆ ಅಂದ್ರೆ ಏನು ಹೇಳ್ರಿ? ಪರಿಶುದ್ಧತೆ ಅಂದ್ರೆ ಏನು ಹೇಳ್ರಿ? ಒಂದು ದಿನ ಇದೆ ನಮಗೆ ಪರಿಶುದ್ಧ ದಿನ ಅಂತ. ಒಂದು ದಿನ ಇದೆ ಪರಿಶುದ್ಧತೆ ದಿನ ಅಂತ. ಅದು ಪರಿಶುದ್ಧರಿಗೆ ನೇಮಕವಾದ ದಿನ ಅಂತ. ಅದು ಪರಿಶುದ್ಧರಿಗೆ ನೇಮಕವಾದ ದಿನ. ನಾವು ಇಷ್ಟ ಬಂದಂಗೆ ನಡ್ಕೊಳ್ಳಿಕ್ಕೆ ಆ ದಿನ ನಮಗೆ ನೇಮಕವಾಗಿಲ್ಲ. ಒಂದು ಕಟ್ಟಳೆ ಇದೆ. ಮತ್ತೆ ನಿಮ್ಗೆ ಅರ್ಥ ಹಂಗೆ ಹೇಳ್ತೀನಿ. ಎತ್ತಿಗೆ ಮುಗುದಾಣ ಇದೆ, ಕೋಣಕ್ಕೆ ಏನು ಮುಗುದಾಣ ಇರೋಲ್ಲ. ಕೋಣಕ್ಕೆ ಏನು ಮುಗುದಾಣ ಇರೋಲ್ಲ. ಗಮನಿಸ್ರಿ, ಕೋಣಕ್ಕೆ ಏನು, ಅದು ಎಲ್ಲಿಗಾದ್ರೂ ಹೋಗ್ಬೋದು, ಹೆಂಗಾದ್ರೂ ಹೋಗ್ಬೋದು, ಯಾವ ಊರಿಗಾದ್ರೂ ಹೋಗ್ಬೋದು, ಯಾರು ಹೋದಾಗಾದ್ರೂ ಬೇಯ್ಬೋದು, ಏನಾದ್ರೂ ಮಾಡ್ಬೋದು. ಆದ್ರೆ ಎತ್ತಂಗೆ ಮಾಡಂಗಿಲ್ಲ. ಎತ್ತಿಗೆ ಒಬ್ಬ ಯಜಮಾನನಿದ್ದಾನೆ, ಎತ್ತಿಗೆ ಗೋದಲಿ ಇದೆ, ಅದನ್ನು ಕಟ್ಟಾಕ್ತಾನೆ, ಮುಗುದಾಣ ಕಟ್ಟಾಕ್ತಾನೆ. ಸಭೆ ಎತ್ತಿಗೆ ಸಂಬಂಧ, ಎತ್ತಿಗೆ ಸಭೆಯಲ್ಲಿ ಇರುವ ನಮಗೆ ಯಜಮಾನನೊಬ್ಬನಿದ್ದಾನೆ, ಯೇಸು ಕ್ರಿಸ್ತನು. ನಮ್ಮನ್ನು ಹಿಡಿದು ಕಟ್ಟಾಕ್ತಾರೆ. ಆದ್ರೆ ಕೋಣ ಮಾತ್ರ, ಈಗ ಎತ್ತಿನ ಸ್ಥಿತಿ ಹೆಂಗಿರ್ತದೆ ಅಂತ ಅಂತ್ಯದಲ್ಲಿ ನೋಡೋಣ. ಈಗ ಕೋಣ ಅತ್ಯಂತ ಸ್ಪಷ್ಟವಾಗಿದೆ. ಎಲ್ಲಿ ಹೋದ್ರು ಅದನ್ನ ಯಾರು ಕೇಳಿಲ್ಲ. ಯಾವ ಕಾರ್ಯಕ್ಕೆ ಹೋದ್ರು, ಬೇರೆ ಕ್ರೈಸ್ತವರಾದ ನಾವು ಎಲ್ಲ ಕಾರ್ಯಗಳಲ್ಲಿ ಹೋಗ್ತಾ ಇರ್ತೀವಿ. ಬಹಳ 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 ಅದು ಬಹಳ ವಿಚಿತ್ರ ಅದು. ಆದ್ರೆ ಅಂತ ಸ್ಥಿತಿ ಮಾತ್ರ ಬಹಳ, ಅಂತ್ಯ ಸ್ಥಿತಿ ಮಾತ್ರ ಬಹಳ. ಕೋಣ ಸ್ಥಿತಿ ಏನಾಗ್ತದೆ ಲಾಸ್ಟ್ ಏನಾಗ್ತದೆ ಹೇಳಿ, ಆಲೋಚನೆ ಮಾಡಿರ್ತಾರೆ. ಏನಾಗ್ಬೋದು ಅದ್ರ ಸ್ಥಿತಿ? ಬಹಳ ಭಯಂಕರವಾಗಿರ್ತದೆ, ಬಹಳ ಭಯಂಕರವಾಗಿರ್ತದೆ. ಆದ್ದರಿಂದ ಪ್ರಿಯರೇ, ಪರಿಶುದ್ಧ ದಿನ ಪರಿಶುದ್ಧರಾಗಿರುವುದಕ್ಕೆ ಪ್ರಯಾಸ ಪಡಬೇಕು. ಹಾಗೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರದೆ ಅಸಮಾಧಾನವನ್ನು ಹುಟ್ಟಿಸ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಯಶಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ನೋಡಿಕೊಳ್ಳಬೇಕು. ಏನ್ ಮಾಡ್ಬೇಕಂತ ಎಲ್ಲರೂ ಅಲೆಲೂಯಾ ಹೇಳ್ರಿ. ಏನ್ ಮಾಡ್ಬೇಕಂತ ಪ್ರಿಯರೇ? ನಮ್ಮಲ್ಲಿ ವಿಷ ಬೇರೆ ಇಳಿಯದಂತೆ ಫಸ್ಟ್ ನೋಡ್ಕೊಳ್ಬೇಕು. ಸೈತಾನನ ಸ್ಪ್ರೀಡ್ ವಿಷ, ಸೈತಾನನ ಕಾರ್ಯ ವಿಷ, ಸೈತಾನನ ಕಾರ್ಯ ವಿಷ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ಶಿಲ್ಮೆಯಲ್ಲಿ, ದೇವರೇ ಈ ವಿಷ ಪಾತ್ರೆಯನ್ನು ತೆಗೆದುಕೊಂಡು ನಾನು ಕುಡಿಲಿಕ್ಕೆ ನೀನ್ ಚಿತ್ತವಾದ್ರೆ ಕುಡಿಯಲು ನಾನು ಸಿದ್ಧವಾಗಿದ್ದೀನಿ, ನೀನ್ ಚಿತ್ತವಿದ್ರೆ ಈ ಪಾತ್ರೆ ನನ್ನಿಂದ ತೊಲಗಿಸು. ಶೋಧನೆ ಹೆಂಗ್ ಬರ್ತದ್ರಿ ಕುಟುಂಬದಲ್ಲಿ? ಶೋಧನೆ, ಕೆಲವು ಕುಟುಂಬದಲ್ಲಿ ಭಯಂಕರವಾದ ಶೋಧನೆ, ಭಯಂಕರವಾದ ನೋವು, ಭಯಂಕರವಾದ ರೋಧನೆ, ಇವೆಲ್ಲ ಎದಕ್ಕೆ ಬರ್ತದೆ? ದೇವರಿಗೆ ಅವಿಧೇಯತೆ, ದೇವರಿಗೆ ಅವಿಧೇಯರು. ಮೊದಲೇ ಪ್ರಾರ್ಥನೆ ಮಾಡಬೇಕು, ಶೋಧನೆ ಬರ್ತಂತೆ ನಮ್ಮನ್ನು ಕಾಪಾಡಪ್ಪ. ಶೋಧನೆ ಬರದಂತೆ ನಮ್ಮನ್ನು ಏನ್ ಮಾಡಪ್ಪ? ಕಾಪಾಡಪ್ಪ. ಕೇಡಿನಿಂದ ನಮ್ಮನ್ನು ತಪ್ಪಿಸು, ಕೇಡಿನಿಂದ ನಮ್ಮನ್ನು ತಪ್ಪಿಸು. ನಮ್ಮ ಅನುದಿನದ ಆಹಾರವು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಾವು ಇತರರ ತಪ್ಪುಗಳನ್ನು ಕ್ಷಮಿಸಿದಂತೆ ನಮ್ಮ ಪಾಪಗಳನ್ನು ಕ್ಷಮಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಮುಚ್ಚುಮರೆಯಲ್ಲಿ ಒಂದು ಮಾತು ಕೇಳ್ತಾ ಇದ್ದೀನಿ ಯಥಾರ್ಥವಾಗಿ. ಸಭೆ ಅಂದ್ರೆ, ಸಭೆ ಸೇವಕನಂದ್ರೆ ಎಷ್ಟು ಜನ ಕೋಪ ಇದೆ? ಕೈ ಎತ್ತು ನೋಡಿ. ನಮ್ಮ ಅಜ್ಜಿ ಯಥಾರ್ಥವಾಗಿ ಹೇಳ್ತೀನಿ. ನೋಡು, ಶಂಕರ ಹತ್ರ ಕೂಡ ಇತ್ತು. ನಾನು ಅಂದ್ರೆ ಕೋಪ, ದಯಮಾಡಿ ಮಾಡಿಸ್ಕೊಳ್ಳು. ಇನ್ನು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ, ಕೈ ಪ್ರಾರ್ಥನೆ ಮಾಡೋಣ. ನಾನು ನಿಮ್ಮನ್ನು ಬೈತಾ ಇಲ್ಲ, ದೇವರು ನಿಮ್ಮನ್ನು ಕ್ಷಮಿಸಿ ಆಶೀರ್ವಾದ ಮಾಡಿ. ಹಲ್ಲೆಲೂಯಾ. ನನಗೆ ಗೊತ್ತಾಗಬೇಕಲ್ಲ, ನಿಮ್ಗೆ ಏನ್ ಬಿದ್ದ, ನಿಮ್ಗೆ ಸೈತಾನನು ಹೊಡೆದಾಗ ಸಭೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದೆ. ಅಯ್ಯೋ ಆಗ್ಬಿಡ್ತಲ್ಲ, ಆಗ್ಬಾರ್ದಂಗ. ಈ ಸೈತಾನನು ವಿಷ ಬೇರೆ ನಿಮ್ಮಲ್ಲಿದ್ರೆ ಕಿತ್ತಾಕಿ ವಾಕ್ಯ ಇರ್ತದೆ. ಅಂತ ಪ್ರಾಪಂಚಿಕನಾಗಿ వానికి ఎవరు ఇస్తారు అని నెక్స్ట్ టైం ఇస్తే వాళ్ళని బయట పంపిస్తాను చూడు. నువ్వు తీసుకురావద్దా మాటలవన్నీ. ఏమి తీసుకురావచ్చు పిల్లలకి? వాడేమో ఊరికే ఉండేవాడు. ఆవిడ తెలుదా మీకు? పోయేటప్పుడు అంతే, మీకు అంతే తీసుకొని పోయి పెట్టండి. వద్దనే లేదు, మీ డబ్బు మీ ఇష్టం. ಯಶಾವನು ನೋಡ್ರಿ, ಒಂದೇ ಒಂದು ಹೊತ್ತಿನ ಊಟಕ್ಕೆ ಯಶಾವನು ತನ್ನ ಆಶೀರ್ವಾದವನ್ನು ಮಾಡ್ಕೊಂಡ್ಬಿಟ್ಟ. ಎಷ್ಟೊತ್ತಿನ ಊಟಕ್ಕೆ? ಹಲೋ, ನನ್ನ ಕಡೆ ನೋಡೋಣ. ಒಂದೇ ಒಂದು ಹೊತ್ತಿನ ಊಟಕ್ಕೆ, ಒಂದೇ ಒಂದು ಊಟ ಅಷ್ಟೇ ಅವ್ರಿಗೆ ಕೊಟ್ಟಿದ್ದು. ಯಾರು? ಯಾಕೋಬನು. ಇಬ್ರು ಅಣ್ಣ ತಮ್ಮಂದ್ರೆ, ಯಾಕೋಬು ಯಶಾವ್ ಇಬ್ರು ಅಣ್ಣ ತಮ್ಮಂದ್ರೆ, ಇಬ್ರು ಅಣ್ಣ ತಮ್ಮಂದ್ರೆ. ಯಾಕೋಬನು ತಮ್ಮನು, ಯಶಾವನು ಅಣ್ಣನು. ಈಗ ಯಶಾವನು ಏನ್ ಮಾಡ್ತಾರೆ? ಯಶಾವನಿಗೆ ಯಾರು ಆಶೀರ್ವಾದ ಮಾಡಿದ್ರು? ಈಶಾಕನ ಆಶೀರ್ವಾದ ಯಶಾವನಿಗೆ. ಯಶಾವನನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ಈಶಾಕನು ಕಣ್ಣು ಮಬ್ಬಾಗಿದ್ದರಿಂದ ಅವನು ಬೇಟೆ ಮಾಂಸ ತರಲಿಲ್ಲ ಜಲ್ದಿ. ಯಾಕೋಬನು ರಬಿಕೆ ಒಂದು ಕುರಿಯಲ್ಲಿ ಒಂದು ಕುರಿ ತಗೊಂಬಪ್ಪ, ನಿಮ್ಮ ತಂದೆಗೆ ಒಳ್ಳೆ ಮಸಾಲ ಹಾಕಿ ಫ್ರೈ ಮಾಡಿ ಕೊಟ್ಬಿಡ, ಆಶೀರ್ವಾದ ಮಾಡ್ಬಿಡ್ಲ ಅಂತ.
ಈಗ ಹೋದ ಯಾಕೋಬು, ಯಶಾವೇನ ಅಡವಿಗೆ ಭೇಟಿಗೆ ಹೋಗಿದ್ದಾನೆ, ಯಾಕೋಬ್ ಮನೆಯಲ್ಲೇ ಇದ್ದಾನೆ. ಯಾವಾಗ ರಬಿಕೆ ಹೇಳ್ತಾ ಇದ್ದಾಳೆ, ಇಗೋ ನಿನ್ನ ತಂದೆಗೆ ರುಚಿಯಾದ ಪದಾರ್ಥ ತಿನ್ಬೇಕಂತ ಅನಿಸಿದೆ, ತಿಂದವನು ಸಾಯೋದಕ್ಕಿಂತ ಮುಂಚೆ ಆಶೀರ್ವಾದ ನೀನು ತಗೊಂಡ್ಬಿಡು, ನಿಮ್ಮ ಅಣ್ಣ ಅಡವಿಗೆ ಹೋಗಿದ್ದಾನೆ, ನೀನು ಬೇಟೆ ಮಾಂಸ ತಗೊಂಬ ಅಂತೇಳಿ ಹೇಳು. ಹೋದ ಒಂದು ಕುರಿ ನಿಡ್ಕೊಂಡು ಸರನ್ನ ಕಟ್ ಮಾಡ್ಬಿಡು. ತಾಯಿ ಮಗ ಒಳ್ಳೆ ರುಚಿ ಪದಾರ್ಥ ಮಾಡಿದ್ರು ಇಶಾಕನ ಮುಂದಿಟ್ರು. ಇಶಾಕನಿಗೆ ಕಣ್ ಕಾಣ್ತಾ ಇಲ್ಲ, ಇಶಾಕನಿಗೆ ಕಣ್ ಕಾಣ್ತಾ ಇಲ್ಲ. ಈಗ ಆಶೀರ್ವಾದ ಯಾರಿಗಾಗಬೇಕು? ಯಶಾವನಿಗೆ ಆಗ್ಬೇಕು. ಈಗ ಯಶಾವನ್ ಎಲ್ಲಿದ್ದಾನೆ? ಅಡಿಯಲ್ಲಿದ್ದಾನೆ. ಈ ಪದಾರ್ಥ ತಂದಿಟ್ಟವ್ರು ಯಾರು? ಯಾಕೋಬ್. ಇದು ಯಾರಿಗಾಗಬೇಕಾದ ಆಶೀರ್ವಾದ? ಗಮನಿಸಿ, ಯಾರಿಗಾಗಬೇಕು ಆಶೀರ್ವಾದ? ಯಶಾವನಿಗೆ ಆಗ್ಬೇಕು ಆಶೀರ್ವಾದ. ಈಗ ಯಾಕೋಬನ ಆ ಪದಾರ್ಥ ತಂದಿಟ್ಟಿದ್ದಾನೆ. ಆ ತಂದಿಟ್ಟ ಕೂಡಲೇ ಗಮನಿಸ್ತಾ ಇದೆ, ಯಶಾವನು ನೀನೇನಾ? ಹೌದಪ್ಪ ನಾನೇ. ತಾಯಿ ಮೊದಲೇ ಹೇಳಿದಾಳೆ ಏನಂತ? ನಿಮ್ಮ ತಂದೆ ಮುಂದೆ ನೀನೇ ಯಶಾವನ್ ಅಂತ ಹೇಳ್ಬಿಡು. ಅಮ್ಮ ಅಪ್ಪ ಶಾಪ ಕೊಟ್ಬಿಟ್ರೆ, ಒಂದು ಸಲ ಅಪ್ಪ ಶಾಪ ಕೊಟ್ಟರೆ ತಲೆಮಾರುಗಳವರಿಗೆ ಶಾಪ ಇರ್ತದೆ. ಒಂದ್ಸಲ ಆಲೋಚನೆ ಮಾಡಿ ಅಮ್ಮ ಅಂದರೆ ಆ ತಾಯಿ ಹೇಳ್ತಾಳೆ, ಆ ಶಾಪ ಎಲ್ಲ ನನಗೆ ಫಸ್ಟ್ ನೀನು ಆಗ್ಬಿಟ್ಟು ತಿಂದ ಇಶಾಕ್ ತಿಂದ ಯಾಕೋಬನ ಆಶೀರ್ವಾದ ಮಾಡು. ಈಗ ಅಡವಿಲಿ ಒಳ್ಳೆ ಮಾಂಸ ತೆಗೆದುಕೊಂಡು ಯಶಾವನ್ ಮನೆಗೆ ಬಂದ, ಕಟ್ ಮಾಡ ಟಕ್ಕನ್ನು ತಾಮಂದು ಇಶಾಕನ ಮುಂದಿಟ್ಟಪ್ಪ, ನನ್ನ ಆಶೀರ್ವಾದ ಮಾಡಿ, ನೀನು ಬೇಟೆ ಮಾಂಸ ಕೇಳಿತ್ತಲ್ಲ, ಈಗ ನಾನು ತಂದಿದ್ದೀನಿ, ನೀನು ಆಶೀರ್ವಾದ ಮಾಡು ಎಂಬುದಾಗಿ ಯಶಾವನ್ ಕೇಳಿದ್ರೆ ಇಶಾಕನ್ ಹೇಳ್ತಾ ಇದ್ದಾನೆ, ಈಗಾಗಲೇ ಯಾರೋ ಒಬ್ರು ಆಶೀರ್ವಾದ ತೆಗೆದುಕೊಂಡು ಹೋದ್ರಲ್ಲ, ಇವನು ಆಶೀರ್ವಾದ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಯಾರೊಬ್ರು ತೆಗೆದುಕೊಂಡು ಹೋಗ್ಬಿಟ್ರು ಅವರು. ಆದ್ರೆ ಇವನಿಗೆ ಗೊತ್ತಿಲ್ಲ, ಅಡವಿಯಲ್ಲಿದ್ದಾನೆ. ಸಭೆಯಲ್ಲಿ ನಿಂದ್ರೆ ಅರಣ್ಯದಲ್ಲಿ ನಿಂತಂತಿರ್ತದೆ ನಿನ್ನ ಜೀವಿತ. ಸಭೆಗೆ ನೀನು ಬರದೆ ಹೋದ್ರೆ ಅರಣ್ಯದಲ್ಲಿದೆ ಅಂತ ಮರಿಬೇಡ ನೀನು. ಸಭೆ ಬಹಳ ಇಂಪಾರ್ಟೆಂಟು. ಫ್ರೆಂಡ್ಸ್ ಅಲ್ಲ, ಬೀಗರಲ್ಲ. ಇನ್ನು ಕೆಲವರು ಯಾರೋ ಬೀಗರು ಬಂದ್ರೆ ಸಭೆಗೆ ಬಂದಿಲ್ಲ ಅಂತ ಅವ್ರು. ಬೀಗರು ಬಂದ್ರೆ ಸಭೆಗೆ ಬರಲಾರ್ದು ಇದೇನು ಕರ್ಮ? ಅದು ನಿನ್ನ ಕರ್ಮ, ಯಾರೇನು ಮಾಡೋಕ್ಕಾಗಲ್ಲ. ಅಲ್ಲೇಲೂಯ. ಬೀಗರು ಬಂದ್ರೆ ಸಭೆಗೆ ಸಂಬಂಧ ರೀ? ಅಲ್ಲೇಲೂಯ. ಅಂದ್ರೆ ನೀನು ಅವರಲ್ಲಿ ನೀವು ಹೊರತು ಇನ್ನು ಇದರಲ್ಲಿ ಇಲ್ಲ ಅಂತ ಅರ್ಥ. ತೆಗೆದುಕೊಂಡು ಹೋದವು. ಈಗ ಇಶಾಕನ್ ಹೇಳ್ತಾ ಇದ್ದಾನೆ, ಮುಂಚೆ ಯಾರೋ ಆಶೀರ್ವಾದ ಒಂದು ಹೋಗ್ಬಿಟ್ರಲ್ಲ, ಯಾರೋ ಒಬ್ರು ಆಶೀರ್ವಾದ ಒಂದು ಹೋಗ್ಬಿಟ್ರಲ್ಲ. ಆಗ ಯಶಾವನಿಗೆ ಸಿಟ್ಟು ಬಂತು. ಹೋಗಿ ವಿಚಾರಿಸ್ತಾ ಇದ್ದಾನೆ, ಯಾರು ಆಶೀರ್ವಾದ ಹೊಂದಿದ್ದು. ಯಾಕೋಬನ ಅಷ್ಟರೊಳಗೆ ಎಸ್ಕೇಪ್. ಎಲ್ಲಿಗೆ? ತನ್ನ ಮಾವನಾದ ಸೋದರ ಮಾವನಾದ ಲಾಬಾನನ ಮನೆಗೆ ಪಯಣ. ಅಲ್ಲಿ ಕುರಿ ಕಾಯ್ತಾ ಇದ್ದಾನೆ. ಅಲ್ಲಿ ಕುರಿದಲ್ಲಿ ಸಂಪತ್ತು, ಆಶೀರ್ವಾದ ಹೊಂದಿದ್ದಾನೆ. ಆಶೀರ್ವಾದ, ತಂದೆ ಆಶೀರ್ವಾದ ಅವನಿಗೆ ಬಂತು. ಅವನು ಏನು ಕೈ ಇಟ್ಟರು ಕೂಡ, ಎಲ್ಲಿ ಕೈ ಇಟ್ಟರು ಚಿನ್ನ ಆಗ್ತಾ ಇದೆ. ಬೇರೆ ದೇವರ ಆಶೀರ್ವಾದ ಬಿಟ್ಟು ದೇವರ ಮಕ್ಕಳಾದ ನಾವು ಆ ದಿನ ಎಲ್ಲಿಗೂ, ಇದು ನನ್ನ ಆಜ್ಞೆ ಅಲ್ಲ, ಇದು ನನ್ನ ಕಾನೂನು ಅಲ್ಲ, ಇದು ನನ್ನ ನಿಬಂಧನೆ ಅಲ್ಲ, ಇದು ನನಗೆ ಸಂಬಂಧನೇ ಇಲ್ಲ. ದೇವರಿಗೆ ಅಷ್ಟೇ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 4 ವಚನ 5, 6, 8 ವಚನ ಹೋದ್ರೆ, ಸಬ್ಬತ್ತಿನ ದೇವರ ದಿನವನ್ನು ಹೊಲ ಮಾಡದೆ ದೇವರ ದಿನದಲ್ಲಿ ದೇವರನ್ನ ಆರಾಧನೆ ಮಾಡ್ತಾ ಇದೀವ ಪ್ರಿಯರೇ? ಮಾಡ್ತಾ ಇಲ್ವಾ? ಕೋಪ, ರೋಷ ಸಭೆಯಲ್ಲಿ ಏನಂದ್ರೆ ಕೋಪ. ಇವತ್ತು ನಾನು ಹಿಂಗೆ ಅಂದ್ಬಿಟ್ಟಲ್ಲ, ನಾನಂತ ಇಲ್ಲ. ಅಲ್ಲೇಲೂಯ. ನಾನಂತ ಇಲ್ಲ, ನೀನೇ ಕಾಯಿನ ಮೇಲೆ ಖಾರ ಹಾಕ್ತಾ ಇದೀಯ ಅಷ್ಟೇ. ಕಾಯಿನ ಮೇಲೆ ಖಾರ ಹಾಕಿದ್ರೆ ಹೆಂಗಿರ್ತದೆ ಹೇಳ್ರಿ? ಆಯುರ್ವೇದ ಹಚ್ಚಿದ್ರೆ ಒಂದು ಲೆಕ್ಕ, ಖಾರ ಹಾಕಿದ್ರೆ ಹೆಂಗಿರ್ತದೆ ಹೇಳ್ರಿ? ಗಾಯದ ಮೇಲೆ ಖಾರ ಹಾಕಿದ್ರೆ ಹೆಂಗಿರ್ತದೆ ಹೇಳ್ರಿ? ಆ ಕೆಲಸ ನೀನೇ ಮಾಡಿಕೊಂಡು ನಾನು ಹಿಂಗಂದ್ಬಿಟ್ಟ ಅಂದ್ರೆ, ಕೋಪ ಪಟ್ರೆ ನಿನ್ನ ಕೋಪಕ್ಕೆ ನೀನೇ ಆಹುತಿ. ಅಲ್ಲೇಲೂಯ. ಬಂತ ಯಶಾವನಿಗೆ ಆಶೀರ್ವಾದ. ಅದಕ್ಕೆ ಬೈಬಲ್ ಹೇಳ್ತಾರೆ, ಯಶಾವನಂತ ಪ್ರಾಪಂಚಿಕನು ನಿಮ್ಮಲ್ಲಿ ಇಲ್ಲದೆ ನೋಡ್ಕೊಳ್ಬೇಕು. ವಿಷಬೇರು ಆಶೀರ್ವಾದವನ್ನು ಕೆಡಿಸುವ ವಿಷಬೇರು ಎಲ್ಲಾದ್ರೂ ನಿಮ್ಮಲ್ಲಿ ಇದ್ರೆ ಫಸ್ಟ್ ಅದನ್ನು ತೆಗೆದಾಕಿ. ಅಲ್ಲೇಲೂಯ. ಫಸ್ಟ್ ಅದನ್ನು ತೆಗೆದಾಕಿ. ಇಲ್ಲದೆ ಹೋದ್ರೆ ಅದೇನಾಗ್ತದೆ ಅಂದ್ರೆ ಎಲ್ಲ ನಾರು ಕಪ್ಪಿ ಬಿಡ್ತದೆ. ಕರ್ಜಿ ಬರುವಾಗ ಒಂದೇ ಸ್ವಲ್ಪ ಬರ್ತದಂತ. ಕರ್ಜಿ ಹೆಂಗ್ ಎಲ್ಲೋ ಒಂದಲ್ಲಿ 2-3 ಗುಳ್ಳೆ ಆಗ್ತಾವ ಅಷ್ಟೇ. ಆಮೇಲೆ ನೋಡ್ರಿ ಕೆತ್ತ ಒಂದೇ ತರ ಇರ್ತದದು. ವಿಷ ಬೇರು ಕೂಡ ಅದಕ್ಕೆ ಸಮಾನ. ಅಲ್ಲೇಲೂಯ. ಯಶಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. ಯಶಾವನ ಆಶೀರ್ವಾದಕ್ಕೆ ಪಾತ್ರನಾ? ಆಶೀರ್ವಾದ ಹೊಂದಿದ್ನಾ? ಇಲ್ಲ.
ಅವನಲ್ಲಿ ವಿಷ ಆಯ್ತು, ಅವನ ಜೀವಿತ ಎಲ್ಲ ವಿಷ ಆಯ್ತು. ಅವನಿಗೆ ಆಶೀರ್ವಾದ ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕೋಬನಿಗಿಂತಲೂ ಯಶಾವನೇ ದೊಡ್ಡ ಆಶೀರ್ವಾದ, ಶ್ರೀಮಂತನು. ಆದರೆ ದೇವರ ಆಶೀರ್ವಾದ ಅವನಲ್ಲಿ ಇಲ್ಲ. ಯಾಕೋಬನಲ್ಲಿ ದೇವರ ಆಶೀರ್ವಾದ. ನಮಗೆ ಹೇಳ್ರಿ, ಈಗ ಇವತ್ತು ಪ್ರಪಂಚದ ಆಶೀರ್ವಾದ ಬೇಕಾ, ದೇವರ ಆಶೀರ್ವಾದ ಬೇಕಾ? ದೇವರ ಆಶೀರ್ವಾದ ಬೇಕಂದ್ರೆ ನಾವು ದೇವರಿಗೆ ಸಂಬಂಧಪಟ್ಟವರು, ಪ್ರಿಯ ಆತ್ಮೀಯರೇ, ದೇವರಿಗೆ ಸಂಬಂಧಪಟ್ಟವರು. ಇದೇ ಕಾರ್ಯ ನಮ್ಮನ್ನು ಮತ್ತೆ ಪಾಪದರ್ಶಿಗೆ ಆಗ್ತದೆ. ಇದೇ ತೆಗೆದುಕೊಂಡು ಹೋಗಿ ಸೈತ ನಮ್ಮನ್ನು ಏನ್ ಮಾಡ್ತಾನೆ ಅಂದ್ರೆ ಪಾಪದರ್ಶಿ ಹೇಳ್ತಾನೆ. ಮೊದಲನೇ ಯೋಹಾನ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ. ಮೊದಲನೇ ಯೋಹಾನ 3:8. ಸ್ವಲ್ಪ ಪಾಪ ಅನ್ಕೊಳ್ತೀವಿ ನಾವು ಅಷ್ಟೇ. ಸ್ವಲ್ಪ ಪಾಪ ಇದೇನ್ ಮಾಡ್ತದೆ ಹೇಳು, ಅದೇನ್ ಮಾಡ್ತದೆ ಹೇಳು. ಇವತ್ತ ಏನಾಗಲ್ಲ ಹೇಳು. ಹಲ್ಲೆಲೂಯಾ. ಪಾಪ ಮಾಡುವವನು ಏನೇನೋ ಓಕೆ. ಪಾಪ ಮಾಡುವವನು 1ನೇ ಯೋಹಾನ 3:8. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಯಾರಿಂದ ಹುಟ್ಟಿದವನು? ಪಾಪ ಅಂದ್ರೆ ಏನೇನು? ಹಲೋ, ಪಾಪ ಅಂದ್ರೆ ಏನು? ಪಾಪ ಅಂದ್ರೆ ಏನು? ನಿನ್ನ ಬಾಯಿಂದ ಬರುವ ಮಾತುಗಳು ಕೂಡ ಪಾಪ. ಸ್ತ್ರೀಯಲಿಂಗ ಅಪ್ಕೊಂಡ್ರೆ ಪಾಪ ಅಲ್ಲ. ಹಲ್ಲೆಲೂಯಾ. ಬಾಯಿಂದ ಬರುವ ಮಾತುಗಳು ಕೂಡ, ಮನಸ್ಸಿನಲ್ಲಿ ಬರುವ ಕ್ರಿಯೆ ಕೂಡ ಪಾಪವೇ. ಮನಸ್ಸಿನಲ್ಲಿ ಬರುವ ಆಲೋಚನೆ ಕೂಡ ಪಾಪವೇ. ದೈವ ಸ್ವಭಾವಕ್ಕೆ ವಿರುದ್ಧವಾದ ಮನಸ್ಸು ಏನಾದ್ರೆ ಅದೆಲ್ಲ ಪಾಪ. ಅದು ಸೈತಾನದಿಂದ ಬಂದ ಪ್ರೇರಣೆ. ಆ ವಾಕ್ಯ 8ನೇ ವಚನದಲ್ಲಿ ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಆದಿಯಿಂದಲೂ ಸೈತಾನನು ಪಾಪ ಮಾಡುವವನೇ ಆಗಿದ್ದಾನಲ್ಲ. ಸೈತಾನನ ಕೆಲಸಗಳು ಲಯ ಮಾಡುವುದಕ್ಕೋಸ್ಕರ ದೇವರ ಕುಮಾರನು ಪ್ರತ್ಯಕ್ಷನಾದನು. ಯಾರ ಕಾರ್ಯ ಲಯ ಮಾಡುವುದಕ್ಕಾಗಿ? ಸೈತಾನನ ಕೆಲಸ ಲಯ ಮಾಡುವುದಕ್ಕೆ ಯಾರು ಬಂದಿದ್ದಾರೆ? ದೇವರ ಕುಮಾರ ಯೇಸು ಕ್ರಿಸ್ತರು ಬಂದಿದ್ದಾರೆ. ಈಗ ನಾವು ಎಲ್ಲಿರ್ಬೇಕಂತ? ಎಲ್ಲಿರ್ಬೇಕು ಹೇಳ್ರಿ? ಯಶವನಂತೆ ಪ್ರಾಪಂಚಿಕವಾದ ಆಲೋಚನೆಯಲ್ಲಿ ಇರ್ಬೇಕಾ? ದೈವ ಸಭೆಯಲ್ಲಿ, ಸಭಾ ಮಂದಿರದಲ್ಲಿ, ದೇವರ ಆರಾಧನೆಯಲ್ಲಿ, ದೇವರ ಸ್ತುತಿಯಲ್ಲಿ, ದೇವರ ಪ್ರಾರ್ಥನೆಯಲ್ಲಿ ಇರ್ಬೇಕಾ? ಇಲ್ಲಿ ಯಾರು ಕೇಳೋರಿಲ್ಲ. ಯಾವತ್ತು ಬಂದು ಯಾವತ್ತು ಹೋದ್ರೆ ಯಾರು ಕೇಳೋರಿಲ್ಲ. ಯಾಕೆ ಬಂದು ಯಾಕೆ ಬರಲಿಲ್ಲ ಅಂತ ಕೂಡ ಕೇಳೋರು ಯಾರಿಲ್ಲ. ಆದ್ರೆ ಒಬ್ಬ ನಿಧಾನ ದೇವರು ನಿನ್ನ ದೇವರು ಪ್ರೀತಿಸಿದ್ರೆ ಕೇಳೋದು ಖಂಡಿತವಾಗಿ. ಯಾಕೆ ಬಂದಿಲ್ಲಪ್ಪ, ಯಾಕೆ ಬಂದಿಲ್ಲಮ್ಮ? ದೇವರ ಪ್ರೀತಿ ಏನು? ದೇವರ ಪ್ರೀತಿ, ದೇವರ ಕರುಣೆ ನಿನ್ನ ಮೇಲೆ ಇರೋದ್ರಿಂದ ಕೇಳ್ತಾರೆ. ನಿನ್ನ ಮೇಲೆ ದೇವರ ಕರುಣೆ ಇಲ್ಲದೆ ಹೋದ್ರೆ ಯಾರು ನಿನ್ನನ್ನು ಕೇಳಲ್ಲ. ಯಾವಾಗಾದ್ರೂ ಬಂದು ಯಾವಾಗಾದ್ರೂ ಹೋಗ್ಬೋದು. ಅಂತವ್ರು ದೇವ್ರು ಟಚ್ ಮಾಡಿಸ್ಕೊಡ್ಸಕ್ಕಾಗಲ್ಲ. ಟಚ್ ಮಾಡ್ಸಕ್ಕಾಗಲ್ಲ. ಹಲ್ಲೆಲೂಯಾ. ಆದಿಯಿಂದಲೂ ಸೈತಾನ ಯಾರಂತ? ಪಾಪ ಮಾಡುವವರು. ಯಾರು? ಸೈತಾನ. ನಮ್ಮಲ್ಲಿ ಸೈತಾನ ಬಂದು ಏನ್ ಮಾಡ್ತಾನಂತ? ಪಾಪದ ಪ್ರೇರಣೆ ನಮ್ಮಲ್ಲಿ ತುಂಬ್ತಾರೆ. ಪಾಪದಲ್ಲಿ ಕೆಲವು ವಿಷಯಗಳಿದಾವೆ ಬೈಬಲಲ್ಲಿ. ಪಾಪಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳು ಬೈಬಲಲ್ಲಿ ಇದಾವೆ. ನೀವು ಆಗಾಗ ಡೈಲಿ ಬೈಬಲ್ ಓದ್ತಾ ಇರೋದಾದ್ರೆ ಅದು ನಿಮಗೆ ಕಾಣ್ತದೆ. ನೀವು ಅದನ್ನು ಓದ್ಕೊಳ್ಬಹುದು. ಓಕೆ, ನೆಕ್ಸ್ಟ್ 9ನೇ ವಚನ. ದೇವರಿಂದ ಹುಟ್ಟಿದವನು ಪಾಪ ಮಾಡನು. ದೇವರಿಂದ ಹುಟ್ಟಿದವನು ಏನ್ ಮಾಡದಂತ? ಮಾಡನು. ಹಲ್ಲೆಲೂಯಾ. ಮಾಡಲಿಕ್ಕೆ ಸಾಧ್ಯನಾ? ಶರೀರ ಸಂಬಂಧ ಪಾಪ ಅದು ಬೇರೆ ಆದರೆ ದೇವರ ದೃಷ್ಟಿಯಲ್ಲಿ ಭಯಂಕರವಾದ ಕೆಲವು ಪಾಪಗಳಿದ್ದಾವೆ. ವಾಕ್ಯ ಹೇಳ್ತದೆ, ಪಾಪ ಮಾಡುವವನು ಸೈತಾನನ ಪ್ರೇರಣೆಯಿಂದ ಹುಟ್ಟಿದವನು, ಸೈತಾನನ ಸಂಬಂಧಿ, ಸೈತಾನನ ಒಳಗಡಿದ್ದು ಪ್ರೇರೇಪಣೆ ಮಾಡ್ತಾನೆ. ಒಳ್ಳೆಯವನು ಕೂಡ ಕೆಡಿಸೋದು ಯಾರು ಹೇಳ್ರೆ? ವಿಷಬೇರು ಒಂದಿತ್ತಂದ್ರೆ ನಾನು ಆ ವಾಕ್ಯ ಹೇಳಿದ್ರ ಯಶಾವನದ ಪ್ರಾಪಂಚಿಕನ ವಿಷಬೇರುಳ್ಳ ಯಾವ ಬೇರಾದರೂ ನೀವು ಇಲ್ಲದಂತೆ ನಿಮ್ಮನ್ನು ಜಾಗೃತಿಯಿಂದ ಕಾಪಾಡಿಕೊಳ್ಳ್ರಿ. ಈಗ ವಾಕ್ಯ ಹೇಳ್ತದೆ, ಪಾಪ ಮಾಡುವವನು ಯಾರಿಗೆ ಹುಟ್ಟಿದವನು ಹೇಳ್ರಿ? ಯಾರಿಗೆ ಹುಟ್ಟಿದವನು ಹೇಳ್ರಿ? ಎಲ್ಲರೂ ಹೇಳ್ರಿ, ಎಲ್ಲರೂ ಹೇಳ್ರಿ. ಓದ್ರಿ 9ನೇ ವಚನ. ದೇವರಿಂದ ಹುಟ್ಟಿದವನು ಪಾಪ ಮಾಡನು. ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿ ಇರನು. ಹಲ್ಲೆಲೂಯಾ. ದೇವರಿಂದ ಹುಟ್ಟಿದವರು ಹೇಗಿರ್ತಾರಂತ? ಹಲ್ಲೆಲೂಯಾ. ಕಾಯನ್ ಅದನ್ನು ಹೇಳ್ತಾ ಇದ್ದಾನೆ. ಯಾರಿಗೆ? ದೇವರಿಗೆ. ನಿಮ್ ತಮ್ಮ ಹೇಬೇಲ್ ಎಲ್ಲಪ್ಪ, ನಿಮ್ ತಮ್ಮ ಹೇಬೇಲ್ ಎಲ್ಲೇ ಅಂತ ಕೇಳಿದ್ರೆ ಕಾಯನ್ ಹೇಳ್ತಾನೆ, ಏನೋ ಅವ್ನು ಕಾಯೋದಕ್ಕೆ ನಾನು ಆಳ, ನನಗೆ ಗೊತ್ತಿಲ್ಲ ಅವ್ನು ಎಲ್ಲಿದ್ದಾನೇನೋ. ದೇವ್ರು ಹೇಳ್ತಾನೆ, ನೀನಲ್ಲ ಕೊಲ್ಲಿದ್ದವನ್ನ, ನೀನಲ್ಲ ಕೊಲ್ಲಿದ್ದು,
ಓ ನೀನಲ್ವ ಕೊಲ್ಲಿದ್ದು ಅಂತ ಹೇಳಿದ್ರೆ ಅವನು ಒಪ್ಪಿಕೊಳ್ತಾ ಇಲ್ಲ. ಅವನು ದೇವ್ರು ಏನ್ ಕೊಡ್ತಾನೆ ಗೊತ್ತಾ ಗಿಫ್ಟ್ ಅವನಿಗೆ? ನೋಡ್ರಿ, ನೀನು ದೇಶ ಭ್ರಷ್ಟನಾಗಿ ಅಲಿಬೇಕು. ಏನ್ ಮಾಡ್ಬೇಕು? ದೇಶ ಭ್ರಷ್ಟ. ದೇವ್ರು ಒಂದೇ ಒಂದು ಮಾತು ಅಷ್ಟೇ, 12 ಮಾತಾಡೋದು ದೇವ್ರು. 12 ಮಾತಾಡಲ್ಲ. ಒಬ್ಬ ವ್ಯಕ್ತಿ ಹತ್ರ ಏನಾದ್ರು ಮಾತಾಡ್ಬೇಕಂದ್ರೆ ಒಂದು ಮಾತು, ಆ ಮಾತು ಹೌದು ಅಲ್ಲ ಅಷ್ಟೇ. ಅದಕ್ಕೆ ಕಿತಾಪತಿ ರಾಜ ಕೊಡ್ತೇನೆ, ಕಣ್ಣು ತಿರುಗ ಸುಳ್ಳಿ. ಹಾ ಏನಂತ ನನಗೆ ಗೊತ್ತಿಲ್ಲ, ಯಾರೋ ಏನಂತ ಆ ದೇವರ ನೀನೇ ಬಂದಿದೆ. ನಾನು ನೋಡಿದ್ದೀನಿ. ನನ್ನ ಕಣ್ಣು ಮುಚ್ಚಕ್ಕಾಗ್ತದ? ನನ್ನ ಕಣ್ಣು ಮುಚ್ಚಕ್ಕಾಗ್ತದ ನಿನಗೆ? ನೀನು ದೇಶ ಭ್ರಷ್ಟನಾಗಲಿಬೇಕು. ಅದೇ ದಾವಿದನ ಮುಂದೆ ನತಾನಿಯೇಲನು ಹೇಳ್ತಾನೆ, ರಾಜ ನೀನೇ ಅಲ್ವಾ ಕೆಲಸ ಮಾಡಿದ್ದು. ಹಲ್ಲೆಲೂಯಾ. ಯಾರು ದೇವರ ಕಣ್ಣು ಮುಚ್ಚಲಿಕ್ಕಾಗಲ್ಲ. ಒಂದು ವೇಳೆ ಪಶ್ಚಾತ್ತಾಪ ಪಡೋಣ, ದೇವರ ಸಮ್ಮುಖದಲ್ಲಿ ಒಪ್ಪಿಕೊಳ್ಳೋಣ. ನೆಕ್ಸ್ಟ್, ಪಾಪ ಮಾಡುವವನು, ದೇವರಿಂದ ಹುಟ್ಟಿದವನು ಪಾಪ ಮಾಡಲ್ಲ. ದೇವರಿಗೆ ಸಂಬಂಧಿ, ದೇವರ ಸಮ್ಮುಖದಲ್ಲಿ ಇರ್ತಾನೆ. ದೇವರು ಹೇಗೆ ಕೇಳ್ತಾನೆ, ದೇವರನ್ನು ಸಂತೋಷ ಪಡಿಸ್ತಾನೆ, ದೇವರ ನಾಮ ಮಹಿಮೆ ಪಡಿಸ್ತಾನೆ. ಸಹೋದರೇ ಗಮನಿಸೋ, ನೀನೆಲ್ಲ ಇದ್ದು ನೀನು ದೇವರಿಂದ ಹುಟ್ಟಿದ ಸ್ತ್ರೀ ಪುರುಷನಾಗಿದ್ರೆ ದೇವರ ನಾಮ ನಿನ್ನಿಂದ ಮಹಿಮೆ ಹೊಂದುತ್ತದೆ. ಇಲ್ಲದೆ ಹೋದ್ರೆ ಎಲ್ಲ ಹೋಗ್ತಿರ್ತೀವಿ. ಎಷ್ಟು ಜನ ಇದು ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಾನು ಹುಡುಕಿದ್ರು ಬಹಳ ಜನರು ಆ ರೀತಿ ಸಿಗ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ದೇವ್ರು ಮುಗಿಸಿದ್ದೀನಿ ನಾನು. ಓಕೆ, ನೆಕ್ಸ್ಟ್ ವಾಕ್ಯ. ರೋಮಪುರದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 3-4 ವಚನ. ರೋಮಪುರದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 3-4. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಹೆಂಗಿದ್ದೇವೆ ಅವರು? ಹೆಂಗಿದೆ ಅಂತ ಸಭೆ ಹೆಂಗಿದೆ ಅಂತ ರೋಮಪುರದವರು ಬರೆದ ಸಭೆ ಹೆಂಗಿದೆ ಅಂತ ಪ್ರೇರೆ? ಉಪದ್ರವಗಳಿದ ಅವರಿಗೆ. ಆ ಸಭೆಯಲ್ಲಿ ಹೆಂಗಿದೆ ಅಂದ್ರೆ ಭಯಂಕರವಾದಂತ ಕಾರ್ಯಗಳು ನಡೀತಾ ಇದೆ. ಪೌಲನ ಸೇವೆಯಲ್ಲಿ ವಿಚಿತ್ರವಾದಂತ ವಿಸ್ಮಯವಾದಂತ ಕಾರ್ಯಗಳು ನಡೀತಾ ಇದ್ದಾವೆ. ಆದ್ರೆ ಸಭೆ ನೋಡ್ರಿ, ಗಮನಿಸಿ, ನನ್ನ ಕಡೆ ನೋಡ್ರಿ, ಸಭೆ ಎನ್ನುವುದು ಒಂದು ದೇವರ ಮನೆ. ಸಭೆ ಅನ್ನೋದು ಯಾರು? ದೇವರ ಮನೆ. ನಾವು ಈ ಮನೆಗೆ ದಿವಸ ಬರಕ್ ಆಗ್ತದ? ದಿವಸ ಬರಕ್ಕಾಗಲ್ಲ. ನಮಗೆ ಆದ್ರೆ ಒಂದು ನಿಯಮ ಇದೆ, ಒಂದು ರೂಲ್ಸ್ ಇದೆ, ಒಂದು ಆಜ್ಞೆ ಇದೆ, ಒಂದು ಕಟ್ಟಡ ಇದೆ. ಅದು ಯಾವತ್ತು ಬರ್ಬೇಕಂತ ಆವತ್ತು ನಾವು ಬರ್ಬೇಕು. ಇನ್ನು ಯಾವ್ದಾದ್ರು ಕೃತಜ್ಞತೆ ಕೂಟ, ಕುಟುಂಬ ಪ್ರಾರ್ಥನೆ, ಇಲ್ಲ ಸಾಯಂಕಾಲ ಪ್ರಾರ್ಥನೆ ಇದ್ರೆ ಇಲ್ಲಿ ಬರ್ತಾ ಇತ್ತು. ಇನ್ನು ಕೆಲವರು ಈ ಸಾಯಂಕಾಲ ಪ್ರಾರ್ಥನೆ ರಿಜೆಕ್ಟ್ ಮಾಡಿದ್ರೆ ಯಾರು ಬರಲ್ಲ ಕೂಡ. ಓಕೆ, ದೇವರು ನೀವು ಈಗ ಏನು ತಿಂತಾ ಇದ್ರು ಅದನ್ನು ನೀವು ಬೈಕೊಳ್ಳಿಕ್ಕೆ ದೇವರು ಸಿದ್ಧನಾಗಿದ್ದಾನೆ. ಅದೇ ಕೊಡ್ತಾರೆ ನಿಮ್ಗೆ, ಏನು ಬೇರೆ ಇಲ್ಲ. ನೆಕ್ಸ್ಟ್ ಆ ವಾಕ್ಯ ಹೇಳ್ತದೆ, ಈಗ ಹೇಳ್ತದೆ ನೋಡ್ರಿ, ಗಮನಿಸ್ರಿ. ದೇವರು ಇದು ಮಾತ್ರವಲ್ಲದೆ ಉಂಟಾಗುವ ಉಪದ್ರವಗಳಲ್ಲಿ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವವು ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವ ಸಿದ್ಧಿಯಿಂದ ವಾಕ್ಯ ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿಯೂ ದೇವರು ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ. ಹಲ್ಲೆಲೂಯಾ. ಹೆಂಗಿರ್ಬೇಕಂತ ನಾವು ಉಪದ್ರವಗಳಲ್ಲಿ ಕಷ್ಟ ಬಂತ ಸೈತಾನ ಪರಿಣಾಮ ಪಾಪ ಮಾಡಿ ಏನಾಗ್ತದೆ ಏನೆಲ್ಲ ಮಾಡಿ ನೋಡೋಣ, ಅದು ಏನು ಆಗಲ್ಲ. ಹಲ್ಲೆಲೂಯಾ. ಕೆಲವರಿಗೆ ದೇವ್ರು ನಂಬಿದ ಕೂಡಲೇ ಕೆಲವರಿಗೆ ಬಡತನ ಬರ್ತದೆ. ಕೆಲವರು ದೇವ್ರು ನಂಬಿದ ಕೂಡಲೇ ದೇವ್ರ ಪ್ರೀತಿ ಶ್ರೀಮಂತಿಗೆ ಕೊಡ್ಬೋದು. ಒಂದು ವೇಳೆ ಕೆಲವರಿಗೆ ಬಡತನ ಕೊಡ್ಬೋದು. ಶ್ರೀಮಂತಿಗೆ ಕೊಟ್ಟಾಗ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ದೇವ, ಇದು ಯಾವುದು ನಾನು ಹೆಚ್ಚಿಸಿಕೊಳ್ಳೋಕೆ ಕೊಟ್ಟಿಲ್ಲ, ಇದೆಲ್ಲ ನಿಮ್ಮ ಚಿತ್ತದಂತೆ ನಡಿ. ಬಡತನ ಬಂದಾಗ, ಒಂದು ವೇಳೆ ಕೊರತೆ ಬಂದಾಗ ದೇವರಿಗೆ ಹೆಚ್ಚು ಹುಡುಕ್ಬೇಕೆಂಬುದಾಗಿ. ಹಲ್ಲೆಲೂಯಾ. ಹೆಚ್ಚು ಹುಡುಕ್ಬೇಕು. ಕೊರತೆ ಬಂದಾಗ, ಬಡತನ ಬಂದಾಗ ದೇವ್ರನ್ನ ಹೆಚ್ಚು ಸಹವಾಸ ಮಾಡ್ಬೇಕು, ಹೆಚ್ಚು ದೇವರ ಸಹವಾಸದಲ್ಲಿರ್ಬೇಕು, ಹೆಚ್ಚು ದೇವ್ರನ್ನ ಹುಡುಕ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಇದಕ್ಕಾಗಿ ಕೆಲವು ಸಾರಿ ನಮ್ಗೆ ಆಗಿ ಬರ್ತದೆ. ಆ ವಾಕ್ಯ ಇರ್ತದೆ, ಉಪದ್ರವಗಳಲ್ಲಿ ಅವ್ರು ಹೆಂಗಿದಾರಂತ? ಉಲ್ಲಾಸವಾಗಿದಾರಂತ. ದೇವ್ರ ಮಕ್ಕಳು ಹೆಂಗಿರ್ಬೇಕು ಹೇಳ್ರಿ? ದೇವ್ರ ಮಕ್ಕಳು ಹೆಂಗಿರ್ಬೇಕು ಹೇಳ್ರಿ? ನೀವು ಎಷ್ಟು ಜನ ಸಂತೋಷವಾಗಿದೆ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಒಂದು ರೋಗ ಬೇಸ ಆಗಿಲ್ಲ ಅಂದ್ರೆ ಜನರ ಮುಂದೆ ನನಗೆ ರೋಗ ಬೇಸ ಆಗಿಲ್ಲ, ಅವ್ರು ನೋಡ್ತಾರೆ ನಮ್ಮನ್ನ. ಯೇಸು ಕ್ರಿಸ್ತನು ಸಕಲ ವೈದ್ಯನು, ಎಲ್ಲದಕ್ಕೂ ವೈದ್ಯನು, ಡಾಕ್ಟರ್ ಆಗ್ತಾನೆ.
ಆತನ ರಾಜ್ಯದಲ್ಲಿ ಎಂತೆಂಥವ್ರು ಇದ್ದಾರೆ ಗೊತ್ತಾ? ಆತನ ರಾಜ್ಯದಲ್ಲಿ ಎಂತೆಂಥವ್ರು ಇದ್ದಾರೆ ಗೊತ್ತಾ? ಮತ್ತಾಯ ಯಾರು? ಹಲೋ, ಯವನಸ್ಥ ನಾನು ಕೇಳ್ತಾ ಇದ್ದೆ, ಮತ್ತಾಯ ಯಾರು? ಕ್ಯಾಸಿಯರ್. ಹೇಳ್ರಿ, ಏನ್ ಹೇಳ್ರಿ? ಬ್ಯಾಂಕಿಗೆ ಹೋದಾಗ ಒಂದು ಚೆಕ್ ತಗೊಂಡು ನಾವು ಸೈನ್ ಮಾಡಿ ನಮ್ದೆಲ್ಲ ಬರ್ದು ದುಡ್ಡು ಬೇಕಂದ್ರೆ ಎಲ್ಲಿಗೆ ಹೋಗಿ ನಾವು ಮಾಡ್ತೀವಿ. ಯಾವನು ಡ್ರಾ ಮಾಡ್ತಾನೆ ಅವನ ಹೋಗಿ ಆ ಚೆಕ್ ಕೊಡ್ತೀವಿ. ಕರೆಕ್ಟಾ? ಯಾರು ಮತ? ಯಾರು ಹೇಳಿ? ಕ್ಯಾಶಿಯರ್. ದೇವರ ರಾಜ್ಯದಲ್ಲಿ ಕ್ಯಾಶಿಯರ್ ಇದ್ದಾರೆ. ನೆಕ್ಸ್ಟ್ ಲೂಕ ಯಾರು? ಹೇಳಿ, ಲೂಕ ಯಾರು? ಲೂಕ ಒಬ್ಬ ಡಾಕ್ಟರ್. ಯಾರು? ಅದ್ಭುತ ಅಲ್ವಾ ಒಬ್ಬರಿದೆ? 12 ಮಂದಿ ಶಿಷ್ಯರು ಯೇಸು ಕ್ರಿಸ್ತರಿಗೆ, 12 ಮಂದಿ ಶಿಷ್ಯರಿಗೆ 12 ಪದವಿಗಳಿದ್ದಾವೆ. ಅಂಥವ್ರು ಯೇಸು ಕ್ರಿಸ್ತನಿಂದ ಇದ್ದಾರೆ. ಅಂಥವರೇ ಆ ಪದವಿಗಳನ್ನು ಹೊಂದಿದವರು ಆತನ ಹಿಂದೆ ಇದ್ದಾರೆ. ಪೇತ್ರ ಯಾರು? ಒಳ್ಳೆ ಅಡುಗುಳ್ಳವನು, ಮೀನು ಹಿಡಿಯವನು, ಬೆಸ್ತ. ಆಂಧ್ರಯ ಯಾರು? 12 ಮಂದಿ ಶಿಷ್ಯರಿಗೆ 12 ಪ್ರತ್ಯೇಕತೆ ಬೈಬಲ್ ಅಲ್ಲಿ ಇದೆ. ವೈದ್ಯರಿದ್ದಾರೆ, ಕ್ಯಾಶಿಯರ್ ಇದ್ದಾರೆ, ಸುಂಕದವರು ಇದ್ದಾರೆ. ಜಕ್ಕ ಯಾರು? ದೊಡ್ಡ ಶ್ರೀಮಂತ, ಭಯಂಕರವಾದ ಶ್ರೀಮಂತ. ಯೇಸು ಒಂದೇ ಒಂದು ಮಾತಿಗೆ ವಿಧೇಯನಾದ ಜಕ್ಕಾಯ. ಪಾಪ ಎಲ್ಲ ತೊಳೆಯಲ್ಪಟ್ಟಿದೆ. ಆತ್ಮೀಯ ನನ್ನ ಸಹೋದರಿ, ವಾಕ್ಯ ಕೇಳ್ತಿರುವ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ನಮಗೆ ಶರಣೆ ಉಂಟು ಮಾಡಲಿ. ಉಪದ್ರವ ಬರಲಿ, ಕಷ್ಟ ಬರಲಿ, ಸಂಕಟ ಬರಲಿ, ಹಿಂಸೆ ಬರಲಿ, ರೋಗ ಬಾಧೆ ಬರಲಿ, ಎಲ್ಲ ದೇವರ ಚಿತ್ತ. ದೇವ, ನಿನ್ನ ಚಿತ್ತಕ್ಕೆ ನಾನು ಒಬ್ಬೆ ಆಗ್ತಾ ಇದ್ದೀನಿ. ನಿನ್ನ ಚಿತ್ತವಾದ್ರೆ ಸಹಾಯ ಮಾಡು, ರೋಗ ಸ್ವಸ್ಥ ಮಾಡು, ಶ್ರೀಮಂತಿಗೆ ಕೊಡು, ಬಡತನ ತೊಲಗಿಸು, ಆರೋಗ್ಯ ಕೊಡು, ಕ್ಷೇಮ ಕೊಡು, ಶಾಂತಿ ಕೊಡು, ಮಕ್ಕಳು ವಿದ್ಯಾಭ್ಯಾಸ ಕೊಡು, ಅವ್ರ ಭವಿಷ್ಯತನ್ನು ಕಟ್ಟು ರೂಪಿಸು. ಇವೆಲ್ಲ ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ದೇವರು ಎಲ್ಲವನ್ನು ಕೊಡಲಿಕ್ಕೆ ಶಕ್ತ. ಆದರೆ ನಿನ್ನ ಪ್ರಾರ್ಥನೆ, ನಿನ್ನ ಸದ್ಬುದ್ಧಿ ದೇವರ ಮುಂದೆ ಕರೆಕ್ಟ್ ಆಗಿ ವಿಧೇಯತೆಯಿಂದ ನಾವು ಕೂಲಂಕುಷವಾಗಿ ದೇವರಲ್ಲಿ ನಡಿಬೇಕು. ಅವಾಗೆ ದೇವರು ನಮ್ಮನ್ನ ಏನ್ ಮಾಡ್ತಾನಂತ ಅದ್ಭುತವಾದ ಆಶೀರ್ವಾದಗಳಲ್ಲಿ ತುಂಬಲಿಕ್ಕೆ ಆತನ ಶಕ್ತನು. ಸ್ವಲ್ಪ ಉಪದ್ರವಗಳಲ್ಲಿಯೂ ನಾವು ತಾಳ್ಮೆ. ಉಪದ್ರವ ನಮ್ಮನ್ನ ಏನ್ ಮಾಡ್ತಂತ? ಉಪದ್ರವ ಕೆಲವರು ಗೆಲುವಿಲಿ ಇರ್ತದೆ. ಪ್ರಾರ್ಥನೆ ಮಾಡಿದವ್ರಿಗೆ ಕೆಲವರು ಗೆಲುವಿಲಿ, ಉಪವಾಸ ಪ್ರಾರ್ಥನೆ ಮಾಡಿದವ್ರಿಗೆ ಕೆಲವರು ಗೆಲುವಿಲಿ, ಕೆಲವು ಕುಟುಂಬಗಳಲ್ಲಿ ಗೆಲುವಿಲಿ. ನೀನು ಅದರಲ್ಲಿ ಕೂಡ ದೇವರು ಹುಡುಕಿದ್ರೆ ದೇವರು ಉಪದ್ರವಕ್ಕೆ ಬದಲಾಗಿ ಸಮಾಧಾನ ಕೊಡ್ತಾನೆ. ದೈವ ಸಮಾಧಾನ, ಅದುವೇ ದೈವ ಸಮಾಧಾನ. ಹಲ್ಲೆಲೂಯಾ, ಅದುವೇ ದೈವ. ಮೊನ್ನೆ ಒಬ್ಬ ಸಹೋದರಿ ಬಂದಿದ್ದಾರೆ. ಈಗ ಅವ್ರು ಪ್ರಾರ್ಥನೆ ಮಾಡ್ರಿ ಪಾಸ್ಟರ್, ನಮ್ಗೆ ಈ ರೀತಿದೆ, ಬಹಳ ಗಲಿ ಆಗಿದೆ. ನಾವು ಅಲ್ಲಿ ಹೋಗಿ ನಮ್ಮ ಮಗ ಸೊಸೆ ಮಾಡಿದ್ದಾರೆ, ಪ್ರಾರ್ಥನೆ ಮಾಡಿದೆ. ಅಲ್ಲಿ ಊರಾಗ ಹೊಡ್ಲಿಕ್ಕೆ ಅವ್ರನ್ನ ಕಾಯ್ತಾ ಇದ್ದಾರಂತ. ಹೊಡಿತೀವಿ, ನಿಮ್ಗೆ ಬರೀ ಊರಾಗ ಬರ್ರಿ ಅಂತ ಹೇಳ್ತಾರೆ. ಪ್ರಾರ್ಥನೆ ಮಾಡ್ಕೊಂಡು ಹೋದ್ರು. ಅಮ್ಮ ಏನಾಗಲ್ಲ, ಭಯ ಪಡಬೇಡ್ರಿ, ದೇವರು ನಿಮ್ಮನ್ನು ಕಾಪಾಡಲಿಕ್ಕೆ ಶಕ್ತಿ. ಮತ್ತೆ ನೆಕ್ಸ್ಟ್ ಅವ್ರು ನನಗೆ ಕಂಡಾಗ ಅವ್ರು ಹೇಳಿದ್ರು, ಅವ್ರು ಏನು ಮಾಡಿಲ್ಲ ಪಾಸ್ಟ್ರೆ, ನನ್ನ ಮಗ ಸೊಸೆ ಕೂಡ ಸುಮ್ಮನೆ ಊರಿಗೆ ಹೋದ್ರು, ಎಲ್ಲ ಶಾಂತವಾಗಿದೆ. ದೇವರಿಗೆ ಸ್ತೋತ್ರ. ಎಷ್ಟು ದೊಡ್ಡ ಒಂದು ದೇವರು. ಹಲ್ಲೆಲೂಯಾ. ಇನ್ನೊಬ್ಬ ವ್ಯಕ್ತಿ ಬಂದ್ರೆ ಭಯಂಕರವಾದ ರೋಗ, ನನಗೆ ಪ್ರಾರ್ಥನೆ ಮಾಡ್ರಿ, ನೀವು ಪ್ರಾರ್ಥನೆ ಮಾಡಿದ್ರೆ ಒಂದು ವೇಳೆ ದೇವರು ನಿಮ್ಮ ಪ್ರಾರ್ಥನೆ ಕೇಳ್ಬೋದಂತ ಸಹೋದರಿ ಪ್ರಾರ್ಥನೆ ಮಾಡಿದಾಗ ಆ ಸಹೋದರಿ ಬಿಟ್ಟು ಹೇಳ್ತಾ ಇದ್ದಾರೆ, ನಾನೀಗ ಆರಾಮಾಗಿದ್ದೀನಿ ಪಾಸ್ಟರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮೀಯ ಸಹೋದರ, ಉಪದ್ರವಗಳಲ್ಲಿ ದೇವರು ತಾಳ್ಮೆ ಹುಟ್ಟಿಸುವ ಸರ್ವಶಕ್ತನಾದ ದೇವರು. ಫಿಲಿಪ್ಪಿಯವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 5, 6, 7, 8. ಹಾಗೆ ಮತ್ತಾಯ ಬರೆದ ಸುವಾರ್ತೆ 24, 35. ಕೊನೆಯದಾಗಿ ನಾವು ಈ ವಾಕ್ಯವನ್ನು ಮುಕ್ತಾಯ ಮಾಡಿದ್ದೀವಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಫಿಲಿಪ್ಪಿ ಎರಡು ವಾಕ್ಯ 5, 6, 8. ಮತ್ತಾಯ ಪುಸ್ತಕ 24, 35. ಓದಿ. ರೈಟ್. ಹೀಗೆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ. ಆತನು ಏನಪ್ಪ ಓದು 2:5. ಫಿಲಿಪ್ಪಿ 2:5. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ. ಏನಂತ? ಎಂತ ಮನಸ್ಸು ಬೇಕಂತ ನಿಮಗೆ? ನಮ್ಗೆ ಎಂತ ಮನಸ್ಸು ಇರ್ಬೇಕಂತ? ದೇವರ ಮನಸ್ಸು ನಮಗೆ ಬೇಕು. ದೇವರ ಮನಸ್ಸು. ಓದು, ಸ್ವಲ್ಪ ಓದಪ್ಪ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿರಲಿ. ಆತನು ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿ ಸಮಾನರಾಗಿದ್ದೆಂಬುದು ಅಮೂಲ್ಯ ಪದವಿಯನ್ನು ಬಿಡಲೊಲ್ಲದನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪದಲ್ಲಿ ಧರಿಸಿಕೊಂಡು
ಧರಿಸಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಸಾದೃಶ್ಯನಾದನು, ಮನುಷ್ಯರಿಗೆ ಸಾದೃಶ್ಯನಾದನು. ಮನುಷ್ಯರಿಗೆ ಸಾದೃಶ್ಯನಾದನು. ಆತನು ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ಆ, ತನ್ನನ್ನು ತಗ್ಗಿಸಿಕೊಂಡು ಆ, ಮರಣವನ್ನು ಅಂದರೆ ಆ. ಶಿಲುಬೆ ಮರಣವನ್ನಾದರೂ ಹೊಂದುವಷ್ಟು ಆ. ವಿಧೇಯನಾದನು. ವಿಧೇಯನಾದನು. ಸಭೆ ಎಂಬುದು ವಿಧೇಯತೆ ಇರ್ಬೇಕಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಭೆಯಲ್ಲಿ ಏನಿರ್ಬೇಕೇನ್ರಿ? ವಿಧೇಯತೆ. ವಿಧೇಯತೆ ಇದ್ದವ್ರು ಮಾತ್ರ ಆಶೀರ್ವಾದ ಹೊಂದೋರು. ವಿಧೇಯತೆ ಇಲ್ಲದವರು ಆಶೀರ್ವಾದ ಹೊಂದಲಿಕ್ಕೆ ಆಗಲ್ಲ. ಗಮನಿಸ್ರಿ, ವಿಧೇಯತೆ ಇಲ್ಲದೆ ಹೋದ್ರೆ ನಾವು ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ವಿಧೇಯತೆ ಬಹಳ ಪ್ರಾಮುಖ್ಯ. ವಿಧೇಯತೆ, ಸಭೆಗೆ ವಿಧೇಯತೆ ಬಹಳ ಪ್ರಾಮುಖ್ಯ. ಯೇಸು ಕ್ರಿಸ್ತ ತನ್ನನ್ನು ತಾನು ತಗ್ಗಿಸಿಕೊಂಡಿದ್ದಾನೆ, ತಗ್ಗಿಸಿಕೊಂಡು ವಿಧೇಯನಾಗಿದ್ದಾನೆ. ಆತನು ದಾಸರ ರೂಪವನ್ನು ಧರಿಸಿಕೊಂಡಿದ್ದಾನಂತ. ಆತನು ದೇವರಾಗಿದ್ರು ದಾಸನಾಗಿ ಬದುಕಿದ್ದಾನಂತ. ಕಾರಣ ಏನ್ ಗೊತ್ತಾ? ಆತನ ಅವತ್ತು ನಮಗೆ ಥಿಂಕ್ ಮಾಡುವ ಒಬ್ಬ ಲೆಕ್ಚರರ್, ಟೀಚರ್ ಆಗಿದ್ರೆ ಇವತ್ತು ನಾವು ಸಭೆ ಮಾಡ್ತಿರ್ಲಿಲ್ಲ, ಸಭೆಯಲ್ಲಿ ಕೂಡ ನಾವು ಇರ್ತಿರ್ಲಿಲ್ಲ. ಆತನು ತಗ್ಗಿಸಿಕೊಂಡಿದ್ದಾನೆ. ಇವತ್ತು ನಾವೆಷ್ಟು ತಗ್ಗಿಸ್ಕೊಳ್ತಾ ಇದೀವಿ? ತಗ್ಗಿಸ್ಕೊಳ್ಳುವ ಮನೋಭಾವ ಇದೆಯಾ ನಮಗೆ? ಸಭೆಯಲ್ಲಿ ತಗ್ಗಿಸಿಕೊಳ್ಳುವ ವಿಶ್ವಾಸಿಗಳು ಇದ್ದಾರಾ? ತಗ್ಗಿಸಿಕೊಳ್ಳಬೇಕೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಯಾರಾದ್ರೂ ಏನಂದ್ರೆ ಅವ್ರಿಗೆ ಹಂಗೆ ರಿಪೀಟ್, ಏನಾದ್ರು ಮಾತಾಡಿದ್ರೆ ಹಂಗೆ ಅವ್ರು ಏನಂದ್ರೆ ನಾವು ಅನ್ಬೇಕು. ಅಂತ ಮಾತು ಹೆಂಗ್ ಅನ್ಸ್ಕೊಂಡ್ ನೀನು? ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂತ ಮಾತಲ್ಲಾಕಿ ಅಂತ ಮಾತು ನೀನ್ ಹೆಂಗ್ ಅನ್ಸ್ಕೊಂಡು? ನೀನು ಹಬ್ಬಕ್ಕೆ ಬಾಯಿ ಇದ್ದಿಲ್ಲ, ನಿನಗೆ ಬಾಯಿ ಬಿದ್ದೋಗಿತ್ತ? ಹಲ್ಲೆಲೂಯಾ. ಹಲ್ಲೆಲೂಯಾ. ಅಲ್ಲ ಎಲ್ಲ ಅನ್ಪಿಸ್ಕೊಂಡು ಅವನು ನೀವು చెప్పేకాదు, నువ్వు మాట్లాడేకాదు, నోర్లేదా నీకు? అలా కొట్టాలి కదా తిప్పి, కొట్టేకి రాదా నీకు? ఇవన్నీ నేర్పించావు ఇంట్లో. హల్లెలూయా. ఇది విడిచిపెట్టాలా, ప్రార్థన చేయాల. దేవుని స్వాభావికమైన గుణం ఇది. మತ್ತಾಯ 24:35 ಕೊನೆಯದಾಗಿ దేవుడిని ಮೆಲ್ಲಾಗಿ ಆಶೀರ್ವಾದ ಮಾಡಲಿಕ್ಕೆ ಆದ್ಮೇಲೆ 24:35 ನಾವು ಎಲ್ಲರೂ ಓದಿ ಕೊನೆಯದಾಗಿ ಮುಗಿಸ್ಕೊಳ್ಳೋಣ. ದೇವಾದಿ ದೇವರ ಮಕ್ಕಳೇ, ಭೂಮಿ ಆಕಾಶಗಳು ಹಾ ಅಳಿದು ಹೋಗುವವು, ಹಾ ಆದರೆ ನನ್ನ ಮಾತುಗಳು ಅಳಿದು ಹೋಗೋದೇ ಇಲ್ಲ. ಭೂಮಿ ಆಕಾಶಗಳು ಅಳಿದು ಹೋದರೂ ನನ್ನ ಮಾತು ಎಂದಿಗೂ ಅಳೆಯುವುದಿಲ್ಲ. ಇದೆಲ್ಲ ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಬೇಕು. ಯೇಸು ಸಹ ಮಾತು ಎಂದಿಗೂ ಅಳೆಯಲ್ಲ. ಆತನು ಗುಣಪಡಿಸಿದ್ದಾನೆ, ಸ್ವಸ್ಥ ಮಾಡಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಐಶ್ವರ್ಯ ಕೊಟ್ಟಿದ್ದಾನೆ, ಸಕಲ ಮಾಡಿದ್ದಾನೆ, ಕಷ್ಟಪಟ್ಟಿದ್ದಾನೆ, ದುಃಖ ಪಟ್ಟಿದ್ದಾನೆ. ಬಿರುಗಾಳಿ ಬಂದಿದೆ, ಆತನ ಮಕ್ಕಳಾದ ಬಿರುಗಾಳಿ, ಸಮುದ್ರದಲ್ಲಿ ಬಿರುಗಾಳಿ. ಆತನ ಶಿಷ್ಯರೊಂದಿಗೆ ಅನೇಕ ವರ್ತಿ ಪಯಣ ಮಾಡಿದ, ಅನೇಕ ದೂಷಣೆ, ನಿಂದೆ, ಅಪಮಾನ ಇವೆಲ್ಲ ಬಂದಿದ್ದಾವೆ. ಆದ್ರೆ ಆತನು ತಾಳಿಕೊಂಡಿದ್ದರಿಂದ ಆತನು ಜೀವಬಾಧ್ಯರ ಪಟ್ಟಿಯಲ್ಲಿ ಜೀವಿತನಾಗಿ ಎದ್ದು ಬಂದ. ಆತನು ಮತ್ತೆ ಮರಣವನ್ನು ಜಯಿಸಿ ಬಂದ. ಮರಣವನ್ನು ಜಯಿಸಿದ ದೇವಾದಿ ದೇವರು ನಮಗೆ ಕಲಿಸುವ ವಿಷಯ ಗೊತ್ತಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಮರಣವನ್ನು ಜಯಿಸಿದ ದೇವಾದಿ ದೇವರು ಕಲಿಸುವುದೇನು ಗೊತ್ತಾ? ಮೃತ್ಯುಂಜಯನ ಕಲಿಸುವುದೇನು ಗೊತ್ತಾ? ಕ್ಷಮಿಸು, ಓರ್ಕಿದ್ರು, ಮತ್ತು ಕೆಟ್ಟ ಮಾತಾಡಿದ್ರೆ ಸಮಾಧಾನದಿಂದರು, ಏನಾಗಲ್ಲ, ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಬೆಕ್ಕೆ ಎಷ್ಟು ಜನ ಗೊತ್ತು? ಕೊನೆಯದಾಗಿ ಬೆಕ್ಕೆ ಎಷ್ಟು ಜನ ಗೊತ್ತು? ಅದು ಬೇಟೆ ಆಡ್ತದೆ. ಅದ್ರ ಮಕ್ಕಳು ಹುಟ್ಟಿದ್ರೆ ಅದೇನು ಕಲ್ಸದ? ಮಕ್ಕಳಿಗೆ ಬೇಟೆ ಆಡೋದನ್ನು ಕಲಿಸದ? ಇಲ್ಲ ಕರಟಿ ಮಾಡೋದನ್ನು ಕಲಿಸದ? ಬೇಟೆ ಆಡೋದು. ಈಗ ನಾವು ದೇವ್ರ ಮಕ್ಕಳು, ದೇವ್ರು ಎಲ್ಲ ನಮಗೆ ಕಲಿಸಿದ್ದಾನೆ. ನಾವು ನಮ್ಮ ಮಕ್ಕಳಿಗೆ ಏನು ಕಲಿಸೋಣ? ನಾವೇನು ಕಲ್ತ್ಕೊಳ್ಳೋಣ? ನಮ್ಮ ಮುಂದಿನ ಪೀಳಿಗೆಗೆ ದೇವರ ವಾಕ್ಯ ಆಶೀರ್ವಾದಕರವಾಗಿರ್ಬೇಕು. ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ ವಾಕ್ಯ ಆಶೀರ್ವಾದಕರವಾಗಿರ್ಬೇಕು. ಯಾವಾಗಲೂ ವಾಕ್ಯದಿಂದ ತುಂಬಿದ ಮನೆ ಆಗಿರ್ಬೇಕು. ವಾಕ್ಯನ ಮನೆಯಲ್ಲಿ ಹರಿದಾಡ್ತಾ ಇರ್ಬೇಕು. ದೇವರ ಪ್ರಸನ್ನತೆ ವಾಕ್ಯ ಅಂದ್ರೆ. ವಾಕ್ಯ ಎಲ್ಲಿದೆಯೋ ಅಲ್ಲಿ ಸೈತಾನನ ಕೆಲಸಗಳು ಲಯ ಅಂತ, ಸೈತಾನನ ಕ್ರಿಯೆಗಳು ಲಯ. ವಾಕ್ಯ ಇಲ್ಲದ ಮನೆ ಎಷ್ಟು ದೊಡ್ಡ ಮನೆ ಆದ್ರೆ ಏನ್ ಮಾಡ್ತೀಯ? ವಾಕ್ಯ ಇಲ್ಲದ ಮನೆ ಎಷ್ಟು ದೊಡ್ಡದಾದ್ರೆ ಏನ್ ಮಾಡ್ತೀಯ? ವಾಕ್ಯ ಇಲ್ಲದ ಕುಟುಂಬ ಅದು ಎಷ್ಟು ದೊಡ್ಡದಾದ್ರೆ ಏನ್ ಮಾಡ್ತೀಯ? ಅಲ್ಲಿ 20-100 ಮಂದಿ ಇದ್ರೆ ಏನ್ ಮಾಡ್ತೀಯ? ವಾಕ್ಯ ಇದ್ದ ಮನೆ ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿ ಪ್ರಾರ್ಥನೆ ಮಾಡ್ತಾರೋ ಅಲ್ಲಿ ನಾನು ಇದ್ದೀನಿ ಎಂಬುದಾಗಿ ದೈವ ಎಲ್ಲ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವಾದಿ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರೇ, ನಿಮ್ಮ ಪಾದಕ್ಕೆ ಸ್ತೋತ್ರಪ್ಪ. ಈ ದಿನ ನನ್ನೊಂದಿಗೆ ಅದ್ಭುತವಾಗಿ ನೀನು ಮಾತನಾಡಲಿಕ್ಕಾಗಿ ಸ್ತೋತ್ರ.